ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು KAS ಗುರೂಜಿ. ಮೈ ನೇಮ್ ಇಸ್ ರಾಜಶೇಖರ್. ಸ್ನೇಹಿತರೆ, ಈಗಾಗಲೇ ನೋಟಿಫಿಕೇಶನ್ ಬಂದು ಸರಿ ಸುಮಾರು ಒಂದು ವಾರ ಆಗಿದೆ ಅಲ್ವಾ ಸರ್? ಹೌದು, ಒಂದು ವಾರ ಆಯ್ತು ಹತ್ತತ್ರ. ಸೊ ಇವತ್ತು ಆ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಲವಾರು ಜನಕ್ಕೆ ಡೌಟ್ಸ್ ಕ್ಲಿಯರ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಇಲ್ಲಿ ಡೌಟ್ಸ್ ಎರಡೇ ಕಡೆ ಬರ್ತಾ ಇರೋದು, ಒಂದು ಸಿಲೆಬಸ್ ಮತ್ತೊಂದು ಪ್ಯಾಟರ್ನ್ ಅಥವಾ ಎಲಿಜಿಬಿಲಿಟಿ. ಸರ್, ಈ ಪೋಸ್ಟ್ಸ್ಗೆ ನಾನು ಎಲಿಜಿಬಲ್ ಇದೀನೋ ಇಲ್ವೋ, ಅಥವಾ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗೆ ನಾನು ಅಪ್ಲೈ ಮಾಡಬೇಕು. ಎಸ್. ಸೊ ಹಾಗಾಗಿ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿಕೊಂಡು KA ಮೈಂಡ್ ಸೆಟ್ ಅನ್ನು ಅರ್ಥ ಮಾಡ್ಕೊಳ್ಳೋಕೆ, ಕ್ವಶನ್ ಪೇಪರ್ ನ ಡಿಕೋಡ್ ಮಾಡುವಂತಹ ಸಂಪೂರ್ಣವಾದಂತಹ ಪ್ರಕ್ರಿಯೆಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಇವತ್ತು ನನ್ನ ಜೊತೆ ಮಂಜುನಾಥ್ ಸರ್ ಇದ್ದಾರೆ. He has appeared in UPSC interview and KAS interviews. So I welcome you, sir. Yes, thank you, sir. ನಿಮಗೆಲ್ಲ ಗೊತ್ತೇ ಇದೆ ರಾಜಶೇಖರ್ ಅಂತ. ಸೊ ದ ಫೌಂಡರ್ ಆಫ್ ದ KAS ಗುರೂಜಿ. ಸೊ ಹಾಗಿದ್ರೆ ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಸರ್ ಸೈಡ್ ಫಸ್ಟ್ ಸಿಲೆಬೈ ಅನ್ನ ನೋಡ್ಕೊಳ್ಳೋಣ. ಆ ಸಿಲೆಬೈ ಆದ ನಂತರ ಸೊ ಪ್ಯಾಟರ್ನ್ ಹೆಂಗಿದೆ, ಯಾಕೆಂದ್ರೆ ಸರ್ ಹೇಳ್ದಂಗೆ ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ಏನು ಓದ್ತೀವಿ ಅನ್ನೋದು ಬಹಳ ಮ್ಯಾಟರ್ ಆಗ್ತದೆ. ಹೌದಲ್ಲ? ಇದು ಒಂಥರ ಸಾಗರ ಇದ್ದಂಗೆ, ಸಾಗರ ಅಲ್ಲ ಸ್ಪೇಸ್ ಇದ್ದಂಗೆ. ಅವಾಗ ಮೊದ್ಲು ಹೇಳ್ತಾ ಇದ್ವಿ ನಾವು ಓಷನ್, ನಾಲೆಜ್ ಇಸ್ ಲೈಕ್ ಓಷನ್ ಅಂತ. ಜ್ಞಾನ ಅನ್ನೋದು ಸಾಗರ ಅಂತ ಇದ್ವಿ, ಬಟ್ ಸಾಗರಕ್ಕೆ ಲಿಮಿಟ್ ಐತಿ. ಹಾಗಾಗಿ ಈಗ ನಾಲೆಜ್ ಇಸ್ ಲೈಕ್ ಎ ಸ್ಪೇಸ್ ಅನ್ಬೇಕು, ಅಂದ್ರೆ ಅದಕ್ಕೆ ಲಿಮಿಟೇ ಇಲ್ಲ ಅಂತ, ಆ ಬೌಂಡ್ರಿನೇ ಇಲ್ಲ ಅಂತ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಸಿಲೆಬಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಏನಂದ್ರೆ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು. ನೋಡ್ರಪ್ಪ, ಹಾಗೆ ಪ್ಯಾಟರ್ನ್ ಹೆಂಗ್ ಅರ್ಥ ಮಾಡ್ಕೊಂತೀರಿ? ಎಸ್, ಸರ್ ಹ್ಯಾಸ್ ಸೆಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೀವು ನೋಡಿರ್ಬೇಕಾ ಅವ್ರ ವಿಡಿಯೋಸ್ ಅನ್ನ. ಓಕೆ, ಬರೀ PYQs ಮಾಡ್ತಾರೆ ಅವರು, ಬರೀ PYQs ಮಾಡ್ತಾರೆ. ಹಾಗೆ PYQs ಯಾಕೆ ಮಾಡ್ತಾರೆ ಅಂದ್ರೆ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳಕ. ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅಂತಾರೆ, ಗೊತ್ತೇನು? ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಅಂದ್ರೆ ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕು. ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ನಿಮ್ಮ ಪ್ರಿಪರೇಷನ್ ಇಸ್ ಡನ್ ಅಂತ. ಅರ್ಧ ಯುದ್ಧನೇ ಗೆದ್ದಂಗೆ. ಹೌದು ಸರ್. ವರ್ಡ್ ಯೂಸ್ ಮಾಡಿದ್ರಿ ನೀವು, ಸಾಗರ ಮತ್ತು ಸ್ಪೇಸ್ ಅಂತ ಹೇಳಿ. ಲೆಟ್ ಅಸ್ ಗೋ ವಿತ್ ಸಾಗರ, ಓಷನ್. ನಾಲೆಜ್ ಇಸ್ ಲೈಕ್ ಓಷನ್. ಸರ್, ಎಷ್ಟೋ ಸಾರಿ ನಮ್ಮನ್ನು ಸೇರಿಸಿ ನಾವ್ ಏನಾಗ್ಬಿಟ್ಟಿದೀವಿ ಅಂದ್ರೆ ಆ ಸಾಗರವನ್ನ ಈಜಕ್ ಹೋಗಿ ಸಾಗರದಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಇಟ್ಸ್ ಫುಲ್ ಆಫ್ ಅನ್ಸರ್ಟನಿಟೀಸ್, ಅನಿಶ್ಚಿತತೆ. ನೋಡಿ, ನೀವು ಐ ಥಿಂಕ್ ಒಂದು 12-13 ವರ್ಷ ಆಯ್ತು ಇದೇ ಫೀಲ್ಡ್ ಅಲ್ಲಿ ಇದೀರಿ. ಈಗ ನಾವು ನೋಡಿ ಒಂದು 9-10 ವರ್ಷ ಆಯ್ತು ಇದೇ ಫೀಲ್ಡ್ ಅಲ್ಲಿ ಇದೀವಿ, ರೈಟ್? ನಾವೇನ್ ತಪ್ಪು ಮಾಡಿದ್ವಿ ಅಂದ್ರೆ ನಾವು ಒಂದು ಮೈಂಡ್ ಸೆಟ್, ಈಗ UPSC ಪ್ರಿಪೇರ್ ಆಗ್ಬೇಕು ಅಂದಾಗ UPSC ಅಂತಾನೆ ಹೋದ್ವಿ, ಬೇರೆ ಯಾವ್ದು ಎಕ್ಸಾಮ್ಸ್ ಆಕ್ಚುಲಿ ಸರ್ ಹೇಳ್ದಂಗೆ ಅದು ನಾವು ಮಾಡ್ತಿರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಅಲ್ಲ, ಬ್ಲಂಡರ್ಸ್ ಇರೋದು ಒಂಥರ. ಬ್ಲಂಡರ್ ಅನ್ಬೇಕಲ್ಲ. ಯಾಕೆ ಅಪರಾಧ ಅಂದ್ರೆ ಒಬ್ಬ ಆಸ್ಪಿರೆಂಟ್ ಅನ್ನ ನಾವು ಬರೀ ಆಸ್ಪಿರೆಂಟ್ ಅಂತ ಮಾತ್ರ ಈ ಕಮ್ಯುನಿಟಿಯಲ್ಲಿ ಧಾರವಾಡಲ್ಲಿ, ಆಮೇಲೆ ಬೆಂಗಳೂರಲ್ಲಿ, ಹೈದರಾಬಾದ್, ಡೆಲ್ಲಿಯಲ್ಲಿ ನೋಡ್ತೀವಿ. ಬಟ್ ಆ ಆಸ್ಪಿರೆಂಟ್ ಯಾರ್ದು ಮಗ ಆಗಿರ್ತಾಳ, ಮಗಳಾಗಿರ್ತಾಳ, ಗಂಡ ಆಗಿರ್ತಾಳೆ, ಹೆಂಡತಿ ಇರ್ತಾಳ, ಮೊಮ್ಮಗಳಾಗಿರ್ತಾಳ. ಸೊ ಅಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ. ನಾವು ನಮ್ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಥವಾ ಎಕ್ಸಾಮ್ ಬಂದಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಎಷ್ಟೋ ಸರಿ ನಮ್ ಮೆಂಟಲ್ ಹೆಲ್ತ್, ನಮ್ಮ ಪೇರೆಂಟ್ಸ್, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ಮನೇಲಿ ಇರ್ತಕ್ಕಂಥ ಇತರರ ಮೇಲೆ ಪ್ರಭಾವ ಬೀರುತ್ತೆ. ಅದೇ ರೀಸನ್ಗೆ ನಾನು ಸಾಗರದಲ್ಲಿ ಮುಳುಗೋದೆ ಅಂತ ಹೇಳಿದೆ. ಸೊ ಹಂಗಾಗಿ ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಬೇರೆ ಆಸ್ಪಿರೆಂಟ್ಸ್ ಯಾರು ಕೂಡ ಮಾಡಬಾರ್ದು. ಇಟ್ಸ್ ಅ ಸ್ಟ್ರಿಕ್ಟ್ ವಾರ್ನಿಂಗ್. ನಿಮ್ ಮುಂಚೆ ಹೇಳ್ತಾ ಇದ್ರು, ಸುಮ್ನೆ ಮೋಟಿವೇಶನ್ ಹೇಳ್ತಾರೆ. ಮೋಟಿವೇಶನ್ ಇಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ. ಸತ್ಯ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದಕ್ಕೆ ಏನ್ ಮಾಡ್ಬೇಕು, ಆ ಕಡೆ ಈ ಕಡೆ ಅಳ್ಳಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಇಟ್ಸ್ ಅ ಗೇಮ್ ಆಫ್ ಎಲಿಮಿನೇಷನ್, ಇಟ್ಸ್ ನಾಟ್ ಗೇಮ್ ಆಫ್ ಸೆಲೆಕ್ಷನ್. 100 ಪೋಸ್ಟ್ ಇದೆ ಅಂದ್ರೆ ಅದಕ್ಕೆ ಎಲಿಜಿಬಲ್ ಈಕ್ವಲಿ ಹಾರ್ಡ್ ವರ್ಕ್ ಮಾಡಿರೋರು, ಈಕ್ವಲಿ ಎಲಿಜಿಬಲ್, ಒಳ್ಳೆ ಪುಣ್ಯ ಮಾಡಿರೋರು, ಫ್ಯಾಮಿಲಿಯಲ್ಲೆಲ್ಲ ಚೆನ್ನಾಗಿರೋರು 1000ಕ್ಕಿಂತ ಜಾಸ್ತಿ ಜನ ಇರ್ತಾರೆ. 900 ಜನ ಅಲ್ಲಿ ಹೊರಗಡೆ ಉಳ್ಕೊಳ್ಳೇಬೇಕು. ಯಾಕಂದ್ರೆ ಇರೋದೇ 100 ಪೋಸ್ಟ್. ಹಾಗಾಗಿ ಆ ಅನ್ಸರ್ಟನಿಟಿಗೆ ನಾವು ಬಲಿ ಆಗ್ಬಾರ್ದು ಅಂತ ಹೇಳಿದ್ರೆ ಪ್ಲಾನ್ A, ಪ್ಲಾನ್ B, ಪ್ಲಾನ್ C 100%. ನನ್ನ ಪ್ರಕಾರ ಸೀರಿಯಸ್ ಆಸ್ಪಿರೆಂಟ್ ಇದ್ರೆ 1.5 ಇಲ್ಲ 2 ವರ್ಷ ಫುಲ್ ಟೈಮ್ ಓದ್ಕೋಬೇಕು. ಆ ಟೈಮಲ್ಲಿ ನೋಟಿಫಿಕೇಶನ್ ಬಂತು ಬರೀಬೇಕು, ಇಲ್ಲಾಂದ್ರೆ ಒಂದು ಯಾವ್ದೋ ಎಕ್ಸಾಮ್ ಬರುತ್ತೆ, ಬರೋದು ತಮ್ಮ ಮುಂದಿನ ಎಕ್ಸಾಮ್ ಏನಿರುತ್ತೆ ಅದಕ್ಕೆ ಏಮ್ ಮಾಡ್ಕೊಂಡು ಬೇರೆ ಒಂದು ಪ್ಯಾರಲಲಿ ಪಾರ್ಟ್ ಟೈಮ್ ಜಾಬ್ ಅಥವಾ ಕಂಟೆಂಟ್ ಡೆವಲಪ್ಮೆಂಟ್, ಟೀಚರ್, ಮೆಂಟರ್ ಆಗಿ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಇಟ್ ರೆಡ್ಯೂಸಸ್ ಮೆಂಟಲ್ ಬರ್ಡನ್, ಸ್ಟ್ರೆಸ್ ರಿಡ್ಯೂಸ್ ಮಾಡುತ್ತೆ. ಓವರ್ ಆಲ್ ನಾವು ಇದನ್ನ ಹೇಳ್ಬಾರ್ದು, ಎಷ್ಟೋ ಜನ ತಮ್ಮನ್ನು ತಾವೇ ಬಲಿ ಕೊಡ್ತಾ ಇದಾರೆ. ಇಟ್ಸ್ ರಾಂಗ್ ಟು ಯೂಸ್ ದಟ್ ಪರ್ಟಿಕ್ಯುಲರ್ ವರ್ಡ್. ಸೊ ತಮ್ಮ ಜೀವನ ಕಳ್ಕೊಳ್ತಾ ಇದಾರೆ. ಸೊ ಹಂಗಾಗಿ ಪ್ರತಿ ಜೀವನ ಇಂಪಾರ್ಟೆಂಟ್ ಇಲ್ಲಿ. ಹಾಗಾಗಿ ಈ ಮೈಂಡ್ ಸೆಟ್ ಅನ್ನು ಕೂಡ, ಈ ಸತ್ಯಾಸತ್ಯತೆಯನ್ನು ಕೂಡ ಜನರ ಅಥವಾ ಆಸ್ಪಿರೆಂಟ್ಸ್ ಗಮನಕ್ಕೆ ತರೋದು ಆಸ್ ಮೆಂಟರ್ಸ್ ನಮ್ ಕರ್ತವ್ಯ. ಹೌದು, ನಿಜ ಸರ್. ಈಗ ಸರ್ ಹೇಳ್ದಂಗೆ ನಾನು ಯಾವಾಗ್ಲೂ ಹುಡುಗರಿಗೆ ಒಂದೇ ಸಜೆಷನ್ ಕೊಡೋದು, ಇಟ್ಸ್ ಲೈಕ್ ಗೇಮ್ ಆಫ್ ಎಲಿಮಿನೇಷನ್. ಇಟ್ಸ್ ಅ ಗೇಮ್ ಅಂತಂದ್ರೆ ಒಬ್ಬ ಗೆಲ್ಬೇಕು, ಒಬ್ಬ ಸೋಲ್ಲೇಬೇಕು. ದಟ್ಸ್ ಅನಿವಾರ್ಯ, ಅದು ನೆಸಸರಿ ಅಂಡ್ ಅನಿವಾರ್ಯ ಅದು, ರೈಟ್? ಸೊ ಹಾಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಪ್ರಕಾರ ಅಥವಾ ನಮ್ಮ ಅನುಭವದಲ್ಲಿ ನಾವು ಏನು ಕಣ್ಕೊ ಬಂದಿದೀವಿ ಅಂದ್ರೆ, ಎಸ್, ಈಗ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಹೇಳ್ತಾ ಇರೋದು ಹಾರ್ಟ್ ಅಂಡ್ ಸೋಲ್ ಕೊಡ್ರಿ. ಹಾರ್ಟ್ ಅಂಡ್ ಸೋಲ್ ಅಂದ್ರೆ ಎಲ್ಲ ಬಿಟ್ಟು ಅಂತ.
UPSC ಅಂತಾನೆ ಹೋದ್ರಿ 3 ವರ್ಷ ಮ್ಯಾಕ್ಸಿಮಮ್. ಏನಂತೀರಿ ಗುರುಗಳೇ? ಮ್ಯಾಕ್ಸಿಮಮ್ ಕೊಡೋಣ ನಾವು. ಒಂದು ವೇಳೆ ಆಗ್ಲಿಲ್ಲ, ರೈಟ್, ಎಷ್ಟೊಂದು ಅದೇ UPSC ಕಂಡಕ್ಟ್ ಮಾಡೋ ಎಷ್ಟೊಂದು ಡೈವರ್ಸಿಫೈಡ್ ಕೋರ್ಸಸ್ ಇದೆ, ಡೈವರ್ಸಿಫೈಡ್ ಎಷ್ಟೊಂದು ಎಕ್ಸಾಮ್ಸ್ ಇದೆ. ಹೋಗ್ಲಿ, KPSC ಕಂಡಕ್ಟ್ ಮಾಡ್ತಕ್ಕಂಥ ಎಷ್ಟೊಂದು ಎಕ್ಸಾಮ್ಸ್ ಇದೆ, FDA ಇದೆ, STA ಇದೆ, ಈಗ UPSC CFF ಇದೆ, CFEF ಇದೆ, CDS ಒಳ್ಳೊಳ್ಳೆ ಅಲ್ವಾ, ಆಮೇಲೆ EPFO ಬರುತ್ತೆ, EPFO ಇದೆ. ಸೊ ಅದಕ್ಕೆ ನಾವೇನ್ ಮಾಡೋಣಪ್ಪ ಅಂದ್ರೆ ಸರ್ ಹೇಳ್ದಂಗೆ ಪ್ಲಾನ್ A ಪ್ಲಾನ್ B ಇಟ್ಕೋಬೇಕು. ಪ್ಲಾನ್ A ಕೆಲವೊಬ್ರು ಹೇಳ್ತಿರ್ತಾರೆ, ಏನೋ ಸರ್ ಹೇಳ್ದಂಗೆ ಮೋಟಿವೇಶನ್ ನೇಮ್ ಇಸ್ ಅ ಮೋಟಿವೇಶನ್, ಬಟ್ ರಿಯಾಲಿಟಿ ಬೇರೆನೆ. ಸೊ ಹಾಗೆ ನಾವೇನ್ ಹೇಳ್ತೀವಿ ಅಂದ್ರೆ ಪ್ಲಾನ್ A ಎಸ್ ವರ್ಕ್ ಆಗೇ ಆಗ್ತದ, ಹಾರ್ಟ್ ಅಂಡ್ ಸೋಲ್ ಕೊಟ್ರಿ ಅಂದ್ರೆ. ಒಂದು ವೇಳೆ ಹೌದಲ್ಲ, ಏನಂತೀರ ನೀವು? ಲೈವ್ ಸರ್, ನಿಮ್ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಲಿವಿಂಗ್ ಇನ್ ದ ಪ್ರೆಸೆಂಟ್. ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಪ್ರೆಸೆಂಟ್ ಅನ್ನ ಬಹಳ ಕಾಂಪ್ರಮೈಸ್ ಮಾಡ್ಕೊಂಡು ಹೊಟ್ಟಿವಿ. ಹೌದಲ್ಲ, ಚಕ್ರವ್ಯೂಹ ಇದ್ದಂಗೆ ಸರ್. ನಾವು ಪ್ರಿಪರೇಷನ್ ಅಂತ ನಮ್ ಡಿಗ್ರಿ ಮುಗಿದ್ಮೇಲೆ ಎಂಟರ್ ಆಗಿದ್ ಮಾತ್ರ ಗೊತ್ತಾಗುತ್ತೆ. ಹಿಂತಿರುಗಿ ನೋಡಿದಾಗ ಹೊಟ್ಟೆ ಬಂದಿರುತ್ತೆ, ಕೂದಲು ಹೋಗಿರುತ್ತೆ, ಫ್ಯಾಮಿಲಿ ಬಿಟ್ಟು ಹೋಗಿರ್ತಾರೆ, ನಾವು ಕ್ರಾಸ್ ಆಗಿರುತ್ತೆ, ಹುಡುಗಿ ಸಿಗಲ್ಲ ಮದುವೆ ಆಗಕ್ಕೆ. ಅದು ಸತ್ಯ. ಅದು ಹಂಗಂದ್ರೆ ನನಗೊಂದು ನೆನಪು ಬಂತು ಗುರುಗಳೇ. ನನ್ನ ತುಂಬಾ ಜನ ಆಲ್ರೆಡಿ ಏನು ಗ್ರೂಪ್ B, ಗ್ರೂಪ್ C ಈ ಇರ್ತಕ್ಕಂಥವ್ರು, ಗ್ರೂಪ್ B ಇದೆ, ಬಟ್ ಅನ್ಫಾರ್ಚುನೇಟ್ ಏಜ್ ಕ್ರಾಸ್ ಆಗಿದೆ. ಬಟ್ ಮೇ ಬಿ ಇದನ್ನ ನಾನು ಬೇರೆ ತರ ಹೇಳ್ತಾ ಇಲ್ಲ, ಬೇರೆ ಉದ್ದೇಶಕ್ಕೆ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ರಿ. ಕೂದಲು ಹೋಗ್ಬಿಟ್ಟಿದೆ, ಗ್ರೂಪ್ B ಇದೆ, ಆದ್ರೆ ಹುಡುಗಿ ಸಿಗ್ತಾ ಇಲ್ಲ. ಸೊ ಅಂದ್ರೆ ಯಾವ ಟೈಮಲ್ಲಿ ಏನಾಗ್ಬೇಕು ಅದು ಆಗ್ಲೇಬೇಕು. ಸೊ ಅರ್ಥ ಆಯ್ತಲ್ಲ, ಯಾವ ಟೈಮಲ್ಲಿ ಏನಾಗ್ಬೇಕು ಅದು ಆಗ್ಲೇಬೇಕು. ಅಂದ್ರೆ ನೀವು ರೈಟ್ ಏನ್ ಮಾಡ್ಬೇಕು ಗುರುಗಳು, ಹಾಗಿದ್ರೆ ಸ್ಟ್ರಾಟಜಿ ಮಾಡ್ಬೇಕು. ಪ್ಲಾನ್ A ಪ್ಲಾನ್ B ಪ್ಲಾನ್ C ಮಾಡ್ಕೋಬೇಕು. ಇದನ್ನೆಲ್ಲ ಯಾಕೆ ಹೇಳುವಂತ ಅವಶ್ಯಕತೆ ಬಂತು ಅಂದ್ರೆ, ಕಳೆದ ಒಂದು 6 ತಿಂಗಳಲ್ಲಿ ಧಾರವಾಡದಲ್ಲಿ ಒಂದು 2-3 ಇನ್ಸಿಡೆಂಟ್ ನೋಡಿದ್ವಿ ನಾವು. ಹೌದು, ಕೆಲವೊಂದು ವಿಷಯಗಳು ಮಾತಾಡಕ್ಕೂ ಬರೋದಿಲ್ಲ. ಹೌದು, ಬಹಳ ನೋವು. ಎಸ್, ಹೌದಲ್ಲ. ಈಗ ನಾನು ಒಂದು ತಾಯಿಗೆ ಮಗನೇ, ನೀವು ಒಬ್ಬ ತಾಯಿಗೆ ಮಗ ಅಥವಾ ಬ್ರದರ್ ಎಲ್ಲ ಇದ್ದೀರಿ. ಸೊ ನಾವು ಏನ್ ನಮ್ಮ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಾಗ ನಾವು ಎಷ್ಟು ಸಫರ್ ಪಡ್ತೀವಿ ಅನುಭವಿಸ್ತರಿಗೆ ಗೊತ್ತು. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಒಂದು ರೈಟ್ ಸ್ಟ್ರಾಟಜಿಯನ್ನ ಮಾಡ್ಕೋಬೇಕು. ಹಾಗಾಗಿ ನಾವು ಹೇಳ್ತಾ ಇದೀವಿ ಅಷ್ಟೇ. ಪಾರ್ಟ್ ಆಫ್ ದಿಸ್ ಸ್ಟ್ರಾಟಜಿಗೆ KA ನೋಟಿಫಿಕೇಶನ್ ಬಂದಿದೆ. ಎಲ್ಲರಲ್ಲೂ ಒಂದೇ ವಿನಂತಿ ಮಾಡ್ಕೊಳ್ಳೋದು, UPSC ಆಸ್ಪಿರೆಂಟ್ IAS IPS IRS ಆಗ್ಬೇಕು ಅನ್ಕೊಂಡಿದ್ರೆ ಆಗ್ಲಿ, KS AC DSP ನೇ ಆಗ್ಬೇಕು ಅನ್ಕೊಂಡಿದ್ರೆ, ಇಲ್ಲ ತಹಶೀಲ್ದಾರ್ ಆಗ್ಬೇಕು ಅನ್ಕೊಂಡಿದ್ರೆ ಆಗ್ಲಿ, ಬೇಡ ಅನ್ನಲ್ಲ. ಬಟ್ ಈ ಆಪರ್ಚುನಿಟಿ ಅಲ್ಲಿ ಪ್ರೂವ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ವರ್ತನ ನಿಮಗೋಸ್ಕರ ಪ್ರೂವ್ ಮಾಡ್ಕೊಳ್ಳಿ. ಈ ಒಂದು 2.5-3 ತಿಂಗಳಲ್ಲಿ ಈ ಎಕ್ಸಾಮ್ ಇದೆ. ಈಗ UPSC ಇಲ್ಲ, KPSC ಪ್ರಿಲಿಮ್ಸ್ ಬರಲ್ಲ, ರೈಟ್, ಮೇನ್ಸು ಆಗೋಗಿದೆ. ಸೊ ಎಲ್ಲರೂ ಕೂಡ ಸೀರಿಯಸ್ ಆಗಿ ಕುತ್ಕೊಂಡು ಮಾಡಿ, PSI ಬರುತ್ತೆ, PC ಬರುತ್ತೆ, ಈ ಎಕ್ಸಾಮ್ಸ್ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ಒಂದು ಜಾಬ್ ಕೈಯಲ್ಲಿ ಬಂತ, ಈ ಜಾಬ್ ನೀವು ಹೋಗಿ ಸೇರ್ಕೊಳ್ಬೇಕು ಅಂದ್ರೆ ಪ್ರೊಸೆಸ್ ಎಲ್ಲ ಮುಗಿದು ನಿಮ್ಗೆ ಆರ್ಡರ್ ಕಾಪಿ ಕೈಗೆ ಬರಬೇಕು ಅಂದ್ರೆ ಕನಿಷ್ಠ 1 ವರ್ಷ ಬೇಕಾ? ಬೇಕು ಸರ್, ಎಷ್ಟೇ ಇದು ಅಂದ್ರೂ ಬೇಕಾಗ್ತದೆ. ಡಿಸೆಂಬರ್ ಜನವರಿಗೆ ಎಕ್ಸಾಮ್ ಮುಗಿತಾ ಮತ್ತೆ ನಿಮ್ ಕಾನ್ಫಿಡೆನ್ಸ್ ಡಬಲ್ ಆಗಿ ಟ್ರಿಪಲ್ ಆಗುತ್ತೆ ಸರ್. ಒಂದು ಜಾಬ್ ಕೈಯಲ್ಲಿ ಇದ್ದಾಗ ಸೊ ಇನ್ನೂ ಸೀರಿಯಸ್ ಆಗಿ. ಹಂಗಾಗಿ ಈ ಒಂದು KA ಗ್ರೂಪ್ B ಮತ್ತು ಗ್ರೂಪ್ C ಗೆ ಸಕ್ಸಸ್ ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಸಿಲೆಬಸ್ ಅನ್ನ ಅರ್ಥ ಮಾಡ್ಕೊಂಡು, ಪ್ಯಾಟರ್ನ್ ಅರ್ಥ ಮಾಡ್ಕೊಂಡು, ಕ್ವಶನ್ ಪೇಪರ್ ಡಿಕೋಡ್ ಮಾಡಿ ಅದ್ರ ಮುಖಾಂತರ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಶೋರ್ ಸರ್. ಆಮೇಲೆ ಸರ್ ಇನ್ನೊಂದು ನೀವು ಹೇಳಿದ್ರಿ, ಈಗ ನನ್ಗೆ ಒಂದು ವಿಷಯ ನೆನಪು ಬಂತ ಹಾಗಿದ್ರೆ, ನೋಡ್ರಿ ನೀವು IAS ಇರ್ಬೋದು, IPS ಏನ್ ನಿಮ್ ಕನಸುಗಳಿದಾವಲ್ಲ, ಈಗ ನಾವು ಹಂಗೆ ಇದ್ವಿ. ಏನಂತೀರಿ? ಆದ್ರೆ IAS ಆಗ್ಬೇಕು, KS ಆಗ್ಬೇಕು, ಎಂಬ್ಲಮ್ ಬಿಟ್ಟು ಕೆಳಗಡೆ ಸೊ ಅದೇ ತರ ಮೈಂಡ್ ಸೆಟ್ ಇತ್ತು ನಮ್ದು ಆಕ್ಚುಲಿ. ಬಟ್ ಈಗ ಅನ್ಸ್ತೈತೆ ತಪ್ಪಲ್ಲ ಅದು, ಯಾಕಂದ್ರೆ ಆ ಮೈಂಡ್ ಸೆಟ್ ಇದ್ದಿದ್ದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ವಿ, ಸೊ ಗೈಡ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೊಂದು ಏನು ಅಂದ್ರೆ, ಒಂದು ವಿಷಯ ಕರೆಕ್ಟ್ ಅರ್ಥ ಮಾಡ್ಕೊಳ್ರಿ. ನೀವು ಈಗ ರಾಜಶೇಖರ್ ಸರ್ ಹೇಳ್ದಂಗೆ UPSC ಪ್ರಿಲಿಮ್ಸ್ ಕೂಡ ಒಂದು ಸ್ವಲ್ಪ ಇನ್ನು ತುಂಬಾ ದೂರ ಇದೆ. ಓಕೆ, ಅದು ಸಿಂಪಲ್ ದೂರ ಇದೆ, ಬೇರೆ ಯಾವ ಎಕ್ಸಾಮು ಇಲ್ಲ. ಹಾಗೆ ನೀವು ಒಂದು ಸರ್ ಪಾರ್ಕಿಸನ್ ಲಾ ಅಂತ ನಾವು ಕೇಳಿರ್ಬೇಕಲ್ಲ. ಎಸ್, ಪಾರ್ಕಿಸನ್ ಲಾ ನಿಯಮ ಏನ್ ಹೇಳ್ತೈತಿ ನೋಡ್ರಪ್ಪ, ನೀವ್ ಏನೇ ಒಂದು ಟೈಮ್ ಎಷ್ಟು ಕಡಿಮೆ ಮಾಡ್ಕೊಂತ ಹೋಗಿರಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಓದ್ತಾ ಹೋಗ್ತೀರಿ. ಅಂದ್ರೆ ನಮ್ಮ ಪ್ರೊಡಕ್ಟಿವಿಟಿ ಮತ್ತು ನಮ್ಮ ಟೈಮ್ ಎರಡು ಹೆಂಗಿದೆ ಅಂದ್ರೆ ಸರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ನಾವ್ ಏನ್ ಹೇಳಕ್ ಬಂದ್ವಿ ಅಂದ್ರೆ ಇಲ್ಲಿ ನೋಡಿ, ಇದು ಎಕ್ಸಾಮ್ ಮೇ ಬಿ ಸರ್ ಯಾವಾಗ ಆಗ್ಬೋದು ಇದು ನಿಮ್ ಪ್ರಕಾರ? ಒಂದು ಡಿಸೆಂಬರ್ ಬಿಟ್ರೆ ಜನವರಿನ. ಹಾಗಿದ್ರೆ ಈಗ ಮೋಟಿವೇಶನ್ ಏನ್ ಇವ್ರಿಗೆ? ಜನವರಿಗೆ ಎಕ್ಸಾಮ್ ಐತಿ. ಹಾಗೆ ಜನವರಿಗೆ ಎಕ್ಸಾಮ್ ಐತೆ ಅಂದ್ರೆ ನೀವು ಕುತ್ಕೊಂಡ್ರಿ ಅಂದ್ರೆ ಸುಮ್ನೆ ಕೂರೋದಿಲ್ಲ. ಅದು ಹೆಂಗಿರುತ್ತೆ ಅಂದ್ರೆ ಓದೋದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಸರ್. ನಾಲೆಜ್ ಅಂದ್ರೆ ಎಲ್ಲಿ ಹಾಳಾಗೋದಿಲ್ಲ. ಮೇ ಬಿ UPSC ಗೆ ಯೂಸ್ ಆಗ್ಬೋದು, KS ಗೆ ಯೂಸ್ ಆಗ್ಬೋದು, PC to DC, GK, GS, ಮೇ ಬಿ ದ ನೇಚರ್ ಬೇರೆ ಇರ್ಬೋದು, ಡೆಪ್ತ್ ಬೇರೆ ಇರ್ಬೋದು. ಬೇಸಿಕ್ ಥಿಂಗ್ಸ್ ದೇ ಮ್ಯಾಟರ್ ಅ ಲಾಟ್. ಹೌದು, ನಿಜ. ಹಾಗಾಗಿ ಇವತ್ತು ಸಿಲೆಬಸ್ ಅನ್ನು ಡಿಕೋಡ್ ಮಾಡೋಣ, ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ. ಎಸ್ ಸರ್. ಹಾಗೇನೆ
20th ಇಂದ ನಮ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಫೋನ್ ನಂಬರ್ಸ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ KS ಗುರುಜಿ ಆಪ್ ಡೌನ್ಲೋಡ್ ಮಾಡಿ, ಅದು ಕೂಡ ಲಿಂಕ್ ಕೆಳಗಡೆ ಇದೆ, ನಿಮ್ಗೆ ಆಪ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಶಾಲ್ ವಿ ಸ್ಟಾರ್ಟ್? ಎಸ್ ಸರ್, ಶೂರ್. ಸೊ ಮೊದಲನೇದಾಗಿ ಸರ್ ಸಿಲೆಬಸ್ ನೋಡೋಣ. ಎಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವ್ಯಾವ ಹುದ್ದೆಗಳಿಗೆ ಇಲ್ಲಿ ಕರೆದಿದ್ದಾರೆ. ಸೊ ಇಷ್ಟೊಂದು 8 ಡಿಪಾರ್ಟ್ಮೆಂಟ್ಸ್ ಇದಾವೆ ಸರ್. ಓದ್ತಿರೋ ಒಂದ್ಸರಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಒಳ್ಳೆ ಡಿಪಾರ್ಟ್ಮೆಂಟ್ ಅದು, ತುಂಬಾ ಒಳ್ಳೇದು, ರೈಟ್. ಬೆಂಗಳೂರಲ್ಲಿ ಇದ್ಬಿಟ್ರೆ ಲಿಂಕ್ಸ್ ಬಹಳ ಬೆಳಿತವೆ, ಅವೆಲ್ಲ ಹೇಳಕ್ ಬರೋದಿಲ್ಲ ಈಗ. ಸೊ ರೈಟ್, ತುಂಬಾ ಒಳ್ಳೇದು. ಆಮೇಲೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮ. 2 ಡಿಫ್ರೆಂಟ್ ಪೋಸ್ಟ್ ಬರುತ್ತೆ, ಡ್ರೈವರ್ ಕಂಡಕ್ಟರ್ ಬೇರೆ, ಮತ್ತೆ ಇನ್ನೊಂದು ನಿರೀಕ್ಷಕರು ಅಂತ ಏನಾದ್ರು ಇದೆ ಇದರಲ್ಲಿ. ಓಕೆ ಫೈನ್. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ರೈಟ್, APMC, ರೈಟ್. ಸೊ ತುಂಬಾ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ನನಗೊಬ್ರು ಪರ್ಸನಲ್ ಆಗಿ ಗೊತ್ತಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ಒಳ್ಳೆ ಲೈಫ್ ಇರುತ್ತೆ. ಓಕೆ. ಅದೇ ರೀತಿಯಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ, ಜೊತೆಗೆ ಯಾವುದು ಇನ್ನೊಂದು ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ. ಸೊ ನೋಡಿದ್ರೆ ಎಲ್ಲ ಒಳ್ಳೆ ಪೋಸ್ಟ್ಗಳೇ ಇದಾವೆ. 8 ಹುದ್ದೆಗಳಿಗೆ ಸೇರಿ HK ನಾನ್ HK ಸೇರಿ ಮೋರ್ ದೆನ್ 700 ಪೋಸ್ಟ್. 708 ಐ ಥಿಂಕ್ ಸೊ, ರೈಟ್. 708 ಪೋಸ್ಟ್ಗಳು ಇದಾವೆ, ರೈಟ್. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ KS ಗುರುಜಿ ಒಳಗೆ ರಾಜಶೇಖರ್ ಸರ್ ಅವರು ಒಂದು ಸಪರೇಟ್ ವಿಡಿಯೋ ಮಾಡಿದ್ದಾರೆ ಅಬೌಟ್ ನೋಟಿಫಿಕೇಶನ್. ಆ ವಿಡಿಯೋನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಅದನ್ನ ನೀವು ನೋಡ್ಕೋಬಹುದು, ರೈಟ್. ಎಸ್. ಸೊ ಇಲ್ಲಿ ಗ್ರೂಪ್ B ನು ಇದೆ, ಗ್ರೂಪ್ C ನು ಇದೆ. ಈಗ ಸಹಜವಾಗಿ ಹುಡುಗರಿಗೆ ಬರ್ತಾ ಇರತಕ್ಕಂತ ಡೌಟ್ಸ್ ಏನಪ್ಪಾ ಅಂದ್ರೆ, ಎಷ್ಟು ಹುದ್ದೆಗಳಿಗೆ ನಾನು ಅಪ್ಲೈ ಮಾಡಬಹುದು? 8 ಹುದ್ದೆಗಳಿದಾವ, 8 ಪ್ರಾಧಿಕಾರಗಳಿದಾವ, 8 ಹುದ್ದೆಗೂ ಅಪ್ಲೈ ಮಾಡಬಹುದಾ? ಅಥವಾ ಒಂದೊಂದು ಪ್ರಾಧಿಕಾರದಲ್ಲಿ 2 ಹುದ್ದೆ ಇದೆ, ಎಲ್ಲದಕ್ಕೂ ಅಪ್ಲೈ ಮಾಡಬಹುದಾ? ಎಲ್ಲದಕ್ಕೂ ಅಪ್ಲೈ ಮಾಡಿದ್ರೆ ಎಲ್ಲದಕ್ಕೂ ಸಪರೇಟ್ ಎಕ್ಸಾಮ್ಸ್ ಬರೀಬೇಕಾ? ಸಪರೇಟ್ ಸಿಲೆಬಸ್ ಇರುತ್ತಾ? ಕಾಮನ್ ಡೌಟ್ಸ್ ಎಲ್ಲ ಸರ್ ಇದು. ಆಬ್ವಿಯಸ್ಲಿ ಈಗ ನಾನು ಒಬ್ಬ ಆಸ್ಪಿರೆಂಟ್ ಆಗಿ ಏನಾದ್ರು ಯೋಚನೆ ಮಾಡಿದ್ರೆ ಎಲ್ರಿಗೂ ಕಾಮನ್ ಆಗಿ ಬರ್ತಕ್ಕಂಥ ಡೌಟ್ಸ್ ಸರ್ ಅದು ಆಕ್ಚುಲಿ. ಹಂಗಾಗಿ ಇದನ್ನ ನಾವು ಸಿಲೆಬಸ್ ನ ಡಿಕೋಡ್ ಮಾಡೋದ್ರ ಮುಖಾಂತರ ಅರ್ಥ ಮಾಡ್ಕೊಬಹುದು. ಸಿಲೆಬಸ್ ಏನೇನಿದೆ ಅಂದ್ರೆ ಅಲ್ಲಿ ಸಿಲೆಬಸ್ ಜೊತೆಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಯಾವ ಹುದ್ದೆ, ಆಮೇಲೆ ಕ್ವಾಲಿಫಿಕೇಶನ್ ಕೊಟ್ಟಿರ್ಬೇಕಲ್ಲಿ. ಎಸ್ ಸರ್. ಸರ್ ಮೊದಲು ಹೇಳ್ಬಿಡ್ತೀನಿ, ಇಷ್ಟು ಬೇಸಿಕ್ಸ್ ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಮಗೆ 2 ರೀತಿಯಾದಂತ ಹುದ್ದೆ ಇದೆ. ಒಂದು ಗ್ರೂಪ್ B, ಓಕೆ ಓಕೆ, ಮತ್ತೊಂದು ಗ್ರೂಪ್ C. ಓಕೆ. ಗ್ರೂಪ್ B ಅಲ್ಲಿ ನಿಮಗೆ 2 ಪ್ರಶ್ನೆ ಪತ್ರಿಕೆ ಇರುತ್ತೆ, 2 ಪೇಪರ್ ಇರುತ್ತೆ, ಈಚ್ ಕ್ಯಾರಿಂಗ್ 300 ಮಾರ್ಕ್ಸ್. ಓಕೆ, ಟೋಟಲ್ 600. ಪೇಪರ್ 1 GK, ಪೇಪರ್ 2 ನಿರ್ದಿಷ್ಟ. ಓಕೆ. ಇದರಲ್ಲೂ ಕೂಡ 2 ಪೇಪರ್ ಇರುತ್ತೆ ಮೋಸ್ಟ್ ಆಫ್ ದಿ ಪೊಸಿಷನ್ಸ್ಗೆ, ಲೈಕ್ FD ST. ಕೆಲವೊಂದಿಷ್ಟು ಪೊಸಿಷನ್ಸ್ಗೆ ಒಂದು ಸ್ಪೆಸಿಫಿಕ್ ಪೇಪರ್ ಕೂಡ ಇರುತ್ತೆ, 3ನೇ ಪೇಪರ್. ಗ್ರೂಪ್ C ಅಲ್ಲಿ ಮತ್ತೆ ಟೆಕ್ನಿಕಲ್ ಪೇಪರ್ ಇದೆ. ಓಕೆ. ಹಂಗಾಗಿ ಫಸ್ಟ್ ಬೇಸಿಕಲಿ ಗ್ರೂಪ್ B ಗೆ ಬೇರೆ ಪ್ರಶ್ನೆ ಪತ್ರಿಕೆಗಳು, ಗ್ರೂಪ್ C ಗೆ ಕಾಮನ್ ಪ್ರಶ್ನೆ ಪತ್ರಿಕೆಗಳು. ಯಾವುದು GK ಪೇಪರ್, ಕಮ್ಯುನಿಕೇಶನ್ ಪೇಪರ್ ಕಾಮನ್ ಆಗಿರುತ್ತೆ ಕೆಲವೊಂದು ಕೆಟಗರಿಯ ಪೋಸ್ಟ್ ಗಳಿಗೆ. ಎಸ್. ಅದನ್ನ ಹೊರತುಪಡಿಸಿ ಕೆಲವೊಂದು ಕೆಟಗರಿ ಆಫ್ ಪೋಸ್ಟ್ ಗಳಿಗೆ GK ಇದೆ ಪ್ಲಸ್ ಟೆಕ್ನಿಕಲ್ ಪೇಪರ್. ಎಸ್, ಟೆಕ್ನಿಕಲ್ ಪೇಪರ್ ಕಂಬೈನ್. ಓಕೆ. ಸೊ ಹಂಗಾಗಿ ಇಷ್ಟು ಬೇಸಿಕಲಿ ಎಲ್ಲರಿಗೂ ಅರ್ಥ ಆಯ್ತು. ಎಸ್. ಸೊ ಈಗ ಇದು ಗ್ರೂಪ್ B ಗೆ ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಿವಿಲ್, ಸಹಾಯಕ ಅಭಿಯಂತರರು. ಅಂದ್ರೆ ಇದು ಐ ಥಿಂಕ್ ಇದು ಟೋಟಲಿ ಟೆಕ್ನಿಕಲ್ ಪೋಸ್ಟ್. ಇದು ಗ್ರೂಪ್ ಟೆಕ್ನೋಕ್ರಾಟ್ಸ್ ಅಂತ ಕರೀತೀವಿ ನಾವು, ಅಲ್ಲ ಗುರುಗಳ? ಬ್ಯೂರೋಕ್ರಾಟ್ಸ್, ಟೆಕ್ನೋಕ್ರಾಟ್ಸ್. ಗ್ರೂಪ್ B. ಸೊ ಗ್ರೂಪ್ B ಇಲ್ಲಿ ಈಗಾಗಲೇ ಹೇಳಿದೆ, ಪತ್ರಿಕೆ 1, ಪತ್ರಿಕೆ 2. ಎಷ್ಟು ಪೇಪರ್ ಸರ್? 2 ಪೇಪರ್ಸ್ ಇರ್ತದೆ, ಒಂದು ಟೆಕ್ನಿಕಲ್, ಒಂದು GK. ಪ್ರತಿ ಪೇಪರ್ಗೂ 300 ಅಂಕ, ಟೋಟಲ್ 600. ಬಟ್ ಟೈಮಿಂಗ್ ಇಲ್ಲೂ 2 hours, ಇದಕ್ಕೂ 2 hours. ಕ್ವೆಶ್ಚನ್ಸ್, ನಂಬರ್ ಆಫ್ ಕ್ವೆಶ್ಚನ್ಸ್ 100. ಎಸ್. ಓಕೆ ಫೈನ್. ಸೊ ಇಲ್ಲಿ ಸಿಲೆಬಸ್ ನೋಡಿ, ಒಂದೇನ್ ಆಸ್ಪಿರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, 300 ಮಾರ್ಕ್ಸ್ ಅಂದ ತಕ್ಷಣ ಅಥವಾ ಗ್ರೂಪ್ B, ಗ್ರೂಪ್ C ಅಂದ ತಕ್ಷಣ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. GK ಅವಾಗ್ಲೇ ಹೇಳಿದೆ, ಅದೇ ಭೂಗೋಳ ಶಾಸ್ತ್ರ, ಇದೇ ಭೂಗೋಳ ಶಾಸ್ತ್ರ. ಅದೇ ಸರ್. ಈಗ ಹಿಸ್ಟ್ರಿ FD ಅಂತ ಬಂದಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬೇರೆ ಇದ್ದು, UPSC ಅಂತ ಬಂದಾಗ ಸಿಂಧು ನಾಗರಿಕತೆ ಬದಲಾಗಕ್ಕೆ ಸಾಧ್ಯ ಇದೆ? ಹೆಂಗ್ ಸಾಧ್ಯನೇ ಇಲ್ಲ. ಮೇ ಬಿ ರಿವೋಲ್ಟ್ ಆಫ್ 1857 ಇದಕ್ ಬೇರೆ ಅದಕ್ಕೆ ಬೇರೆ ಇಲ್ಲ ಇಲ್ಲ. ಬಟ್ ನೇಚರ್ ಆಫ್ ಕ್ವೆಶ್ಚನ್ಸ್ ಬೇರೆ. ಇದು ಯಾವ್ದು ಗ್ರೂಪ್ D ಎಕ್ಸಾಮ್ ಗಳಲ್ಲಿ ಅಥವಾ PC ಎಕ್ಸಾಮ್ ಗಳಲ್ಲಿ 1857 ಹಂಗೆ ಯಾವ ವರ್ಷ ಆಯ್ತು ಅಂತ ಕೇಳ್ಬೋದು.
ಆದ್ರೆ ಅದೇ UPSC ಒಳಗೆ ಅಥವಾ ಅದು ಲೆವೆಲ್ ಸ್ವಲ್ಪ ಅಪ್ಲಿಕೇಶನ್ 1857 ದಂಗೆ ಆದ್ಮೇಲೆ ಇದರ ಪರಿಣಾಮಗಳು ಏನಾಯ್ತು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಮೇಲೆ, ಹೌದು, ಅಂದ್ರೆ ಗವರ್ನೆನ್ಸ್ ಮೇಲೆ. ಮಹಾರಾಣಿ ಕ್ವೀನ್ ವಿಕ್ಟೋರಿಯಾ ಇದರ ಭಾರತದ ಒಂದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಬ್ರಿಟಿಷ್ ಇಂಡಿಯಾದ ಅಡ್ಮಿನಿಸ್ಟ್ರೇಷನ್ ಅಸ್ಯೂಮ್ ಮಾಡ್ಕೊಂಡು ಒಂದು ಗುಡ್ ಗವರ್ನೆನ್ಸ್ ಆಕ್ಟ್ ಜಾರಿಗೆ ತರ್ತಾರೆ. ಇದು ಆಮೇಲೆ ಗವರ್ನರ್ ಜನರಲ್ ಪೊಸಿಷನ್ ಅಬಾಲಿಷ್ ಆಗಿ ವೈಸ್ ರಾಯ್ ಬಂತು. ಈ ತರ ಕ್ವಶನ್ಸ್ ಅಪ್ಲಿಕೇಶನ್ ಅಂತ ಕರಿತೀವಿ. ಎಲ್ಲಿ ಬರುತ್ತೆ? UPSC ಲೆವೆಲ್ ಅಲ್ಲಿ. ಅದೇ ಈ ಗ್ರೂಪ್ ಸಿ ಲೆವೆಲ್ ಅಥವಾ ಈ +2 ಲೆವೆಲ್ ಏನ್ ಬರುತ್ತೆ? ಸಿಂಪಲ್ ಇರುತ್ತೆ. 1857 ದಂಗೆ ಇಂತಿಂತ ಪ್ರದೇಶದಲ್ಲಿ ಆಯ್ತು. ಕಾನ್ಪುರದಲ್ಲಿ ಅದನ್ನ ಯಾರು ಲೀಡ್ ಮಾಡಿದ್ರು? ಜಾನ್ಸಿಯಲ್ಲಿ ಯಾರು ಲೀಡ್ ಮಾಡಿದ್ರು? ಅದನ್ನ ಯಾರು ಸೋಲಿಸಿದ್ರು? ಯಾರು ಹಿಮ್ಮೆಟ್ಟಿಸಿದ್ರು? ಯಾವ ಬ್ರಿಟಿಷ್ ಅಧಿಕಾರಿ ಹಿಮ್ಮೆಟ್ಟಿಸಿದ್ರು? ಹಾಗಾಗಿ ಸಿಲೆಬಸ್ ನೋಡಿ, ಸಾಮಾನ್ಯ ಪತ್ರಿಕೆ, ಪ್ರಚಲಿತ ವಿದ್ಯಮಾನಗಳು. ಈಗ ಸರ್ ಆಗಿದ್ರೆ ನಾನು ಅದೇ ಹೇಳಿದೆ, ಇದು GK ಪೇಪರ್ ಸರ್. ಆಗಿದ್ರೆ ಈ ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಹುಡುಗರು ಕನ್ಫ್ಯೂಷನ್ ಆಗ್ತದ. ಈಗ ನಾವು UPSC ಅಂತ ನಾವು ಓದ್ಬೇಕಾದ್ರೆ ನೀವು ಎನ್ಕೌಂಟರ್ ಮಾಡಿದ್ದೇನು ಅಂದ್ರೆ, ಅವ್ನ ಏನ್ ಮಾಡ್ಬಿಡ್ದ ಅಂದ್ರೆ 5 ವರ್ಷದ ಕರೆಂಟ್ ಅಫೇರ್ ಇರ್ತದ, ಆಫನ್ ಸೀನ್ ಇಂದ ನ್ಯೂಸ್ ಅಂತ ಕೊಡ್ತದೆ. ಸರ್ ಇಲ್ಲಿ ಹೆಂಗಿರ್ತದೆ? ಮತ್ತೆ ಸರ್ ಒಂದು ಮಾಡ್ಬೇಕಾಗಿರುವಂತ ಕೆಲಸ ಮತ್ತು ಮಾಡಬಾರ್ದಾಗಿರತಕ್ಕಂತ ಕೆಲಸ. ಸೊ ಮಾಡಬಾರ್ದಾಗಿರೋದೇನು? ಒಂದೇ ಒಂದು ಕರೆಂಟ್ ಅಫೇರ್ಸ್ ಸಿಲೆಬಸ್ಗೆ 4-5 ಮ್ಯಾಗಝಿನ್ ತಗೊಂಡು 4-5 ಕಂಪೈಲೇಷನ್ ತಗೊಂಡು ತಪ್ಪು ಮಾಡಕ್ ಹೋಗ್ಬೇಡಿ. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಏನು ಅಂದ್ರೆ, ಕರೆಂಟ್ ಅಫೇರ್ಗೆ ಲಿಮಿಟ್ ಇಲ್ಲ. ನೀವು 10 ಮ್ಯಾಗಝಿನ್ ಓದಿದ್ರು ಲಿಮಿಟ್ ಇಲ್ಲ, ಎಂಡ್ಲೆಸ್. ಸೊ ಹಾಗಾಗಿ ಒಂದೇ ಓದ್ರಿ, ಬಟ್ ಅದನ್ನೇ ಚೆನ್ನಾಗಿ ಓದ್ಕೊಳ್ಳಿ. ಅದನ್ನ ಮಾಡ್ಬೇಡಿ. ಯಾವ್ದು ಮಲ್ಟಿಪಲ್ ಬೇಡ. ಮಾಡ್ಬೇಕಾಗಿರೋದು ಏನಂದ್ರೆ, ನೀವು ಯಾವುದೇ ಕರೆಂಟ್ ಅಫೇರ್ಸ್ ಸೋರ್ಸ್ ತಗೊಂಡ್ರು ಕೂಡ ಅದನ್ನ ಅವ್ರು ಕೊಟ್ಟಿರೋ ರೀತಿ ಓದ್ಕೊಂಡು ಹೋಗ್ಬೇಡಿ. ಪೇಜ್ ಬೈ ಪೇಜು, ಲೈನ್ ಬೈ ಲೈನು, ಡೇಟಾ ಬೈ ಡೇಟಾ. ಈಗ ಆಸ್ ಅ ಕಂಟೆಂಟ್ ಡೆವಲಪರ್ ಮೈಸೆಲ್ಫ್, ನಾನು ಇನ್ಸೈಟ್ಸ್ IAS ಅಲ್ಲಿ ಸುಮಾರು 12 ವರ್ಷ ಕಂಟೆಂಟ್ ಕ್ರಿಯೇಟರು ಪ್ಲಸ್ ಮೆಂಟರು, ಟೀಚರ್. ಸೊ ಕರೆಂಟ್ ಅಫೇರ್ಸ್ 2014 ಇಂದ 2022 ವರೆಗೂ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೆ, ಸಿಂಗಲ್ ಹ್ಯಾಂಡಲ್. ಸೊ ಅಲ್ಲಿ ಕರೆಂಟ್ ಅಫೇರ್ಸ್ ಮಾಡಕ್ ಕುತ್ಕೊಂಡಾಗ ಬೆಳಿಗ್ಗೆ ಹಿಂದೂ ಪೇಪರ್ ತೆಗೆದು, ಪ್ರಜಾವಾಣಿ ಇಂಡಿಯನ್ ಎಕ್ಸ್ಪ್ರೆಸ್ ತೆಗೆದು, UPSCಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ತೆಗೆದು ನನ್ನ ಪಾಯಿಂಟ್ ಆಫ್ ವ್ಯೂ ಅದು ಬಹಳ ಇಂಪಾರ್ಟೆಂಟ್. ಅದೇ ನೆನಪು ಇರ್ಬೇಕಲ್ಲ ಸರ್. ಹಂಗಾಗಿ ಅಷ್ಟೆಲ್ಲ ಮಾಡಿದ್ರು ಕೂಡ ಅಟ್ ದಿ ಎಂಡ್ ಆಫ್ ದಿ ಇಯರ್ ನನಗೆ ನೆನಪಿರ್ತಿರ್ಲಿಲ್ಲ. ಯಾಕಂದ್ರೆ ಮಲ್ಟಿಪಲ್ ಕಂಟೆಂಟ್ ಆದಾಗ ಟು ಫಾರ್ಗೆಟ್. ಸೊ ನಾನೇನ್ ಅನ್ಕೊಟ್ಟೆ ಅಂತ ಹೇಳಿದ್ರೆ, ಬಿ ಚೂಸಿ. ಹೆಂಗ್ ಚೂಸಿ ಅಂದ್ರೆ, ಅಲ್ಲಿ ಸಿಲೆಬಸ್ ವೈಸ್ ಕೊಟ್ಟಿರ್ತಾರೆ, ಪಾಲಿಟಿ, ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, ಎನ್ವೈರನ್ಮೆಂಟ್ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನೀವು ಫಸ್ಟ್ ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡಿ. KEA ಮೈಂಡ್ ಸೆಟ್, UPSC ಮೈಂಡ್ ಸೆಟ್, KPSC ಮೈಂಡ್ ಸೆಟ್, 3 ಬೇರೆ ಬೇರೆ. KEA ಕರೆಂಟ್ ಅಫೇರ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳುತ್ತೆ, ಥೀಮ್ಸ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಇಂಪಾರ್ಟೆಂಟ್ ನ್ಯಾಷನಲ್ ಆರ್ಗನೈಸೇಷನ್ಸ್, GI ಟ್ಯಾಗ್ಸ್, ಪ್ಲೇಸಸ್ ಇನ್ ನ್ಯೂಸ್ ಇನ್ ಇಂಡಿಯಾ, ಪ್ಲೇಸಸ್ ಇನ್ ನ್ಯೂಸ್ ಅಕ್ರಾಸ್ ದಿ ವರ್ಲ್ಡ್, ಅಂಡ್ ಇಂಪಾರ್ಟೆಂಟ್. ಸರ್ ಇನ್ನೊಂದು ಕೇಳ್ಬೋದಲ್ಲ, ಈಗ ಎಮರ್ಜಿಂಗ್ ಟೆಕ್ನಾಲಜೀಸ್ ಬರ್ಬೋದು. ಡೆಫಿನೆಟ್ಲಿ. ಆಮೇಲೆ ಇನ್ನೊಂದು ಕೇಳ್ಬೋದಲ್ಲ ಸರ್, ಅದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಯಾವ್ದಾವ್ದು ಅಂದ್ರೆ ಒಂದು 2-3 ವರ್ಷದಲ್ಲಿ ಯಾವ್ಯಾವ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ ಅದನ್ನು ಕೇಳ್ಬೋದಲ್ಲ. ಈ ತರ 18 ಥೀಮ್ಸ್ ನಾನು ನೋಡಿರೋಂಗೆ ಫರ್ದರ್ ಕ್ಲಾಸಸ್ ಎಲ್ಲ ಬರುತ್ತೆ. ಅಂಡ್ ನಮ್ಮ ಆಪ್ ಅಲ್ಲೂ ಕೂಡ ನಮ್ಮ ಕೋರ್ಸ್ ಅಲ್ಲಿ ಅದನ್ನ ಥೀಮ್ಸ್ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಪ್ರತಿ ಥೀಮ್ ಮೇಲೂ ಒನ್ ಆರ್ ದಿ ಅದರ್ ವೇ ಕ್ವಶನ್ ಬಂದೇ ಬರುತ್ತೆ. ಸೊ ನೀವು ಮಾಡ್ಬೇಕಾಗಿರೋದೇನು, ಆ ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡ್ಕೊಂಡು ಥೀಮ್ ಪ್ರಕಾರ ಮೊದಲು ನೀವು ತಗೊಂಡಿರ್ತಕ್ಕಂಥ ಕಂಪೈಲೇಷನ್ ಅಲ್ಲಿ ಆ ಟಾಪಿಕ್ ಹುಡುಕಿ. ಈಗ ಫಾರ್ ಎಕ್ಸಾಂಪಲ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ, ಈಗ ರೀಸೆಂಟ್ ಆಗಿ ಸರ್ ಒಂದಂತೂ ನಿಜ, ಓದಕ್ ಹೋದ್ರೆ ಲಿಮಿಟ್ ಇಲ್ಲ. 2 ವರ್ಷದ್ದು ಓದ್ಬೋದು, 3 ವರ್ಷದ್ದು ಓದ್ಬೋದು, 4 ವರ್ಷ. ನಮ್ಮ ನಾವು ಫಸ್ಟ್ ಇಲ್ಲಿಗೆ ಲಿಮಿಟ್ ಮಾಡ್ಕೋಬೇಕು. 1 ವರ್ಷದ ಕರೆಂಟ್ ಅಫೇರ್ಸ್ ಪಕ್ಕಾ ಮಾಡ್ಕೋಬೇಕು. ಸೊ 2025 ಜಾನ್ವರಿಯಿಂದ 2025 ನವೆಂಬರ್ ವರೆಗೂ ಎಲ್ಲ ಓದ್ ಮುಗಿಸ್ಕೋಬೇಕು. ಸೊ ಅದನ್ನ ಓದುವಾಗ ಈ ತರ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಬಂತು. ಲಾಸ್ಟ್ 1 year ಅಲ್ಲಿ ಯಾವ್ಯಾವ ಹೊಸ ಟೆಕ್ನಾಲಜಿ ಬಂದಿದೆ, ಲೈಕ್ ಈಗ ಲೈಫೈ ಟೆಕ್ನಾಲಜಿ ಬಂತು. ಆಮೇಲೆ ಈಗ ನೆಕ್ಸ್ಟ್ ಲೀಡರ್ ಇರ್ಬೇಕಲ್ಲ ಸರ್. ಎಸ್, ಲೀಡರ್ ಬಂತು. ಲೀಡರ್ ಇದೆ. ಸೊ ಇವೆಲ್ಲ ಕೆಲವೊಂದು ಹೊಸ ಟೆಕ್ನಾಲಜೀಸ್ ಬರ್ತಾ ಇದಾವೆ. ಸೊ ಈ ಟೆಕ್ನಾಲಜಿ ಪ್ರಿನ್ಸಿಪಲ್ ಅರ್ಥ ಮಾಡ್ಕೋಬೇಕು, ಅದರ ಒರಿಜಿನ್ ಅರ್ಥ ಮಾಡ್ಕೋಬೇಕು, ಅಂಡ್ ಅಪ್ಲಿಕೇಶನ್ ವೆರಿ ಬೇಸಿಕ್. ತುಂಬಾ ಡೀಪ್ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ರಿಸರ್ಚ್ ಪೇಪರ್ ಓದಿ ಅದನ್ನೆಲ್ಲ ಅವಶ್ಯಕತೆ ಇಲ್ಲ. ಸರ್ ಹೇಳೋದಂಗೆ ಕರೆಕ್ಟ್. ನೀವು ಹಾಗಿದ್ರೆ ಥೀಮ್ಸ್ ಬೇಸ್ಡ್ ಓದ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ರಿ ಈಗ. ಎಸ್, ಹಾಗಿದ್ರೆ ಅದು ನಮ್ಮ KS ಗುರೂಜಿಯಲ್ಲಿ ಕೂಡ ಥೀಮ್ ಬೇಸ್ಡ್ ನಾವು ವಿ ವಿಲ್ ಸ್ಟಾರ್ಟ್. ಓಕೆ ಸರ್, ಒನ್ ಮೋರ್ ಪಾಯಿಂಟ್. ಆ ಥೀಮ್ ಬೇಸ್ಡ್ ರೀಡಿಂಗ್ ಏನಿದೆಯಲ್ಲ, ನೀವೆಲ್ಲರೂ ನೋಡಿ, ಈಗ ಸರಿ ಸುಮಾರು 2.5 3 ತಿಂಗಳಿದೆ ಸರ್ ಈಗ ಎಕ್ಸಾಮ್ ಅರೌಂಡ್. ಸೊ ಈಗ ಒಬ್ಬ ಐಡಿಯಲ್, ಈಗ ನಾನು ಒಂದು ಪ್ರಕಾರ ಹೇಳ್ಬಿಡ್ತೀನಿ. ವಿದ್ಯಾರ್ಥಿಗಳಲ್ಲಿ 2 ಬಗೆ. ಒಬ್ಬ ಸೀರಿಯಸ್ ಆಸ್ಪಿರೆಂಟ್, ನಾನ್ ಸೀರಿಯಸ್ ಆಸ್ಪಿರೆಂಟ್. ನಾನ್ ಸೀರಿಯಸ್ಗೆ 3 ತಿಂಗಳಿಲ್ಲ 30 ತಿಂಗಳು ಕೊಟ್ಟರು ಓದಲ್ಲ. ಅವ್ನು ಮಾಡ್ಬೇಕಂತ ಬಂದಾನೆ, ಅದ್ರ ಮಾಡ್ಲೇಬೇಕಂತ ಬಂದಿಲ್ಲ. ಸೀರಿಯಸ್ ಆಸ್ಪಿರೆಂಟ್ಸ್ ಅಲ್ಲಿ ಮತ್ತೆ 2 ರೀತಿ. ಒಬ್ಬ ಸೀರಿಯಸ್ ಆಸ್ಪಿರೆಂಟ್ ಎಲ್ಲವನ್ನ ಕವರ್ ಮಾಡ್ತೀನಿ ಅಂತ ಹೋಗ, ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಪೇಜ್ ಬೈ ಪೇಜ್, ಬುಕ್ ಬೈ ಬುಕ್ ಓದಿ ಅದನ್ನ ನೋಟ್ಸ್ ಮಾಡ್ಕೊಂಡು ಅದನ್ನ ಸಮರೈಸ್ ಮಾಡ್ಕೊಂಡು ಅದ್ರ ಮೇಲೆ 100 ಮಾರ್ಕ್ ಟೆಸ್ಟ್. ಹೌದು. ಇನ್ನೊಂದು ಟೈಪ್ ಆಫ್ ಸ್ಟೂಡೆಂಟ್ ಯಾವ ತರ ಇರ್ತಾನೆ ಅಂದ್ರೆ ಸ್ಮಾರ್ಟ್ ವರ್ಕ್. ಈ ಎಕ್ಸಾಮ್ ಏನ್ ಡಿಮ್ಯಾಂಡ್ ಇದೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೋತೀನಿ.
ನಾನು ಯಾರ ವಿರುದ್ಧ ಯುದ್ಧ ಮಾಡ್ತಾ ಇದೀನಿ. ಸಪೋಸ್ ನಾನೇ ಕ್ಲಾಸ್ ಮಾಡ್ಬೇಕು ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಇನ್ವೈಟ್ ಮಾಡಿರ್ತಾರೆ. ಸ್ಕೂಲ್ ಮಕ್ಳಿಗೆ ಪಾಠ ಮಾಡಪ್ಪ ಅಂತ ಹೇಳಿದ್ರೆ ನಾನು IIT ಅವ್ರಿಗೆ ಪಾಠ ಮಾಡೋ ರೀತಿ ಓದ್ಕೊಂಡು ಹೋಗಿ ಹೇಳಿದ್ರೆ ಅವ್ರು ಮಲ್ಕೊಂಡ್ಬಿಡ್ತಾರೆ, ಹುಡುಗರು ಸರ್ ಎದ್ದು ಹೋಗ್ತಾರೆ, ಅವ್ರು ಆಕ್ಚುಲಿ ಮಲ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಈ ಸೆಕೆಂಡ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಏನಾಗಿ ಇರ್ತಾರಲ್ಲ ಆ ರೀತಿ ಪ್ರತಿಯೊಬ್ರು ಆಗ್ಬೇಕು. ಸೊ ದೇ ಆರ್ ಇನ್ ದಿ ರೇಸ್. ಸೆಲೆಕ್ಷನ್ ಆಗಿಲ್ಲ ಇನ್ನು. ಸೆಲೆಕ್ಷನ್ ನಾನು ಗ್ಯಾರಂಟಿ ಮಾಡಕ್ಕಾಗಲ್ಲ, ನೀವು ಗ್ಯಾರಂಟಿ ಕೊಡಕ್ಕಾಗಲ್ಲ, ದೇವರು ಕೊಡಕ್ಕಾಗಲ್ಲ. ಹಾರ್ಡ್ ವರ್ಕ್ ಬೇಕು, ಸ್ಮಾರ್ಟ್ ವರ್ಕ್ ಬೇಕು, ಅದಾದ್ಮೇಲೆ ಸ್ವಲ್ಪ ಲಕ್ ಬೇಕು. ಬಟ್ ಲಕ್ ಫಾರ್ಚೂನ್ ಫೇವರ್ಸ್ hard workers and smart workers indeed. Exactly. So many hard workers are in the market. ಫಸ್ಟ್ ಆ ಕ್ಯಾಟಗರಿ ಬಂದ್ಬಿಡ್ಬೇಕು. ಸೊ ಹಂಗಾಗಿ ಪ್ರತಿ ಸಬ್ಜೆಕ್ಟ್ಗೂ ಇದೇ ರೀತಿ ಸ್ಮಾರ್ಟ್ ವರ್ಕ್ ಮಾಡಿ ನೀವು, ರೈಟ್? ಅಂದ್ರೆ ಥೀಮ್ಸ್ ಐಡೆಂಟಿಫೈ ಮಾಡ್ಕೊಳ್ಳೋದು, ಅದರ ಅರ್ಥ ಬೇರೆ ಓದಕ್ ಹೋಗ್ಬೇಡಿ ಅಂತ ಹೇಳ್ತಿಲ್ಲ, ಬಟ್ ಪ್ರಯಾರಿಟೈಸ್ ದಿಸ್ ಆರ್ ದಟ್. ಅಂದ್ರೆ ಎವ್ರಿ ಡೇ ನಿಮ್ಮ ಸ್ಟಡಿ ಒಳಗೆ ನೀವು ಹೇಳೋದಾಗಿದ್ರೆ ಫಸ್ಟ್ ಥೀಮ್ ಬೇಸ್ಡ್ ಒಂದು, ಈಗ ಫಾರ್ ಎಕ್ಸಾಂಪಲ್ 24 hours ಅಲ್ಲಿ ಸ್ಲೀಪಿಂಗ್ ಎಲ್ಲ ಅಥವಾ ನಿಮ್ದು ಫಿಸಿಕಲ್ ಆಕ್ಟಿವಿಟಿಗೆ ಫ್ಯೂ ಅವರ್ಸ್ ಅನ್ನ ಬಿಟ್ಟು ಇನ್ನು ಉಳಿದ ಸ್ಟಡಿ ಅವರ್ಸ್ ಏನಿದೆ ಅಲ್ಲ, ಆ ಅವರ್ಸ್ಗೆ ನಾವು ಏನ್ ಮಾಡ್ಬೇಕಂತ ಹೇಳ್ತೀರಿ, ಈಗ ಥೀಮ್ ಬೇಸ್ಡ್ ಸ್ಟಡಿ ಬೇರೆ, ಲೈಕ್ ನಾರ್ಮಲ್ ಈಗ ಕರೆಂಟ್ ಅಫೇರ್ ಅಂತ ತೆಗೆದುಕೊಂಡ್ರು ಗುರುಗಳು. ಈಗ ಸೊ ಕರೆಂಟ್ ಅಫೇರ್ಸ್ ಅಂತ ತೆಗೆದುಕೊಂಡ್ರೆ ಈಗ ರೈಟ್, ಸೊ ರೈಟ್, ಈಗ ಕರೆಂಟ್ ಅಫೇರ್ಸ್ ಅಂತ ತೆಗೆದುಕೊಳ್ತಾ ಇದೀವಿ ಸರ್. ಈಗ ಪ್ರಚಲಿತ ಘಟನೆಗಳಂತ ನಾವು ತಗೊಂಡ್ವಿ. ಈಗ ಹಾಗಾದ್ರೆ ಈಗ ಈ ಪ್ರಚಲಿತ ಘಟನೆಗಳನ್ನ ನಾವು ಓದೋ ವೇ ಹಾಗಾದ್ರೆ ಹೇಗ್ ಮಾಡ್ಬೋದು ಅಂದ್ರೆ, ಈಗ ನಮ್ಮ ಅಂತ ನೀವ್ ಹೇಳ್ದಂಗೆ ಒಂದು ಥೀಮ್ ಬೇಸ್ಡ್ ಇದು ಬಹಳ ಎಫೆಕ್ಟಿವ್ ಇದೆ. ಐ ನ್ಯೂ ಇಟ್ ಅಂಡ್ ಐ ಪರ್ಸನಲಿ ತುಂಬಾ ಸಜೆಸ್ಟ್ ಮಾಡ್ತೀನಿ ಇದನ್ನ. ಯಾಕೆ ಈ ಸಾರಿ KS ಗೆ ಸರ್ ನಿಮ್ಗೆಲ್ಲ ಗೊತ್ತೇ ಇದೆ, ನಾವು ಓದಿದ್ದು ಒಂದು 15-20 ದಿನ. ಯಾಕೆಂದ್ರೆ ಮತ್ತೆ ಹಂಗಂತ ಹೇಳಿ ಹಂಗ ಅನ್ಕೋಬೇಡ್ರಿ 3 ತಿಂಗಳಲ್ಲಿ ನಾವು KS ಆಗ್ಲಿಲ್ಲ, ಹಂಗಲ್ಲ. ಇದು 10 ವರ್ಷದಿಂದ ಅದೇ ಮಾಡಿವಿ ನಾವು, ಅದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಮತ್ತೆ ಹಂಗ ಅನ್ಕೋಬೇಡ್ರಿ. ಬಟ್ ಅದೇ ನಾವು ಆ 1 ತಿಂಗಳು ಏನು ಓದ್ತೀವಲ್ಲ, ಅಂದ್ರೆ 10 ವರ್ಷ ನಾವು ಓದ್ತಿದ್ವಿ ಅದು ಬೇರೆ. ಈ 1 ತಿಂಗಳ ಏನು ಓದಿವಲ್ಲ ಸರ್, ಥೀಮ್ ಬೇಸ್ಡ್ ಓದಿದ್ವಿ, ತುಂಬಾ ವರ್ಕ್ ಆಗ್ತದೆ. ಇದು ಗುಡ್ ಸರ್. ಇದು ಎರಡನೇ ಸರ್ ಹಾಗಿದ್ರೆ ಈ ಕರೆಂಟ್ ಅಫೇರ್ ನ ಮತ್ತೆ ಈಗ ನೀವು ಏನ್ ಮಾಡ್ಬೋದಾಗಿದ್ರೆ ಲೈಕ್ ರ್ಯಾಂಡಮ್ ಆಗಿನ ಅಥವಾ ಎಂತ ಈಗ ಥೀಮ್ಸ್ ಐಡೆಂಟಿಫೈ ಮಾಡ್ಕೊಂಡು ಫಸ್ಟ್ ಓದ್ಬಿಡ್ತಾರೆ. ಆಯ್ತು, ಇದರಲ್ಲಿ 100% ನನ್ನ ಪ್ರಕಾರ ಇದು 90% ಕರೆಂಟ್ ಅಫೇರ್ ಕವರ್ ಆಯ್ತು. ಈಗ ಮಿಕ್ಕಿ 10% ಅನ್ನ ಈ ರೀಡಿಂಗ್ ಅಲ್ಲಿ ಕೊಡಿ, ಸೆಕೆಂಡ್ ರೀಡಿಂಗ್ ಅಲ್ಲಿ. ಎರಡನ್ನೂ ಒಟ್ಟೊಟ್ಟಿಗೆ ಮಾಡೋದು ಬೇಡ ಸರ್, ರೈಟ್? ಓಕೆ. ಬೇಕಾದ್ರೆ ನಿಮ್ಮ ಸ್ಟಡಿ ಪ್ಲಾನ್ ಅನ್ನ ಕರೆಂಟ್ ಅಫೇರ್ಸ್ ಬೇಸ್ಡ್, ಸಬ್ಜೆಕ್ಟ್ ಬೇಸ್ಡ್, ಆಮೇಲೆ PYQ ಬೇಸ್ಡ್ ಅಂತ ಡಿವೈಡ್ ಮಾಡ್ಕೊಳ್ರಿ. ನಾನು ಹೇಳೋದು ಏನಂದ್ರೆ, ಒಬ್ಬ ವಿದ್ಯಾರ್ಥಿ ಸ್ಟಡಿ ಮಾಡಕ್ ಕುತ್ಕೊಂಡಾಗ ಬೆಳಿಗ್ಗೆ ಎದ್ದ ಕೂಡ 2 ಪ್ರಶ್ನೆಯನ್ನು ಕಾಡ್ಬೇಕು. ನಾನು ಇವತ್ತು ಏನನ್ನ ಓದ್ಬೇಕು, ಏನು, ವಾಟ್, ನೆಕ್ಸ್ಟ್ ಏಕೆ, ವೈ. ಅದು ಪವರ್ಫುಲ್. ಅದು ಆಕ್ಚುಲಿ 2 ವರ್ಡ್ ಗೊತ್ತಾಗ್ಬಿಟ್ರೆ ಸಾಕು. ಇವತ್ತು ನಾನು ಹಿಸ್ಟ್ರಿ ಓದ್ಬೇಕಾ, ಹಿಸ್ಟ್ರಿ ಯಾಕೆ ಓದ್ಬೇಕು, ಹಿಸ್ಟ್ರಿಯಲ್ಲಿ ಏನ್ ಓದ್ಬೇಕು, ಅದನ್ನೇ ಏಕೆ ಓದ್ಬೇಕು. ಈ ಎರಡಕ್ಕೂ ಆನ್ಸರ್ ಇಲ್ಲದೆ ನೀವು ಓದಕ್ ಕುತ್ಕೊಂಡ್ರೆ ಇನ್ನೊಂದು ಹೇಳ್ಬೋದು ಅದಕ್ಕೆ ಹೌ ಅಂತ. ಆ ಹೌ ಅಂತ ನಮಗೆ ಪ್ಯಾಟರ್ನ್ ಕೊಟ್ಬಿಡ್ತದೆ. ಹೌ ಅನ್ನ ತಿಳಿಸ್ಕೊಡೋ ಕೆಲಸ ನಾವು ಅಂಡ್ ಥ್ರೂ ಡಿಕೋಡಿಂಗು, ಥ್ರೂ ಇಂಪಾರ್ಟೆಂಟ್ ಮೈಕ್ರೋ ನೋಟ್ಸ್, ಥೀಮ್ಸ್ ನಾವು. ಹೌ, ರೈಟ್ ಸರ್? ಎಸ್ ಸರ್, ಎಸ್, ಹೌ. ಸೊ ಸರ್ ನೀವೇ ಯೋಚನೆ ಮಾಡ್ರಿ. ಈಗ ಇವತ್ತು ನಾನು ಏನ್ ಓದ್ಕೋಬೇಕು ಅನ್ಕೊಂಡಿನಿ, ಕರೆಂಟ್ ಅಫೇರ್ಸ್ ಓದ್ಕೋಬೇಕು ಅನ್ಕೊಂಡಿನಿ. ಯಾಕೆ ಓದ್ಬೇಕು? ಅದರಿಂದ ಕ್ವಶನ್ಸ್ ಬರುತ್ತೆ. ಏನ್ ಓದ್ಬೇಕು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಓದ್ತೀನಿ. ಯಾಕೆ ಓದ್ತೀನಿ? ಯಾಕಂದ್ರೆ ಈಗ ರೀಸೆಂಟ್ ಆಗಿ ಯಾವ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಎಲ್ಲದ್ರೊಳಗೂ ಒನ್ಸ್ ಅಗೇನ್ ಕನೆಕ್ಟಿಂಗ್. ಇದು ಒಂಥರ ಸೈಕಲ್ ಇದ್ದಂಗೆ ಸರ್. ಯಾಕೆ ಓದ್ಬೇಕು? ಕ್ವಶನ್ಸ್ ಕೇಳುತ್ತೆ. ಅದ್ರಲ್ಲಿ ಏನ್ ಓದ್ಬೇಕು? ನಾನು WTO ಓದ್ತೀನಿ, UN ಸ್ಪೆಷಲೈಸ್ಡ್ ಏಜೆನ್ಸೀಸ್ ಓದ್ತೀನಿ, UN ಏಜೆನ್ಸೀಸ್ ಇನ್ ನ್ಯೂಸ್ ಓದ್ತೀನಿ, UNICEF ಓದ್ತೀನಿ, ಆಮೇಲೆ WTO ಓದ್ತೀನಿ, ಆಮೇಲೆ EU ಓದ್ತೀನಿ, ಆಮೇಲೆ ಕ್ವಾಡ್ ಓದ್ತೀನಿ. ಯಾಕೆ ಓದ್ತೀನಿ? ಅದೇ ಟಾಪಿಕ್ ಮೇಲೆ ಪದೇ ಪದೇ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಜಸ್ಟ್ ಅದೇ ನಾವು ಏನೇ ಒಂದು ಟಾಪಿಕ್ ನಾವು ತಗೊಂಡಿವಿ ಅಂದ್ರೆ ನಮ್ಗೆ ನಾವು ಕೇಳ್ಕೋಬೇಕಾಗಿದ್ರೆ ಯಾಕೆ ಓದ್ಬೇಕು, ಏನು ಓದ್ಬೇಕು. ಯಾಕಂದ್ರೆ ಈಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ ಬಂದ್ರೆ ಸುಮಾರು 100ಕ್ಕೂ ಹೆಚ್ಚು ಜಾಸ್ತಿ ಎಲ್ಲವನ್ನ ನೆನ್ಪಿಟ್ಕೊಳ್ಳೋದು ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಸರ್. ನೋಟ್ಸ್ ಏನು ಎಲ್ಲ ಅದು ಚಾಟ್ GPT ಯೂಸ್ ಮಾಡ್ಕೊಂಡು, ಗೂಗಲ್ ಯೂಸ್ ಮಾಡ್ಕೊಂಡು ನೋಟ್ಸ್ PDF ರೆಡಿ ಮಾಡ್ಕೊಳಕ್ 5 ನಿಮಿಷ ಸಾಕು. ಬಟ್ ಆಸ್ ಅ ಮೆಂಟರ್, ಆಸ್ ಅ ಟೀಚರ್, ನಾನೇ ಅದನ್ನ ಓದಿ ನೆನಪಲ್ಲಿ ಇಟ್ಕೊಳಕ್ ಆಗ್ತಿಲ್ಲ, ಅದನ್ನ ಪ್ರೊಸೆಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಸಜೆಸ್ಟ್ ಮಾಡಲ್ಲ ನಾನು, ರೈಟ್? ಸೊ ಈ ತರ ಮಾಡ್ಬೇಕು ಸರ್ ಈಗ. ಸೊ ಸಿಲೆಬಸ್ ಹಾಗಾದ್ರೆ ಕರೆಂಟ್ ಅಫೇರ್ ಅಲ್ಲಿ ಹಾಗಾದ್ರೆ ನಾವಿಲ್ಲಿ ಥೀಮ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅನ್ನ ಶೋರ್ಲಿ ಬಿ ಕಮ್ ಅಪ್ ವಿತ್ ಯು, ರೈಟ್? ಸೊ ನಿಮ್ ಜೊತೆ ತಗೊಂಡ್ಬರ್ತೀವಿ, ರೈಟ್? ಸೊ ನೆಕ್ಸ್ಟ್ ಆಗಿದ್ರೆ ಸಾಮಾನ್ಯ ವಿಜ್ಞಾನ. ಈ ಸಾಮಾನ್ಯ ವಿಜ್ಞಾನ ಅಂತಂದ್ರೆ ಯಾವ ತರ ಗುರುಗಳ ಇದು ಸರ್? ನನ್ನ ಪ್ರಕಾರ ಈಗ ನೀವು ಒಬ್ಬ ಸೈನ್ಸ್ ಟೀಚರ್ ಆಗಿ ಪಾಠ ಮಾಡಿದೀರಾ, ಸೊ ನಿಮ್ಮ ಒಪಿನಿಯನ್ ನೀವು ಹೇಳಿ. ನಾನೇನ್ ಅನ್ಕೋತೀನಿ ಅಂದ್ರೆ ಟೈಮ್ ಕಡಿಮೆ ಇದೆ. ಜನರಲ್ ಸೈನ್ಸ್ ಅಂತ ಬಂದ್ರೆ ಮೆನಿ ಯೂಟ್ಯೂಬರ್ಸ್ ಮತ್ತೆ ಟೀಚರ್ಸ್ ಏನ್ ಹೇಳ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಓದ್ರಪ್ಪ, 6 to 12 ಓದ್ರಪ್ಪ, ಆಮೇಲೆ ಕೋಚಿಂಗ್ ಸೇರ್ಕೊಂಡ್ರೆ 3 ಕವರ್ ಮಾಡೋದಕ್ಕೆ ಸಾಕಾಗಿ ಹೋಗುತ್ತೆ. ಒಬ್ಬ ಸೈನ್ಸ್ ಸ್ಟೂಡೆಂಟ್ ನೀಟ್ ಪ್ರಿಪೇರ್ ಆಗೋನು ಅಥವಾ ಇದಕ್ಕೆ ಪ್ರಿಪೇರ್ ಆಗೋನು ಏನು ಓದಕ್ಕಾಗಲ್ಲ. ನಾವು ಆ ಸಿಲೆಬಸ್ ಅಂತಂದು ಇವ್ರಿಗೆ ಓದ್ರಿ ಅಂತ ಹೇಳಿದ್ರೆ ಆಗಲ್ಲ. ಹೌದು. ಸೊ ಹಂಗಾಗಿ ನನ್ನ ಸಜೆಷನ್ ಏನಂದ್ರೆ, ಸೈನ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ರಿಪಿಟೇಟಿವ್ ಥೀಮ್ಸ್ ನೋಡ್ರಿ, ರೈಟ್?
ಫಿಸಿಕ್ಸ್ ಅಲ್ಲಿ ಲೈಟ್ ಮೇಲೆ ಬರ್ತಾ ಇದೆ, ಗ್ರಾವಿಟೇಷನ್ ಮೇಲೆ ಬರ್ತಾ ಇದೆ. ಅಂದ್ರೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಎಸ್ ಜಾಸ್ತಿ. ಆ ಥೀಮ್ಸ್ ಐಡೆಂಟಿಫೈ ಮಾಡ್ಕೊಳ್ಳೋದು, ಓಕೆ, ಅದ್ರ ಮೇಲೆ PYQs ನೋಡೋದು, ನೋಡಿ ಆ ಚಾಪ್ಟರ್ಸ್ ಫಸ್ಟ್ ಪಕ್ಕ ಮಾಡ್ಕೊಂಡ್ಬಿಡೋದು. ಸೊ ಈ ಎಂಟೈರ್ ಸಿಲೆಬಸ್ ಮುಗಿಸುವಾಗ ಅದನ್ನ ಫಸ್ಟ್ ಮುಗಿಸ್ಕೊಂಡು ಎಲ್ಲ ಮುಗಿಸಿದ್ಮೇಲೆ ಟೈಮ್ then we can go for remaining stuff. Okay, ಈ ಹಿಂದೆ ನೀವು ಈಗಾಗಲೇ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಚೆನ್ನಾಗಿ ಓದಿ ನೋಟ್ಸ್ ಮಾಡ್ಕೊಂಡಿದ್ರೆ ನಿಮ್ಗೆ ಇಷ್ಟನೇ ಇಲ್ಲ. ಹೌದು ಅಲ್ವಾ ಸರ್? ಅದನ್ನ ಜಸ್ಟ್ ನೋಟ್ಸ್ ರಿವಿಷನ್ ಮಾಡ್ಕೊಂಡ್ರೆ ಸಾಕು. ಬಟ್ ಯಾರು ಹೊಸಬರು ಇದಾರಲ್ಲ, ನಾನು ಕಂಡು ಬಂದಿರೋದು ಏನಪ್ಪಾ ಅಂದ್ರೆ, ನನ್ ಕಂಡು ಬಂದಿರೋದು ಪ್ರತಿ ಆಸ್ಪಿರೆಂಟ್ಗೂ ಮೆಂಟಲ್ ಎಬಿಲಿಟಿ ಆಮೇಲೆ ವಿಜ್ಞಾನ ಒಂಥರ ಸ್ವಲ್ಪ ಸೊ ಹಂಗಾಗಿ ಅವ್ರು ಯಾಕೆ ತಪ್ಪು ಮಾಡ್ತಾರಂದ್ರೆ, ಅಲ್ಲಿ ಟೀಚರ್ ಹೇಳಿರ್ತಕ್ಕಂಥದ್ದು, ಆಮೇಲೆ ನೋಟ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಬುಕ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನ ಓದ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ವೈ ಡು ವಾಂಟ್ ದಟ್? ಇಟ್ಸ್ ಅ ಗೇಮ್ ಆಫ್. ಈಗ ನಾವಿಲ್ಲಿ ಏನಪ್ಪ PhD ಮಾಡಕ್ ಬಂದಿಲ್ಲಲ್ಲ, ಎಕ್ಸಾಮಿಗೆ ಬಂದಿದ್ದೀವಿ ನಾವು. ಇದು ರಿಲೇಟಿವ್ಸ್ ರೇಸ್ ಇದೆ ಅಂದ್ರೆ ನನ್ ಜೊತೆ ಇರ್ತಕ್ಕಂಥ ಆಸ್ಪಿರೆಂಟ್ಸ್ ಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಹಂಗಾಗಿ ಎಲ್ಲಿ ನಮ್ಮ ಆಸ್ಪಿರೆಂಟ್ಸ್ ಅದು ನಮ್ಮ ಕಾಂಪಿಟೇಟಿವ್ ಥಾಟ್ಸ್ ಎಂಡ್ ಆಗುತ್ತೋ ನಮ್ಮ ಥಾಟ್ಸ್ ಅಲ್ಲಿ ಶುರುವಾಗಬೇಕು ಅಂತ. ಅಂದ್ರೆ ಅರ್ಥ ಈಗ 200 ಮಾರ್ಕ್ಸ್ ಗಳಿಸಬೇಕು ಅಂತ ನಾವು ಬಂದಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ ಈಗ. ಎಸ್ ಆತರ ಕುತ್ಕೊಂಡ್ರೆ 3 ತಿಂಗಳಲ್ಲಿ 6 ತಿಂಗಳು ಹೋದ್ರೂ ಆಗಲ್ಲ, 1 ವರ್ಷಕ್ಕೆ ಹೋದ್ರೂ ಆಗಲ್ಲ. ಬಿಕಾಸ್ ಇವತ್ತಿಂದು ಕರೆಂಟ್ ಅಫೇರ್ಸ್ ನಾಳೆ ಬದಲಾಗಿರುತ್ತೆ. ಎವ್ರಿ ಡೇ ಕೀಪ್ಸ್ ಆನ್ ಆಡಿಂಗ್. ನಮಗೇನ್ ಬೇಕು, ಆ ಕಟ್ ಆಫ್ ರೇಂಜ್ ಅನ್ನ ಸೇಫ್ಲಿ ಕಂಫರ್ಟೇಬಲಿ ದಾಟ್ ಹೋಗಿರೋ. ಅಂದ್ರೆ ಹಾಗಿದ್ರೆ ಸರ್, ಈಗ ನಮಗೆ ಫಸ್ಟ್ ಬಿಫೋರ್ ಯಾವ್ದೇ ಒಂದು ನಾವು ಮಾಡೋಕ್ಕಿಂತ ಮುಂಚೆ ಅಥವಾ ನಮ್ಗೆ ಏನು ಅಂದ್ರೆ ಯಾವ್ದೋ ಪ್ರಿಪರೇಷನ್ ಆಗೋಕ್ಕಿಂತ ಮುಂಚೆ ಕಟ್ ಆಫ್ ಬಗ್ಗೆ ಐಡಿಯಾ ಇರಬೇಕು. ಕರೆಕ್ಟಾ? ಹಾಗಾದ್ರೆ ಕಟ್ ಆಫ್ ಎಷ್ಟೈತಿ, ನಾನು ಎಷ್ಟು ಅಟೆಂಡ್ ಮಾಡ್ಬೇಕು, ಹೆಂಗ್ ಅಟೆಂಡ್ ಮಾಡ್ಬೇಕು? ಈಗ ಒಬ್ಬ GM ಕ್ಯಾಂಡಿಡೇಟ್ ಅನ್ಕೊಟ್ರೆ, ನೋ ರಿಸರ್ವೇಶನ್, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ರಿಸರ್ವೇಶನ್ ಇಲ್ಲ, ರೂರಲ್ ಇಲ್ಲ, ಯಾವ್ದು ಇಲ್ಲ. ಸೊ ಫಾರ್ ಹಿಮ್ ಔಟ್ ಆಫ್ 200 ಅಂತ ಅನ್ಕೊಳ್ಳಿ ಅಂದಾಜು, ಅವರೇಜ್ ವಿ ಆರ್ ಟೆಲ್ಲಿಂಗ್ 155 ಪ್ಲಸ್ ವಿಲ್ ಬಿ ಸೇಫ್. ಇಟ್ಸ್ ವೆರಿ ಬಿಗ್ಗೆಸ್ಟ್ ಸೇಫೆಸ್ಟ್ ಅನ್ಬೋದು. ಒಂದ್ ಲೆವೆಲ್ ಸೇಫ್. ಇಟ್ ಚೇಂಜಸ್, ಅದನ್ನ ಖಂಡಿತವಾಗಿ ಹೇಳಕ್ ಬರಲ್ಲ. ಬಟ್ ಪಕ್ಕ ನನ್ನ ಪ್ರಕಾರ ಸರ್, ನನ್ನ ಅನುಭವದಲ್ಲಿ GM ಕ್ಯಾಟಗರಿ ಅವರು, ಈಗ ನಾನು CT ಅವೆಲ್ಲ ನೋಡಿದ್ರೆ ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ, 150 ಪ್ಲಸ್ ಏನಾದ್ರು ತಗೊಂಡ್ರೆ ನಾವ್ ಹೇಳ್ತೀವಿ. ಬಟ್ ಕಷ್ಟ ಪಡ್ಬೇಕು, ಕಷ್ಟ ಪಡ್ದಂಗೆ ಏನಾಗುತ್ತೆ ಗುರುಗಳೇ, ಹೌದಲ್ರ? ಸೊ 150 ಪ್ಲಸ್ ತಗೊಂಡ್ರೆ ಎಸ್ ಸರ್, ಸೇಫ್. ಎಸ್ ಸರ್. ಸೊ ಹಂಗಾಗಿ ಇದ್ರ ಅರ್ಥ ಇಲ್ಲಿ 155 ಸ್ಕೋರ್ ಮಾಡೋದಷ್ಟೇ ನೋಡ್ಬಾರ್ದು ವಿದ್ಯಾರ್ಥಿಗಳು. ಇದು ಒಂದೇ ನಾಣ್ಯದ ಎರಡು ಮುಖಗಳು. 155 ಸ್ಕೋರ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಇಲ್ಲಿ ಮಿಕ್ಕಿದ 45 ಮಾರ್ಕ್ಸ್ ಬಿಡ್ತೀವಲ್ಲ, ಬಿಟ್ಟಾದ್ರೂ ಬರ್ತೀವಿ, ತಪ್ಪಾದ್ರೂ ಆಗುತ್ತೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ನಾನು ಆಲ್ಮೋಸ್ಟ್ ಪ್ರತಿ ಆಸ್ಪಿರೆಂಟ್ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಹಂಗಾಗ್ಬೋದು, ಹಿಂಗಾಗ್ಬೋದು, ಹಿಂಗ್ ಸ್ಕೋರ್ ಮಾಡ್ಬೋದು ಅಂತ ಹೇಳಲ್ಲ. ನೋಡ್ರಪ್ಪ, ಇಷ್ಟು ಬಿಟ್ಟು ಬರಕ್ ಅವಕಾಶ ಇರುತ್ತೆ, ಫೇಲ್ ಆದ್ರೆ ಹಿಂಗ ಅವಕಾಶ ಇರುತ್ತೆ. ಬಿಕಾಸ್ ದಿಸ್ ಈಸ್ ರಿಯಾಲಿಟಿ. ಅಂದ್ರೆ 45 ಮಾರ್ಕ್ಸ್ ಬಿಟ್ಟು ಬರ್ಬೋದು, ತಪ್ಪು ಮಾಡ್ಬೋದು ಅಂದ್ರೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾಳೆ ಕ್ವಶನ್ ಪೇಪರ್ ಹಿಂಗ್ ಓಪನ್ ಮಾಡ್ತೇನೆ ನಾನು, ಸ್ಟಾರ್ಟಿಂಗ್ ಟಫೆಸ್ಟ್ ಕ್ವೆಶ್ಚನ್ಸ್ ಬರ್ಬೋದು. ಕ್ವಶನ್ ಪೇಪರ್ ಬಂತು, ಇದೇನು ಗೊತ್ತಿರ್ಲಿಲ್ಲ ಅನ್ಕೊಳ್ರಿ, ಪ್ಯಾನಿಕ್ ಆಗ್ತಾನೆ, ಸ್ಟ್ರೆಸ್ ಆಗುತ್ತೆ, ಅವ್ನ ಪರ್ಫಾರ್ಮೆನ್ಸ್ ಅಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವ್ನ ತಲೆಯಲ್ಲಿ 200 ಬಟ್ ನಾವ್ ಅದನ್ನ 45 ಮಾರ್ಕ್ಸ್ ಬಿಟ್ಟು ಬರಕ್ ಅವಕಾಶ ಇದಪ್ಪ ಅಂತ ಹೇಳಿದಾಗ, ಸರ್ ಹೇಳಿದ್ರು ನಂಗ, ಇದು ಒಂದೂವರೆ ಏನಾಯ್ತು, ಇನ್ನೂ 99 ಕ್ವಶನ್ಸ್ ಅದ ಮುಂದೆ ನನ್ಗೆ, ಯಾಕಂದ್ರೆ ಔಟ್ ಆಫ್ ಔಟ್ ತೆಗಿಯೋ ಅವಶ್ಯಕತೆ ಇಲ್ಲ ಅಂತ. ಈ ಮೈಂಡ್ ಸೆಟ್ ಪ್ರತಿ ಆಸ್ಪಿರೆಂಟ್ಗೂ ಇರ್ಲೇಬೇಕು. ಬಿಕಾಸ್ ಯಾರು ಕೂಡ ಇದನ್ನ ಈಗೋ ಮೇಲೆ ತಗೋಬಾರ್ದು, ಸ್ವಪ್ರತಿಷ್ಠೆ ಅಂತ ಅನ್ಕೊಳ್ಬಾರ್ದು. ಎಂತ ಪರಬ್ರಹ್ಮ ಬಂದ್ರು ಅವ್ನ ಕಡೆಯಿಂದ ಕೂಡ ತಪ್ಪಾಗುತ್ತಲ್ಲ ಸರ್. ಅಲ್ಲ ಸರ್, ಕ್ವೆಶ್ಚನ್ ಪೇಪರ್ ಸೆಟ್, ಈಗ ನಾನು ಕ್ವೆಶ್ಚನ್ ಪೇಪರ್ ಸೆಟ್ ಮಾಡ್ತೀನಿ ಅಂದ್ರೆ ನನಗೆ ಯಾವ ಸಬ್ಜೆಕ್ಟ್ ಕೊಟ್ಟು ಅದ್ರ ಮೇಲೆ ಕ್ರಿಯೇಟ್ ಮಾಡ್ತೀನಿ ಅಥವಾ ಫ್ರೇಮ್ ಮಾಡ್ತೀನಿ, ಉಳಿದು ನನಗೆ ಗೊತ್ತಿರ್ತದೆ. ಅದು ಹೋಗ್ಲಿ ಸರ್, ಸ್ವತಃ KPSC, KA, UPSC ಪದೇ ಪದೇ ರಿವೈಸ್ ಕೀ ಆನ್ಸರ್ಸ್ ಬಿಡ್ತಾರಲ್ಲ. ಇಫ್ ಪರ್ಫೆಕ್ಷನ್ ವಾಸ್ ವಿತ್ ರೆಸ್ಪೆಕ್ಟ್ ಟು ದೆಮ್ ಅಂದ್ರೆ ಅವರೇ ಕರೆಕ್ಟ್ ಆಗಿ ಕೊಡೋದಿಲ್ಲ. ಆಮೇಲೆ ಇನ್ನೊಂದ್ ಸರ್, ಎಷ್ಟೋ ಜನ ನಮ್ಮ ಫ್ರೆಂಡ್ಸ್, ನಿಮ್ ಫ್ರೆಂಡ್ಸ್ ಎಲ್ಲ UPSC ಪ್ರಿಲಿಮ್ಸ್ ಒಂದ್ಸಾರಿ ಕ್ಲಿಯರ್ ಮಾಡ್ತಾರೆ, ಇವನ್ ಇಂಟರ್ವ್ಯೂ ಕ್ಲಿಯರ್ ಮಾಡ್ತಾರೆ, ನೆಕ್ಸ್ಟ್ ಟೈಮು ಪ್ರಿಲಿಮ್ಸ್ ಕ್ಲಿಯರ್ ಆಗೋದಿಲ್ಲ. ನಾವು ನೋಡಿದೀವಲ್ವಾ ಅದು. ಹಾಗಾಗಿ ಸ್ವಲ್ಪ ಡ್ರ್ಯಾಗ್ ಆಗ್ತಾ ಇದೆ, ಯಾರು ವೀಕ್ಷಕರು ಬೇಜಾರ್ ಮಾಡ್ಕೊಳ್ಬಾರ್ದು. ಬಿಕಾಸ್ ಇಲ್ಲ, ಐ ಥಿಂಕ್ ಬೇಕು ಸರ್ ಇದು ಆಕ್ಚುಲಿ ನನ್ನ ಪ್ರಕಾರ ಬೇಕಾಗ್ತದೆ. ಈಗ ಒಬ್ಬರೇ ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದ್ರಿಂದ ಅದರ ಇಂಪ್ಯಾಕ್ಟೇ ಬೇರೆ. ಇಬ್ರು ಗೊತ್ತಿರೋರು, ಇದೇ ಫೀಲ್ಡ್ ಅಲ್ಲಿ ನುರಿತವರು, ಅವರು ಬಂದಾಗ ಅದ್ರ ಒಂದು ಇಂಪ್ಯಾಕ್ಟೇ ಬೇರೆ ಇರುತ್ತೆ. ರೈಟ್? ಸಾಮಾನ್ಯ ವಿಜ್ಞಾನ ಆಯ್ತು ಸರ್, ಸೇಮ್ ಥಿಂಗ್. ಕರ್ನಾಟಕದ ಇತಿಹಾಸ, ಭೂಗೋಳಶಾಸ್ತ್ರ ತಮ್ಮ ಸಬ್ಜೆಕ್ಟ್. ನೀವ್ ಹೇಳಿ ಸರ್, ಜಿಯೋಗ್ರಫಿ ಈಗ ಸಹಜವಾಗಿ ತುಂಬಾ ವಾಸ್ಟ್ ಇದೆ ಸರ್. ನಾವೇ ಕ್ಲಾಸ್ ಮಾಡಿದ್ರೆ 3 ತಿಂಗಳು ಬೇಕಾಗ್ತದ. ದಿನಕ್ಕೆ 2 ಗಂಟೆ ಮಾಡಿದ್ರೆ ನಿಮ್ಗೆ 3 ತಿಂಗಳು ಸಾಕು, ಬೇಕು, ಜಾಸ್ತಿನೇ ಬೇಕಾಗ್ತದ, ನಿಮ್ಗೆಲ್ಲ ಗೊತ್ತೇ ಇರ್ತದ. ಸೊ ಸರ್, ಈಗ ನನ್ನ ಪ್ರಕಾರ ಈ ಭೂಗೋಳಶಾಸ್ತ್ರ, ಈಗ ನೀವೇನ್ ಹೇಳಿದ್ರಲ್ಲ ಸಾಮಾನ್ಯ ವಿಜ್ಞಾನ ಅಂತ, ಏನು ಆ ಥೀಮ್ ಬೇಸ್ಡ್ ಓದ್ಬೇಕು ಅಂತ ಸರ್, ಇಲ್ಲಿ ಕೂಡ ಅಷ್ಟೇ. ಜಾಗ್ರಫಿಯಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, KE ಅವ್ರ ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕು. KPSC ಅವರು ಅಂದ್ರೆ ಒಂದು ಮೈಂಡ್ ಸೆಟ್ ಇದೆ. ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ನೀವು ನೋಡ್ರಿ, ಎಲ್ಲ ಎಕ್ಸಾಮ್ ಅಲ್ಲೂ ಕೇಳ್ತಿದ್ದಾನೆ. ರೈಟ್? ಈ ಲ್ಯಾಂಡ್ ಫಾರ್ಮ್ಸ್ ನೋಡಿ ಎಲ್ಲ ಕಡೆ ಕೇಳ್ತಾ. ಅಂದ್ರೆ
ಒಂದು ಸರ್ ಒಂದು 5 ರಿಂದ 6 ವರ್ಷದ ಕ್ವೆಶನ್ ಪೇಪರ್ಸ್ ಅನ್ನ ನಾವು ಮುಂದೆ ಇಟ್ಕೊಂಡು ಥೀಮ್ ಸರ್ ನೀವು ಹೇಳಿದ್ರಲ್ಲ ಯಾವ್ದಾವ್ದು ಕೇಳ್ತಿದ್ದಾನಪ್ಪ ಈಗ ಹಾಗೆ ರಿವರ್ಸ್ ಕೇಳ್ತಾ ಇದೆ, ರಿವರ್ಸ್ ಅನ್ನ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳೋಣ, ರೈಟ್? ಆ ಥೀಮ್ ಬೇಸ್ಡ್ ನೋಡ್ಕೋಬೇಕು ಸರ್ ನನ್ನ ಪ್ರಕಾರ. ಒಳ್ಳೆ ಪಾಯಿಂಟ್ ಹೇಳಿದ್ರಿ. ರಿವರ್ಸ್ ನಲ್ಲಿ ಈಗ ಓಪನ್ ಚಾಲೆಂಜ್, ಪ್ರತಿಯೊಬ್ಬ ಆಸ್ಪಿರೆಂಟ್ ಕೂಡ ಹೋಗಿ ಕೇಳಿದ ಯಾವುದೇ ಕ್ವಶನ್ ಪೇಪರ್ ತೆಗೀರಿ, 1 ಇಲ್ಲ 2 ಕ್ವಶನ್ಸ್ ರಿವರ್ಸ್ ಮೇಲೆ ನದಿಗಳ ಮೇಲೆ ಇರಲೇಬೇಕು. 1 ಇಲ್ಲ 2 ಕ್ವಶನ್ಸ್ 100% ಮ್ಯಾಂಡೇಟರಿಲಿ ಈ ಪರ್ವತ ಶ್ರೇಣಿಗಳು ಅಥವಾ ಮೌಂಟೇನ್ ರೇಂಜಸ್ ಮೇಲೆ ಇರಲೇಬೇಕು. ಈಗ ಪಾಸ್ ಮೇಲೆ ಸರ್ ಯಾವಾಗ ಕೇಳ್ತಾರೆ ನೀವೆಲ್ಲ ಏನಪ್ಪಾ ಅಂದ್ರೆ ಥೀಮ್ಸ್, ನೀವು ಥೀಮ್ಸ್ ಇಟ್ಕೊಂಡು ಓದಿದ್ರಿ ಅಂದ್ರೆ ನಾನು ಹೇಳಿದ್ನಲ್ಲ ಜಾಗ್ರಫಿ ನೀವು ಹಂಗ್ ಓದಾಕ್ ಹೋದ್ರೆ ಹೌದಲ್ಲ ಸರ್, ಈಗ ಮುಗಿಯದೇಲ ಅದು. ಈಗ ನೋಡಿ ನಾವೇ ಇಷ್ಟು ವರ್ಷ ಟೀಚ್ ಮಾಡ್ತಾ ಇದ್ದೀನಿ, ನಮಗ್ ಗೊತ್ತಿಲ್ದಿರೋ ಎಷ್ಟೋ ಬಂದು ಗೊತ್ತೇ ಈಗ ನ್ಯೂಸ್ ಅಲ್ಲಿ ಬರ್ತಾ ಇರ್ತೇವೆ ಡೈಲಿ. ಹೌದು, ಈ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಲ್ಯಾಂಡ್ ಫಾರ್ಮ್ಸ್ ಅಲ್ಲಿ ಎಷ್ಟು ಪ್ರಕಾರಗಳು ಸರ್ ನಿಮ್ ಪ್ರಕಾರ ನೀವು ಹೇಳ್ತಾ? ನಾನು ಕ್ಲಾಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರಂಗೆ 120 ರಿಂದ 130 ಭೂ ಸ್ವರೂಪಗಳನ್ನ ನಾವು ಹೇಳ್ಕೊಡ್ತೀವಿ, ನಿಮ್ಗೆ ಗೊತ್ತಿರಂಗೆ. ಅದೆಲ್ಲ ಎಲ್ಲಿ ನೆನ್ಪಿಟ್ಕೊಳಕ್ ಆಗ್ತದೆ ಹೇಳಿ ಸರ್? KS ಅಲ್ಲಿ UPSC ಅಲ್ಲಿ ಯಾವ್ದೇ ಗ್ರೂಪ್ಸ್ ಎಕ್ಸಾಮ್ಸ್ ಅಲ್ಲಿ ಲ್ಯಾಂಡ್ ಫಾರ್ಮ್ಸ್ ಮೇಲೆ 2 ಕ್ವಶನ್ಸ್ ಕೇಳ್ತಿದ್ದಾರೆ ಇತ್ತೀಚೆಗೆ. ಅವ್ನು ಕೇಳ್ತಕ್ಕಂತ ಲ್ಯಾಂಡ್ ಫಾರ್ಮ್ಸ್ ಮೇಲೆ ಕೇಳ್ತಕ್ಕಂತ ಕ್ವಶನ್ಸ್ ಹೆಂಗಿರುತ್ತೆ ಅಂದ್ರೆ ಒಂದ್ 10 ರಿಂದ 15 ಇಂಪಾರ್ಟೆಂಟ್ ಲ್ಯಾಂಡ್ ಫಾರ್ಮ್ಸ್. ಮೇಜರ್ ಈಗ ಯಾವ್ದಪ್ಪ ಈ ನಿಮ್ಮ ವಾಯುವಿನಿಂದ ವಿಂಡ್ ನಿಂದ ಯಾವ್ದಾಗಿದೆ, ಅಥವಾ ನೀರಿನಿಂದ ಯಾವ್ದಾಗಿದೆ, ಕಡಲು ಅಥವಾ ನಮ್ಮ ಈ ಸಮುದ್ರ ಅಲೆಗಳಿಂದ ಏನಾಗಿದೆ, ಸೊ ಇಂತ ಮೇಲ್ ಏನಿದಾವಲ್ವಾ ಅವ್ನು ಕೇಳಿದ್ರು. ಆಮೇಲೆ ಅಂತ ನೋಡ್ಬೇಕಾದ್ರೆ UPSC ಅಲ್ಲಿ ಏನ್ ಕೇಳಿದ್ದಾರೆ ಸರ್, ಇನ್ನೊಂದೇನು ಅಂತಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಮೊನ್ನೆ KSI ಸರ್, KPSC ಅವ್ರ ಮೈಂಡ್ ಸೆಟ್ ಅನ್ನು ಹಾಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಹ್ಯಾಸ್ ದಟ್ ಈಸ್ UPSC ಅನ್ನ ಕಾಪಿ ಪೇಸ್ಟ್ ಮಾಡಿದೆ ಸರ್. ಎಕನಾಮಿಕ್ ಕ್ವೆಶನ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ ಈಗ ಯಾರು ನಮ್ಮ ಈ UPSC ಆಸ್ಪಿರೆಂಟ್ಗಳು PYQs ಮಾಡ್ಕೊಂಡಿದ್ರಲ್ವಾ ಸರ್, ಅವರು ನೋಡ್ತಿದ್ದಂಗೆ ಆನ್ಸರ್ ಆಗಿ ಬಂದಿದ್ದಾರೆ ಸರ್. PS ಇವನ್ ಎಲ್ಲಾ ಆಸ್ಪಿರೆಂಟ್ಸ್ ಹೇಳ್ತೀನಿ, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಲ್ಲ PSI ನೋಡ್ರಿ, VAO ನೋಡ್ರಿ, ಅಥವಾ ಲೇಬರ್ ಇನ್ಸ್ಪೆಕ್ಟರ್ ನೋಡ್ರಿ, ಯಾವ್ದಾದ್ರು ಕ್ವಶನ್ ಪೇಪರ್ ತೆಗೀರಿ, ಗೂಗಲ್ ಹೋಗಿ ಆ ಕ್ವಶನ್ ಅನ್ನ ಸರ್ಚ್ ಮಾಡಿ, ಆ ಸರ್ಚ್ ಫಿಲ್ಟರ್ ಇರುತ್ತಲ್ಲ ಸರ್, ಲಾಸ್ಟ್ 3 ಇಯರ್ಸ್ ಸೆಟ್ ಮಾಡಿ UPSC SSC RRB ಅಂತ ಟ್ಯಾಗ್ ಮಾಡ್ರಿ. ಒಂದಲ್ಲ ಒಂದು ವೇ ಅಲ್ಲಿ ಆ ಕ್ವಶನ್ ಡೈರೆಕ್ಟ್ ಡೈರೆಕ್ಟ್ ಇಲ್ಲ ಥೀಮ್ ಆದ್ರೂ ಅಲ್ಲಿ ಬಂದಿರುತ್ತೆ. 100 ಪ್ರಶ್ನೆಗಳು ಇದೇ ರೀತಿ ಇರುತ್ತೆ, ಅಟ್ ಲೀಸ್ಟ್ 95+ ಕ್ವಶನ್ಸ್ ಈ ರೀತಿ ಇರುತ್ತೆ. ಬಟ್ ಆದ್ರೂ ಎಲ್ಲಿ ಫೇಲ್ ಆಗ್ತಾ ಇದೀವಿ? ಆಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಆಸ್ ಕೋಚಸ್ ನಾವು ಕೂಡ ಅದೇ ತಪ್ಪು ಮಾಡ್ತಾರೆ. ಒಬ್ಬ ಆಸ್ಪಿರೆಂಟ್ ಬಂದಾಗ ಯಾರೋ ಒಬ್ಬ ಆಸ್ಪಿರೆಂಟ್ ಎಲ್ಲಾ ಕ್ಲಾಸಸ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಬೇಕು ಅಂತ ಹೇಳಿದಾಗ ಅದೇ ರೀತಿ ಕೊಡ್ತಾ ಹೋಗ್ತೀವಿ. ಅವ್ರಿಗೆ ತಿಳುವಳಿಕೆ ಹೇಳ್ಬೇಕಾಗಿರುವಂತ ಜವಾಬ್ದಾರಿ ನಮ್ದು. ಹಿಂಗ್ ಓದ್ರಿ, ಈ ತರ ಐಡೆಂಟಿಫೈ ಮಾಡ್ಕೊಡ್ರಿ, ಫಸ್ಟ್ ಏನ್ ಬೇಕು ಅದನ್ನ ಓದ್ರಿ. ಈಗೋ ಸ್ಯಾಟಿಸ್ಫೈ ಮಾಡಕ್ ಓದಕ್ ಹೋಗ್ಬೇಡ್ರಿ, ಎಕ್ಸಾಮಿನರ್ ಸ್ಯಾಟಿಸ್ಫೈ ಮಾಡಿ. ಈಗೋ ಸರ್ ನೀವು ಹೇಳಿದ್ದು ತುಂಬಾ ಒಳ್ಳೇದಾಯ್ತು ತಮ್ಮ. ಈ ಫೀಲ್ಡ್ ಅಲ್ಲಿ ನನ್ನ ಅನುಭವದಲ್ಲಿ ಈಗೋ ಇಟ್ಕೊಂಡ್ರೆ ವಿ ಓಂಟ್ ಸರ್ವೈವ್. ಈಗೋ ಮೇಲೆ ಹೋಗಂಗಿಲ್ಲ, ಹೌದಲ್ಲ? ನಾನೇ ಅನ್ನೋರಿ ಸರ್ ಯಾರಿದ್ದಾರೆ ಹೇಳಿ? ಇರ್ಲಿ ಸರ್. ಹಾಗಿದ್ರೆ ಕ್ವಿಕ್ ಸರ್, ಇಂಡಿಯಾ, ವರ್ಲ್ಡ್, ಕರ್ನಾಟಕ ಒಂದು 3 ಇಂಪಾರ್ಟೆಂಟ್ ಥೀಮ್ಸ್ ಹೇಳ್ಬಿಡಿ ಸರ್, ಮಿಕ್ಕಿದ್ದನ್ನ ಆಮೇಲೆ ಅಪ್ಲೋಡ್ ಸರ್. ಈಗ ಇಂಡಿಯನ್ ಜಾಗ್ರಫಿ ಅಂತ ಬಂದ್ರೆ, ಈಗ ಇಂಡಿಯನ್ ಜಾಗ್ರಫಿ ಅಂತ ಬಂತು, ಅಥವಾ ಇದನ್ನ ಈಗ ನಾವು ಫಸ್ಟ್ ಇದನ್ನ ಹೇಳ್ಬಿಡ್ತೀನಿ ನಾನು, ವರ್ಲ್ಡ್ ಜಾಗ್ರಫಿ. ಓಕೆ, ವರ್ಲ್ಡ್ ಜಾಗ್ರಫಿ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಪ್ಪ ಸರ್. ಯೂಶುವಲಿ ಇದನ್ನ ನಾನು ಫಿಸಿಕಲ್ ಜಾಗ್ರಫಿ ಅಂತ ಕರಿತೀನಿ ಸರ್. ಈ ಫಿಸಿಕಲ್ ಜಾಗ್ರಫಿ ಒಳಗೆ ಯಾವ ಇದಾವಪ್ಪ ಇಂಪಾರ್ಟೆಂಟ್ ನೀವು ಇತ್ತೀಚೆಗೆ ನೋಡಿದ್ರೆ, ಓಕೆ ಬೇರೆ ಬೇರೆ ಚಾಪ್ಟರ್ಸ್ ಇದೆ. ಸೊ ಅದ್ರಲ್ಲಿ ಇತ್ತೀಚೆಗೆ ನೋಡಿದ್ರೆ ಸರ್, ಈಗ ಈ ನಾವು ಫಂಡಮೆಂಟಲ್ಸ್ ಆಫ್ ಜಾಗ್ರಫಿ ಅಂತ ಓದ್ತೀವಿ, ಅದ್ರೊಳಗೆ ಸರ್ ಏನ್ ಕೇಳ್ತಾ ಇದ್ರೆ ಇತ್ತೀಚೆಗೆ ಸೂರ್ಯನ ಬಗ್ಗೆ ತುಂಬಾ ಕ್ವೆಶನ್ ಬರ್ತಾ ಇದಾವೆ. ಹೌದಾ? ಸೂರ್ಯನ ರಚನೆ ಬಗ್ಗೆ ಕ್ವೆಶನ್ ಬಂದೈತಿ. ಓಕೆ, ನಿಮ್ಮ ಪಾರ್ಕರ್ ಸೋಲಾರ್ ಪ್ರೋ ಬಗ್ಗೆ ಕ್ವೆಶನ್ ಬಂದೈತಿ. ಆಮೇಲೆ ಸರ್ ಇದು ಸೋಲಾರ್ ಮಾಸ್ ಎಜೆಕ್ಷನ್, ಸನ್ ಸ್ಪಾಟ್ಗಳು, ಆಮೇಲೆ ಈ ಅರೋರಾಗಳು, ರೈಟ್? ತುಂಬಾ ಸಣ್ಣ ಪುಟ್ಟ ಕ್ವೆಶನ್ಸ್ ಗಳನ್ನ ಇಲ್ಲಿ ಕೇಳಿದ್ದೇನೆ ಸರ್. ಎರಡನೇದು ಹೇಳ್ಬೇಕಂದ್ರೆ ಸರ್, ಜಿಯೋಮಾರ್ಫಾಲಜಿಯಲ್ಲಿ ಜಾಸ್ತಿ ಕ್ವೆಶನ್ಸ್ ಈ ನಮ್ಮ ಅಡಿಯಾಬೆಟಿಕ್ ವ್ಯವಸ್ಥೆ ಅಂತ ನಾವ್ ಏನ್ ಕರಿತೀವಲ್ಲ, ಸೊ ಆ ಅಡಿಯಾಬೆಟಿಕ್ ವ್ಯವಸ್ಥೆಯ ಇಂಟರ್ನಲ್ ಆಫ್ ದಿ ಅರ್ತ್ ಅಂದ್ರೆ ಭೂಮಿಯ ಅಂತರಾಳದ ಬಗ್ಗೆ ಕ್ವೆಶನ್ ಜಾಸ್ತಿ ಬಂದವ ಸರ್. ಅಂದ್ರೆ ಯಾವ್ದಪ್ಪ ಅಂದ್ರೆ ರಾಕ್ ವ್ಯವಸ್ಥೆ ಬಗ್ಗೆ, ಅಂದ್ರೆ ಶಿಲಾ ವ್ಯವಸ್ಥೆ ಬಗ್ಗೆ ಕ್ವೆಶನ್ ಬಂದಿದೆ ಸರ್, ತುಂಬಾ ಕ್ವೆಶನ್ ಬಂದಿದಾವೆ. ಆಮೇಲೆ ಲಿಥೋಸ್ಪಿಯರ್, ಓಕೆ ಅದೇ ಅಡಿಯಾಬೆಟಿಕ್ ಬಂದ್ರೆ ಇಲ್ಲಿ ಲಿಥೋಸ್ಪಿಯರ್ ನ ಕೆಳಗಡೆ ನಾವು ಮಾತಾಡ್ತಾ ಇದೀವಿ ಸರ್. ಈಗ ಅದ್ರ ಬಗ್ಗೆ ತುಂಬಾ ಕ್ವೆಶನ್ಸ್ ಬಂದಿದಾವೆ. ರಾಕ್ಸ್, ಶಿಲಾ ವ್ಯವಸ್ಥೆಗಳ ಬಗ್ಗೆ ಕ್ವೆಶನ್ ಬಂದಿದಾವೆ. ಇನ್ನೊಂದ್ ಸರ್, ಈಗ ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್ ಅಥವಾ ರಾಕ್ಸ್ ಹೇಳಿದ್ವಲ್ಲ, ಇಂಟ್ರೂಸಿವ್ ಅಂತ ಹೇಳಿ, ಅಂತಸರಣ ಏನು ಶಿಲೆಗಳಂತ ಏನ್ ಕರಿತೀವಲ್ಲ, ಅದ್ರಲ್ಲಿ ಈ ಲೊಪೋಲ್ ಇತ್ತು, ಬ್ಯಾಥೋಲ್ ಇತ್ತು, ನಾವೆಲ್ಲ ಹೇಳ್ತೀವಿ, ಕಾರ್ಡೆಂಟು, ಡಿಸ್ಕಾರ್ಡೆಂಟ್ ಅಂತ ತುಂಬಾ ಇದಾವೆ. ಸೊ ಆ ಭೂ ಸ್ವರೂಪಗಳ ಬಗ್ಗೆ ಕ್ವೆಶನ್ ತುಂಬಾ ಕೇಳಿದ್ದಾರೆ. ಜೊತೆಗೆ ಈ ಅರ್ಥಕ್ವೇಕ್ಸ್ ಬಗ್ಗೆ ಕೂಡ ಇದ್ರಲ್ಲೇ ಬರುತ್ತೆ ಅದು. ಓಕೆ, ಅರ್ಥಕ್ವೇಕ್ಸ್ಗಳು, ಜ್ವಾಲಾಮುಖಿಗಳು, ರೈಟ್? ಇವೆಲ್ಲ ಇದ್ರಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ ಸರ್. ಓಕೆ, ಬಹಳ ಅದೇ ಹೆಂಗ್ ಹೇಳ್ತಾ ಹೋಗ್ಬಿಟ್ರೆ ಅದಕ್ಕೆ ನಾವು ಬೆಟರ್ ಏನು ಅಂದ್ರೆ ಒಂದು 5 ರಿಂದ 6 ವರ್ಷದ್ದು ಥೀಮ್ಸ್ ಇಟ್ಕೋಬೇಕು, ಓದ್ಬೇಕು ಆಯ್ತು. ಆಮೇಲೆ ಅದು 3 ನೋಡಿದ್ರೆ ನಾವಿಲ್ಲಿ ಬೇರೆ ಬೇರೆ ಭೂ ಸ್ವರೂಪಗಳ ಬಗ್ಗೆ ಕ್ವೆಶನ್. ಆಮೇಲೆ ಕ್ಲೈಮೆಟಾಲಜಿ ಅಂತ ಬಂದ್ರೆ ತುಂಬಾ ಕ್ವೆಶನ್ಗಳು ನಾನ್ ನೋಡಿದಂಗೆ ಕ್ಲೈಮೇಟ್ ಚೇಂಜ್
ಕ್ಲೈಮೇಟಾಲಜಿಯಲ್ಲಿ ಜಾಸ್ತಿ ನಾನು ನೋಡಿರ್ತಕ್ಕಂಥ ಯಾವ್ದು ಕ್ಲೈಮೇಟ್ ಚೇಂಜ್ ಮೇಲೆ ಕ್ವೆಶನ್ಸ್ ಬರ್ತದೆ ಇಲ್ಲಿ. ಅದೇ ನಾವು ಓದ್ತೀವಲ್ಲ ಗುರುಗಳೇ, UNFCCC, ಪ್ಯಾರಿಸ್ ಅಗ್ರಿಮೆಂಟ್, ನಾವೆಲ್ಲ ಲಿಂಕ್ ಮಾಡ್ಕೊಂಡು ಹೇಳ್ಕೋಬಹುದು. ಇನ್ನೊಂದು ಯಾವ್ದು ಅಂದ್ರೆ ಗುರುಗಳೇ, ಸೈಕ್ಲೋನ್ಸ್. ಮೊನ್ನೆ ನೋಡಿ ಜೆಟ್ ಸ್ಟ್ರೀಮ್, ಜೆಟ್ ಧಾರೆಗಳ ಬಗ್ಗೆ ಕ್ವೆಶನ್ ಬಂದಿವೆ. ಯಾವ್ದು ಗುಪ್ಸಿ ಅಲ್ಲಿ. ಹಾಗಾದ್ರೆ ಹೆಂಗೆ ಈ ಜೆಟ್ ಧಾರೆಗಳು ನಮ್ಮ ಮಾನ್ಸೂನ್ ಅನ್ನ ಅಫೆಕ್ಟ್ ಮಾಡ್ತವೆ? ಈ ಜೆಟ್ ಧಾರೆಗಳು ರೈಟ್ ನಮ್ಮ ಕೋರಿಲಿಸ್ ಬಲಕ್ಕೆ ಯಾವ ತರ ಮೂವ್ಮೆಂಟ್ ಆಗ್ತವೆ? ಓಕೆ, ಜಿಯೋಸ್ಟಾಪಿಕ್ ಓಕೆ ಭಾರತಗಳಂದ್ರೆ ಏನು? ಸೊ ಈ ತರ ಕ್ವೆಶನ್ ಗಳನ್ನ ತುಂಬಾ ಕೇಳಿದಾರೆ ಸರ್ ಇದರಲ್ಲಿ. ಅದೇ ಒಂದೊಂದು ಬರುತ್ತೆ ಸರ್ ಓಷನೋಗ್ರಫಿ ಅಂತ. ಈಗ ನೀವು ಓಷನೋಗ್ರಫಿ ಒಳಗೆ ಕ್ವೆಶನ್ಸ್ ನೋಡ್ಬಿಟ್ರೆ ಮೆಜಾರಿಟಿಯಾಗಿ ಯಾವ ಬಂದವೆ ಅಂದ್ರೆ ಸರ್, ಈ ನಮ್ಮ ಈ ಸಾಗರದಲ್ಲಿ ಆಗ್ತಕ್ಕಂಥ ಕೆಲವೊಂದು ಪ್ರಕ್ರಿಯೆಗಳ ಬಗ್ಗೆ ಕ್ವೆಶನ್ ಬಂದವು ಸರ್. ಯಾವ್ದಾದ್ರೆ ನಾವೆಲ್ಲ ಓದಿರ್ತೀವಲ್ಲ ಗುರುಗಳು, ಇದು ಎನ್ಸೋ, ಇದ್ರ ಮೇಲೆ ಕ್ವೆಶನ್ ಅಂದ್ರೆ ಯಾವಾಗ್ಲೂ ಬಂದೇ ಬರುತ್ತಲ್ಲ ಸರ್. ಎಲ್ಲಿನೋ ಸದರ್ನ್ ಆಸಿಲೇಷನ್, ಅದ್ರ ನೀವೆಲ್ಲ ನೋಡಿರ್ತೀರಲ್ಲ, ಪಾಸಿಟಿವ್ ಫೇಸ್, ನೆಗೆಟಿವ್ ಫೇಸ್, ನ್ಯೂಟ್ರಲ್ ಫೇಸ್ ಕ್ವೆಶನ್ ಬಂದಿದ್ದಾವೆ ಸರ್. ಆಮೇಲೆ ಇತ್ತೀಚೆಗೆ ಒಂದು ನಾರ್ತ್ ಅಟ್ಲಾಂಟಿಕ್ ಮೆರಿಡೋನಿಯಲ್ ಓ ಟರ್ನಿಂಗ್ ಸರ್ಕ್ಯುಲೇಷನ್, ಅದ್ರ ಮೇಲೆ ಕ್ವೆಶನ್ ಬಂದೈತಿ. ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಮೇಲೆ ಬರ್ಬೋದು ಇವೆಲ್ಲ. ಅಂದ್ರೆ ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಥೀಮ್ ಬೇಸ್ಡ್. ನೋಡಿ ಹಂಗ ಹೇಳ್ತಾ ಹೋದ್ರೆ ಅನ್ಲಿಮಿಟೆಡ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ UN ಕ್ಲಾಸ್ ಇದೆ ಅಲ್ಲ ಸರ್, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಸಿ ಏನಿದೆಲ್ಲ UN ಕ್ಲಾಸ್, ಓಕೆ ಸಾರಿ OS ಕ್ಲಾಸ್ ಏನಿದೆಲ್ಲ ಇದ್ರ ಮೇಲೆ ಕೂಡ ಕ್ವೆಶನ್ ಬಂದಿದೆ ಸರ್. ಯಾಕಂದ್ರೆ 9 ಲೈನ್, 11 ಲೈನ್, ಸೌತ್ ಚೈನಾ ಸಿ, ರೈಟ್. ಇತ್ತೀಚೆಗೆ ಅದು ವಿಯೆಟ್ನಾಂ, ಅದು ಯಾವ್ದು ಸರ್, ಅದು ನಮ್ದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ವಿಚ್ ವಾಸ್ ಅರ್ಲಿಯರ್ ಇಟ್ ಇಸ್ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್. ನೋಡಿ, ಸೊ ಹೇಳ್ತಾ ಹೋದ್ರೆ ಸೊ ತುಂಬಾ ಇದಾವೆ ಸರ್. ನೋಡ್ರಿ, ಇಲ್ಲಿ ಇಂಡಿಯನ್ ಆಗ್ಲಿ ಕರ್ನಾಟಕ ಆಗ್ಲಿ ನಾನ್ ಏನ್ ಟೀಚ್ ಮಾಡ್ತೀನಿ ಅಥವಾ ಅದನ್ನ ನಾವೇನ್ ಅರ್ಥ ಮಾಡ್ಕೋಬೇಕಂತ ಸರ್, ಇದು ಬೇರೆ ಅಲ್ವೇ ಅಲ್ಲ. ಹೆಂಗೆ ಅಂದ್ರೆ ಸರ್, ಈಗ ಇಲ್ಲಿ ಏನ್ ಓದ್ತೀವಿ, ಜಿಯೋಮಾರ್ಫಾಲಜಿ ಒಳಗೆ ಒಂದು ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅಂತ ನಾವು ಓದ್ತೀವಿ ಸರ್. ಆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅರ್ಥ ಆಯ್ತು ಅಂದ್ರೆ, ಈಗ ಹಿಮಾಲಯ ಇದಾವಲ್ ಸರ್, ಭಾರತ ಅಂತ ತಗೊಳ್ರಿ. ಈಗ ನಾವೇನ್ ತಗೊಳ್ತೀವಿ ಸರ್, ಇಲ್ಲಿಗೆ ಹಿಮಾಲಯಾಸ್ ಅಂತ ಓದ್ತೀವಿ, ಕರೆಕ್ಟಾ ಸರ್? ಹಾಗಾದ್ರೆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂದ್ರೆ, ಹಿಮಾಲಯ ಹೆಂಗ್ ಫಾರ್ಮ್ ಆಗಿದಾವೆ, ಯಾವ ಟೈಮಲ್ಲಿ ಫಾರ್ಮ್ ಆಗಿದಾವೆ. ಹಾಗಾದ್ರೆ ಈ ನಮ್ಮ ಪ್ಲೇನ್ ಇದೆ ಸರ್, ಅದು ಪ್ರಸ್ಥಭೂಮಿ. ಆ ಪ್ರಸ್ಥಭೂಮಿ, ನಮ್ಮ ಗಂಗಾ ಪ್ರಸ್ಥಭೂಮಿ ಯಾವ ತರ ಫಾರ್ಮ್ ಆಗಿದೆ, ರೈಟ್? ಅದಕ್ಕೊಂದು ತುಂಬಾ ಒಳ್ಳೆ ಎಕ್ಸ್ಪೆರಿಮೆಂಟ್ ಇದೆ ಸರ್. ಅದು ಯಾವ ಎಕ್ಸ್ಪೆರಿಮೆಂಟ್ ಅಂದ್ರೆ ಸ್ಯಾಂಡ್ ಬಾಕ್ಸ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ನೀವೇನಾದ್ರೂ ಆ ಸ್ಯಾಂಡ್ ಬಾಕ್ಸ್ ಎಕ್ಸ್ಪೆರಿಮೆಂಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ, ಹಿಮಾಲಯ ಹೆಂಗ್ ಫಾರ್ಮ್ ಆಗಿದೆ ಅಂತ ಆಟೋಮೆಟಿಕ್ಲಿ ನೀವೇ ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಎಲ್ಲವೂ. ಅಂದ್ರೆ ಇಲ್ಲಿ ನೀವು ಇದನ್ನ ಕರೆಕ್ಟ್ ಆಗಿದೆ, ವರ್ಲ್ಡ್ ಅಥವಾ ಫಿಸಿಕಲ್ ಜಿಯೋಗ್ರಫಿ, ಇನ್ನೊಂದು ಹ್ಯೂಮನ್ ಜಿಯೋಗ್ರಫಿ, ಎರಡು ಸೇರಿ ಹೇಳ್ತೀವಿ ನಾವು ಇದನ್ನ. ಇವೆರಡನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತ ಅನ್ಕೊಳ್ಳಿ ಗುರುಗಳೇ, ಇಂಡಿಯನ್ ಜಿಯೋಗ್ರಫಿ ಅರ್ಥ ಆಗುತ್ತೆ, ಕರ್ನಾಟಕ ಜಿಯೋಗ್ರಫಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ರೀಜನಲ್ ಜಿಯೋಗ್ರಫಿ ಅಂತ ಮಾಡ್ತೀನಿ ಸರ್, ಪಾಪ್ಯುಲೇಷನ್ ಜಿಯೋಗ್ರಫಿ. ಆ ರೀಜನಲ್ ಜಿಯೋಗ್ರಫಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡ್ರಪ್ಪ ನೀವು. ಅದ್ರ ಪ್ರಾದೇಶಿಕ ಭೂಗೋಳಶಾಸ್ತ್ರ ಅಂತ, ಅಲ್ಲೇ ನದಿ ವ್ಯವಸ್ಥೆ, ನದಿಯ ಈ ವಿವಿಧ ರೀತಿಯ ಪ್ಯಾಟರ್ನ್ಸ್ ಬರ್ತಾವಲ್ಲ, ಡೆಂಡ್ರೈಟಿಕ್ ಎಲ್ಲವೂ ಕಲಿತೀರಿ ನೀವು. ಓಕೆ, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅದೇ ಯಾಕೆ ಬಂತು, ಇದು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ವಲ್ರ. ಆಮೇಲೆ ಇನ್ನೊಂದು ಈ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ. ಮೊನ್ನೆ ಯಾರೋ ಒಬ್ರು ಮಿನಿಸ್ಟರ್, ಐ ಥಿಂಕ್ ಮಿನಿಸ್ಟರ್ ಸಚಿವರು ಏನೋ ಹೇಳ್ತಿದ್ರು, ಏನಂತ, ನಮಗೆ ಹಾಗಿದ್ರೆ ಸಪರೇಟ್ ಆಗಿ ಕಿತ್ತೂರು ಕರ್ನಾಟಕ ಬೇಕು, ನಿಮಗೆ ಕತ್ತಿಯವ್ರು ಕೇಳಿರ್ಬೇಕು, ಸಪರೇಟ್ ನಮ್ಗೆ ಏನ್ ಬೇಕಂತ ಹೇಳ್ತಾರೆ ಸರ್ ಅವರು, ಉತ್ತರ ಕರ್ನಾಟಕ ಬೇಕು. ಹಿಂಗೆ ಇಂಡಿಯಾದೊಳಗೆ ಬೇರೆ ಬೇರೆ ಕಡೆ ಸಪರೇಟಿಸ್ಟ್ ಮೂವ್ಮೆಂಟ್ ಇದಾವೆ. ಅಂದ್ರೆ ಹಿಂಗೆ ತುಂಬಾ ಹಲವಾರು ವಿಷಯಗಳು ಇಲ್ಲಿ ಬರ್ತವೆ, ಇವುಗಳನ್ನ ಅಪ್ಲಿಕೈ ಮಾಡೋದು ಸರ್ ಅಷ್ಟೇ ಇಲ್ಲಿ. ಮುಂದಿನ ಸಬ್ಜೆಕ್ಟ್ ನೋಡೋಣ. ಸೊ ಇದೇ ರೀತಿ ಇಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ ಸೇಮ್ ಅದೇ ತರನೇ ಎಲ್ಲವೂ ಕೂಡ. ಇತಿಹಾಸ ಅಂದ್ರೂ ಸರ್ ಅಷ್ಟೇ ಥೀಮ್ ಬೇಸ್ಡ್ ಓದ್ಕೊಳ್ಳೋಣ. ಸ್ಪೆಷಲಿ ಯೂನಿಫಿಕೇಶನ್ ಆಫ್ ಕರ್ನಾಟಕ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ. ಆಮೇಲೆ ಇಂಪಾರ್ಟೆಂಟ್ ಪರ್ಸನ್ಸ್ ವಿತ್ ರೆಸ್ಪೆಕ್ಟ್ ಟು ಕಮಿಷನರ್ಸ್, ಹೆಂಗಲ್ಲಿ ನೀವು ಗವರ್ನರ್ ಅಂತ ಓದ್ತೀವಲ್ಲ ಸರ್ ನಾವೆಲ್ಲ, ಯಾವ್ದ್ರಲ್ಲಿ ನಮ್ಮ ಇದರಲ್ಲಿ ಇಂಡಿಯನ್ ಅಲ್ಲಿ, ಇಲ್ಲಿ ಕಮಿಷನರ್ ರೂಲ್, ರೈಟ್? ಆಮೇಲೆ ಕೃಷ್ಣರಾಜ್ ಒಡೆಯರ್ಸು, ದಿವಾನ್ ರೂಲ್, ಇವೇ ರಿಪೀಟ್ ಆಗ್ತವೆ. ಹಾಗಾಗಿ ಥೀಮ್ಸ್ ಅನ್ನ ನೋಡ್ಕೊಂಡು ನಾವು ಓದೋದು ಬೆಟರ್ ಅಂತ ಅನ್ಕೊಂತೀವಿ ಸರ್. ಎಸ್ ಸರ್. ಸೊ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸರ್. ಇನ್ನೊಂದು ಇಂಪಾರ್ಟೆಂಟ್ ನೋಡ್ಬೇಕು ನಾವು ಇಲ್ಲಿ, ಪಬ್ಯಾಡ್ ಇದೆ, ಇನ್ನೊಂದು ಯಾವ ಸರ್ ಇಲ್ಲಿ RD. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಇದು ನನ್ನ ಪ್ರಕಾರ ಸರ್ ಸ್ವಲ್ಪ ಸೋರ್ಸ್ ಕಮ್ಮಿ ಇದೆ ಇದು, ಹಾಗಾಗಿ ಬೆಟರ್ ನಾವು ಇದ್ರ ಮೇಲೆ ಏನಾದ್ರು ಒಂದು 2 ವಿಡಿಯೋಸ್ ಮಾಡ್ಕೊಟ್ರೆ ಹೇಗಿರುತ್ತೆ ಹುಡುಗರಿಗೆ ಪಾಪ. ಈಗ ನೆಕ್ಸ್ಟ್ ವಿಡಿಯೋ ಪಬ್ಯಾಡು ಮತ್ತೆ ರೂರಲ್ ಡೆವಲಪ್ಮೆಂಟ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ VIO ತಗೊಳ್ಳೋಣ ಅಂತ, CTI ತಗೊಳ್ಳೋಣ ಅಂತ, ಅದ್ರ ಮೇಲೆ ಏನ್ ಪ್ರಶ್ನೆಗಳು ಬಂದಿತ್ತಲ್ಲ ಅದನ್ನ ಡಿಕೋಡ್ ಮಾಡಿ. ಎಸ್, PYQ ಬೇಸ್ಡ್ ವಿಲ್ ಕಮ್ ಅಪ್ ವಿತ್ ದಿ ಸಾರ್ವಜನಿಕ ಆಡಳಿತ, ಇನ್ನೊಂದು ಗ್ರಾಮೀಣಾಭಿವೃದ್ಧಿ. ಸರ್ ಸಾಧ್ಯ ಆದ್ರೆ ಕರ್ನಾಟಕ ಸ್ಟೇಟ್ ಪಂಚಾಯತ್ ರಾಜ್ ಆಕ್ಟ್ ಏನಿದೆಲ್ಲ, ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಆಕ್ಟ್ 1993. ಸೊ ಬೇಕಾದ್ರೆ ಅದನ್ನ ನಾವಿಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ತಗೊಂಡು ನಾವು ಮಾಡೋಣ ಸರ್ ಬೇಕಾದ್ರೆ. ಎಸ್ ಸರ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಎನ್ವೈರನ್ಮೆಂಟ್, ಇದು ತಾರ್ಕಿಕ ಆಲೋಚನೆ ಅಂದ್ರೆ ಲಾಜಿಕಲ್ ರೀಸನಿಂಗ್, ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದ್ರೆ ಡೈಲಿ ಥಿಂಗ್ಸ್, ಜನರಲ್ ಥಿಂಗ್ಸ್. ಲೈಕ್ ಜನರಲ್ ಥಿಂಗ್ಸ್ ಅಂದ್ರೆ ಸರ್ ಈಗ
ಯಾವ್ದು ಎಕ್ಸಾಂಪಲ್ ಕೊಡ್ಬೋದು ಸರ್? ಬೇಸಿಕ್ ಸೈನ್ಸ್ ಸರ್ ಇದು. ಈಗ ನಾವು ರೈಟ್, ಈಗ ದೈನಂದಿನ ಗ್ರಹಿಕೆ ಅಂದ್ರೆ ಈ ಪೆನ್ನಿಂಗ್ ನಾನು ಬಿಟ್ರೆ ಹೋಗಿ ನೆಲಕ್ಕೆ ಬೀಳುತ್ತೆ. ಕೆಳಗೆ ಯಾಕೆ ಬೀಳ್ತದ, ನಾವು ಯಾಕೆ ಇಟ್ಸ್ ಏಬಲ್ ಟು ಸ್ಟ್ಯಾಂಡ್ ಗ್ರಾವಿಟೇಷನ್ ಲೈಕ್ ದಿಸ್. ಸೊ ಆ ತರ ಸುಮ್ಮನೆ ವಿಷಯ ಕೊಟ್ಟಿದ್ದಾರೆ. ಸರ್ ಒನ್ ಅವರ್ ವೇದದಲ್ಲಿ ಕೆಲವೊಂದಿಷ್ಟು ಇದು ಮತ್ತು ಎಲ್ಲಾ ಜಿಕೆನು ಸೇಮ್ ಇದೆ. ಎಸ್ ಸರ್. ಸೊ ಇದೆಲ್ಲ ಆಯ್ತು. ಈಗ ಇದನ್ನ ಗ್ರೂಪ್ ಬಿ ವರ್ಗೂ ಇಷ್ಟೊತ್ತರೆಗೂ ಮಾತಾಡಿದ್ದು ಗ್ರೂಪ್ ಬಿ ಪರೀಕ್ಷೆ. ಅಂಡ್ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಇರುತ್ತೆ ಯಾವ್ದಕ್ಕೆ, ಗ್ರೂಪ್ ಬಿ ಅವರಿಗೆ. ಯಾವುದು ಇದು ಗ್ರೂಪ್ ಬಿ ಗೆ 300 ಆಯ್ತು. ಬಟ್ ಒಂದು ಸೊಗಸು ಏನಿದೆ ಅಂದ್ರೆ ಇಲ್ಲಿ ಇದೇನು ವಿಷಯ ಇದೆ ಅಲ್ಲ ಸರ್, ಸಿಲೆಬಸ್ ಗ್ರೂಪ್ ಬಿ ಗೆ ಜಿಕೆಗೆ 300 ಅಂಕಗಳಿಗೆ ಸೇಮ್. ಇದನ್ನ ನೀವು 100 ಅಂಕಗಳಿಗೆ ಇಲ್ಲಿ ನಮ್ಗೆ ಆಸ್ಪಿರೆಂಟ್ಸ್ ಜಾಸ್ತಿ ಇದಾರೆ ಸರ್. ಮ್ಯಾಕ್ಸಿಮಮ್ ಆಸ್ಪಿರೆಂಟ್ಸ್ ಗ್ರೂಪ್ ಬಿ ಗಲ್ಲ, ಗ್ರೂಪ್ ಸಿ ಗೆ FDA ಮತ್ತು SDA ಗೆ. ಬಿಕಾಸ್ ಅದರಲ್ಲಿ ಟೆಕ್ನಿಕಲ್ ಪೇಪರ್ ಏನು ಪರ್ಟಿಕ್ಯುಲರ್ ಸೆಕ್ಷನ್ ಮಾತ್ರ ಎಲಿಜಿಬಲ್ ಅಲ್ಲಿ. ಇಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ, ಇದು ಸಹಾಯಕ ಇಂಜಿನಿಯರ್ ಸಿವಿಲ್ ಅಂದ್ರೆ ಇಂಜಿನಿಯರ್ಸ್ ಗೆ ಮಾತ್ರ ಇಟ್ ಇಸ್. ಓಕೆ ಫೈನ್. ಇಲ್ಲಿ ಇಂಜಿನಿಯರ್ಸ್ ಪ್ರೋಗ್ರಾಮರ್ಸ್ ಇಲ್ಲಿ ಎನಿವನ್ ಕ್ಯಾನ್. ಇದು ಇದರಲ್ಲಿ ಕೆಲವೊಂದಿಷ್ಟು ಪೋಸ್ಟ್ ಇದಾವೆ, ಜಸ್ಟ್ ಡಿಗ್ರಿ ಆಗಿದ್ರೆ ಸಾಕು. ಕೆಲವೊಂದಿಷ್ಟು ಎನಿ ಡಿಗ್ರಿ PU ಆಗಿದ್ರೆ ಸಾಕು, 10+2. ಓಕೆ. ಸೊ ಹಂಗಾಗಿ ಅಲ್ಲಿ ಸಿಲೆಬಸ್ ನೋಡಿ, ಪ್ರಚಲಿತ ಘಟನೆಗಳು ಸೇಮ್ ಆಸ್ ಇಟ್ ಇಸ್. ಅಲ್ಲಿ ಪ್ರಚಲಿತ ಘಟನೆಗಳು ಅಂತ ಕೊಟ್ಟಿದ್ರು, ಅದಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಎಲ್ಲ ಸೇಮ್ ಸರ್. ಸಾಮಾನ್ಯ ವಿಜ್ಞಾನ ವಿಷಯಗಳು ಜನರಲ್. ಸಾಮಾನ್ಯ ಜ್ಞಾನ ಅಂದ್ರೆ ಈಗ ಲೈಕ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಹಿಂಗ್ ಹೇಳ್ಬೋದಲ್ಲ ಸರ್, ಈಗ ಓಜೋನ್ ಇದೆಪ್ಪ, ಈಗ ಯಾವುದೋ ಒಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ನ್ಯೂಸ್ ಅಲ್ಲಿ ಐತಿ ಅಂದ್ರೆ ಬೇಸಿಕ್ ಏನ್ ಸರ್ ಅದು ನಾವು ಹೇಳ್ತೀವಲ್ಲ, ಚಾಪ್ಮನ್ ಸೈಕಲ್, ಬ್ರೇವರ್ ಡ್ರಾಪ್ಸನ್ ಸರ್ಕ್ಯುಲೇಷನ್, ಅಂದ್ರೆ ಅದ್ರ ರಿಲೇಟೆಡ್ ಬೇಸಿಕ್ ಏನೈತಿ ಕಾನ್ಸೆಪ್ಟ್ಸ್. ಓಕೆ, ಅಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಏನ್ ಓದ್ತೀವಿ ಅದು ಕರೆಂಟ್ ಅಫೇರ್ ಅಲ್ಲಿ ಬಂದಿರೋದು, ಎರಡು ಲಿಂಕ್ ಮಾಡ್ರಿ ಅಂತ. ನಮ್ ಸ್ಟೂಡೆಂಟ್ಸ್ ಗೆ ಕ್ಲಾಸ್ ಅಲ್ಲಿ ಹೇಳೋದೇನಂದ್ರೆ, ಯಾವ್ದೇ ಒಂದು ಟಾಪಿಕ್ ಅನ್ನ ನೀವು ಹೆಂಗ್ ಓದ್ಬೇಕು ಅಂದ್ರೆ, ನಿಮ್ ಮನೇಲಿ ನಿಮ್ ತಂದೆ ತಾಯಿ ಅಥವಾ ಯಾವ ಚಿಕ್ಕ ಮಗು ಇತ್ತು ಅಂದ್ಬಿಟ್ಟು, ಸ್ಕೂಲ್ ಮಗು 10ನೇ ಕ್ಲಾಸ್ ಅಥವಾ 10 ವರ್ಷದ್ದು ಅಣ್ಣ ಅಥವಾ ಅಕ್ಕ, ಓಝೋನ್ ಲೇಯರ್ ಅಂದ್ರೆ ಏನು ಅದನ್ನ ಅವನಿಗೆ ಅಥವಾ ಅವಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಕ್ ಬಂದ್ರೆ ಸಾಕು, ನಿಮ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸ್ಟ್ರಾಂಗ್ ಐತಿ ಅಂತ ಅರ್ಥ. ಅಂಡ್ ದಿಸ್ ಇಸ್ ನಾಟ್ ದಿ ಎಂಡ್. ಇಷ್ಟು ಕಾನ್ಸೆಪ್ಚುಯಲ್ ಅಥವಾ ಇಷ್ಟು ಬೇಸಿಕ್ ಕ್ಲಾರಿಟಿ ನಿಮ್ಗಿದ್ರೆ ಎಕ್ಸ್ಟ್ರಾ ಅಥವಾ ಅಡ್ವಾನ್ಸ್ ಓದಕ್ಕೆ ಹೆಲ್ಪ್ ಆಗುತ್ತೆ. ಬಹಳ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಸ್ಟೂಡೆಂಟ್ಸ್ ಫೇಲ್ ಆಗ್ತಾ ಇರೋದು ಎಲ್ಲಿ ಅಂದ್ರೆ, ಅಡ್ವಾನ್ಸ್ ಹೋಗ್ಬಿಡ್ತಾರೆ ಅವರು. ಇದು ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ. ಈಗ ಓಝೋನ್ ಅಂತ ಓದ್ತಿರ್ತಾರೆ, ಓಝೋನ್ ಡಿಪ್ಲೀಟಿಂಗ್ ಗ್ಯಾಸಸ್ ಅಂದ್ರೆ ಗೊತ್ತಿರಲ್ಲ. ಗ್ರೀನ್ ಹೌಸ್ ಗ್ಯಾಸಸ್, ಓಝೋನ್ ಡಿಪ್ಲೀಟಿಂಗ್ ಗ್ಯಾಸಸ್, ಎರಡು ಮಧ್ಯೆ ಡಿಫರೆನ್ಸ್ ಸೇಮ್ ಅಂತ ಅನ್ಕೊಳ್ಳೋರು ಇದಾರೆ. ಕೆಲವೊಬ್ರು ಓಝೋನ್ ಡಿಪ್ಲೀಷನ್, ಗ್ಲೋಬಲ್ ವಾರ್ಮಿಂಗ್ ಸೇಮ್, ಅದರಿಂದ ಹೌದು ನಾನು ನೋಡಿದೀನಿ ಸರ್, ತುಂಬಾ ಕನ್ಫ್ಯೂಷನ್ ಆಗ್ತಾರೆ. ಇದರಿಂದ ಏನಾಗುತ್ತೆ, ಅವರು ಪ್ರಿಪರೇಷನ್ ಮಾಡ್ತಾರೆ, ಕ್ಲಾರಿಟಿ ಇರಲ್ಲ, ನೆನಪಲ್ಲಿ ಉಳಿಯಲ್ಲ. ಸೊ ಅವ್ರಿಗೇನ್ ಫ್ರಸ್ಟ್ರೇಷನ್ ಬರುತ್ತೆ, ನಾನು ಎಲ್ಲಾ ಓದ್ತಾ ಇದ್ದೀನಿ ನೆನಪಲ್ಲಿ ಉಳಿತಲ್ಲ. ತಪ್ಪು ನಿಮ್ದೇ ಐತಿ. ನೆನಪು ಉಳಿಬೇಕು ಅಂತಂದ್ರೆ ಸರ್ ಹೇಳ್ದಂಗೆ ಕ್ಲಾರಿಟಿ ಇರ್ಬೇಕು. ಸೊ ಆಲ್ವೇಸ್ ನಿಮ್ಮ ರೀಡಿಂಗ್ ಅಲ್ಲಿ ಕ್ಲಾರಿಟಿ ಇರ್ಬೇಕು. ಓಕೆ, ನಾನು ಮತ್ತೆ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಇಲ್ಲಿ ಕರ್ನಾಟಕ ಇತಿಹಾಸ ಅಂತ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಾರೆ. ಬಟ್ ಹೇಳಿ ಸರ್, ಕೆಲವೊಂದು ವಿಷಯಗಳಿದೆ ನೋಡಿ ಇಲ್ಲಿ. ನನ್ಗೆ ಇದು ಅನ್ಕೋತೀನಲ್ರ, ಇದು ಸ್ವಲ್ಪ ಇದು ಬಹಳ ಇಂಪಾರ್ಟೆಂಟ್ ಅಂತ ನಾನು. ಆಮೇಲೆ ಮತ್ತೆ ಯಾವ್ದಿದೆ ಸರ್ ಇದರಲ್ಲಿ? ಕರ್ನಾಟಕದ ಅರ್ಥ ವ್ಯವಸ್ಥೆ ಸರ್ ಅದರಲ್ಲಿ ಇದೆ. ಅದರಲ್ಲಿ ಭಾರತದ ಅದರಲ್ಲಿ ಇದೆ, ಇದು ಕರ್ನಾಟಕದ್ದು. ಓಕೆ. ಆಮೇಲೆ ಸರ್ ಪಂಚಾಯತ್ ರಾಜ್ ಸಂಸ್ಥೆಗಳ ವಿಷಯಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯ. ಈಗ ಸರ್ ಹೇಗಿದೆ, ಒಂದೆರಡು ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಹೆಂಗಿರುತ್ತೆ? ಕರ್ನಾಟಕದ ಭೂ ಸುಧಾರಣೆಗಳು ಬಗ್ಗೆ ಹೇಳ್ಬಿಡಿ ಸರ್, ನೀವು ಒಂದೆರಡು ಲೈನ್ ಅಲ್ಲಿ ಹೇಳೋದು ಸರ್. ಈಗ ನೋಡಿ ಬಹಳ ಭೂ ಸುಧಾರಣೆಗಳು ಬಹಳ ಇಂಪಾರ್ಟೆಂಟ್ ಇದೆ ಸರ್ ಟಾಪಿಕ್. ಹಾಗಾದ್ರೆ ನಾವೇನ್ ಕವರ್ ಮಾಡ್ಕೊಡ್ತೀವಿ ಭೂ ಸುಧಾರಣೆಗಳ ಬಗ್ಗೆ, ರೈಟ್? ಭೂ ಸುಧಾರಣೆಗಳು, ರೈಟ್, ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಸರ್. ಹಾಗಿದ್ರೆ ನೋಡ್ರಿ, ಲ್ಯಾಂಡ್ ಇಲ್ಲ ಅಂದ್ರೆ ಮನುಷ್ಯ ಇಲ್ಲ, ಹೌದಲ್ಲ ಸರ್? ಈಗ ಯಾಕೆ ಅಂತಂದ್ರೆ ನಾವೆಲ್ಲ ಕಂಪೇರ್ ಮಾಡಿದ್ರೆ ಇಂಡಿಯನ್ ಯಾವ ಟೈಪ್ ಆಫ್ ಎಕನಾಮಿ ಅಂದ್ರೆ ಸರ್ವಿಸ್ ಅಂತೀವಿ ಸರ್, ಬಟ್ ಯಾವ ಟೈಪ್ ಆಫ್ ಎಂಪ್ಲಾಯ್ಮೆಂಟ್ ಜನರೇಟೆಡ್ ಎಕಾನಮಿ ಅಂದ್ರೆ ಸರ್ ನಮ್ದು ಅಗ್ರಿಕಲ್ಚರ್, ಹೌದಲ್ಲ ಸರ್? ಇವತ್ತು ಕೂಡ more than 60% ನಾವು ಪೀಪಲ್ ಫಾರ್ ದ ಲೈವ್ಲಿಹುಡ್, ದೈನಂದಿನ ನಮ್ಮ ಕೂಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್? ಅಗ್ರಿಕಲ್ಚರ್. ಹಾಗಾದ್ರೆ ಅಗ್ರಿಕಲ್ಚರ್ ಅಂದ್ರೆ ಏನಪ್ಪಾ? ಲ್ಯಾಂಡ್, ಹೌದಲ್ಲ? ಈಗ ಕಂಪೇರ್ ಮಾಡ್ಕೊಳ್ರಿ ಸರ್. ಈಗ ನಾವೆಲ್ಲ ನೋಡಿರ್ತೀವಿ ಏನು ಅಂದ್ರೆ, ಈ ಗುಪ್ತ ಟೈಮಲ್ಲಿ ಗುಪ್ತರ ಅವನತಿಗೆ ಕಾರಣಗಳು ಅಂತ ನೋಡಿದಾಗ ಒಂದು ಏನೋ ಹೂಣರ ದಾಳಿ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಆತ ಏನು ರಾಜ ಏನಿದ್ನಲ್ಲ, ಯಾರೇ ಇರ್ಲಿ ಸರ್, ಈಗ ಆ ರಾಜರು ಏನ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಲ್ಯಾಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಕ್ ಶುರು ಮಾಡಿದ್ರು ಸರ್. ಈಗ ನನ್ನ ಹತ್ರ ಲ್ಯಾಂಡ್ ಜಾಸ್ತಿ ಇದೆ ಅಂದ್ರೆ ಲ್ಯಾಂಡ್ ವಾಸ್ ಲೈಕ್ ಎ ವಾಟ್ ಸರ್? ರೆವಿನ್ಯೂ ಸೋರ್ಸ್. ಈಗ ನನ್ನ ರೆವಿನ್ಯೂ ಸೋರ್ಸ್ ಏನ್ ಮಾಡ್ಬಿಟ್ಟೇನೆ ಅಂದ್ರೆ ಎಲ್ರಿಗೂ ಹಚ್ಬಿಟ್ಟೇನೆ. ನನ್ನ ಹತ್ರ ಏನ್ ಉಳಿತು ಸರ್? ಆಗಿದ್ರೆ ರೆವಿನ್ಯೂನೇ ಇಲ್ಲ. ನನ್ನ ರೆವಿನ್ಯೂ ಇಲ್ಲ ಅಂದ್ರೆ ನಾನು ಆರ್ಮಿ ಹೆಂಗ್ ಮೇಂಟೈನ್ ಮಾಡಕ್ ಸಾಧ್ಯ? ನನಗೆ ಯಾರು ಭಯ ಪಡ್ತಾರೆ? ಹೌದಲ್ಲ ಸರ್? ಹಂಗಾಗಿ ಏನಾಯ್ತು ಅಂದ್ರೆ ಆ ಲ್ಯಾಂಡ್ ಏನಾಗ್ಲಿಕ್ಕೆ ಶುರುವಾಯ್ತು? ಸ್ಕ್ರಾಂಬಲ್, ಫ್ರಾಗ್ಮೆಂಟ್ ಆಗ್ಲಿಕ್ಕೆ ಶುರುವಾಯ್ತು. ಅವಾಗ ಸರ್ ಈಗ ರಾಜನಿಗೆ ಮರ್ಯಾದೆ ಉಳಿಯುತ್ತ ಹೇಳಿ ಆಗಿದ್ರೆ ಇಲ್ಲ. ಸೊ ಹಾಗೆ ದೇವದಾನ, ಬ್ರಹ್ಮದೇಯ ನಾವೆಲ್ಲ ಓದಿರ್ತೀವಿ ಸರ್. ಸೊ ಜಾಸ್ತಿ ಯಾವ ಟೈಮಲ್ಲಿ ಅದು ಗುಪ್ತ ಟೈಮ್. ಇದು ಮುಂದೆ ಹಂಗ ಕಂಟಿನ್ಯೂ ಆಗ್ಲಿಕ್ಕೆ ಶುರುವಾಯ್ತು.
ಆಮೇಲೆ ಬರ್ತಾರೆ ಸರ್ ಡೆಲ್ಲಿ ಸುಲ್ತಾನ್ರವರೆಲ್ಲ, ಅವ್ರು ಏನ್ ಮಾಡ್ತಾರೆ ಇದನ್ನೇ ಇಕ್ತಾ ವ್ಯವಸ್ಥೆ ಅಂತ ಮಾಡ್ಕೊಂಡ್ಬಿಡ್ತಾರೆ ಸರ್. ಆ ಇಕ್ತಾ ವ್ಯವಸ್ಥೆ ಇನ್ನೂ ಅಪ್ಡೇಟ್, ಮತ್ತೆ ಈಗ ನಮ್ಗೆ ಹೇಳಕ್ಕೆ ಟೈಮ್ ಇಲ್ಲ, ಜಸ್ಟ್ ಏನೇನು ಗೊತ್ತಿರಬೇಕು ಅಂತ ಹೇಳ್ತಾ ಇದೀವಿ ನಾವು. ಸೊ ಇಕ್ತಾ ವ್ಯವಸ್ಥೆ ಆದ ನಂತರ ಸರ್ ಮತ್ತೆ ನಾವೆಲ್ಲ ನೋಡಿರ್ತೀವಿ ಯಾವ್ದು ಈ ವಾಟ್ ಯು ಸೇ ದಟ್ ಅದು ಮನ್ಸಬ್ದಾರಿ ಸಿಸ್ಟಮ್. ಆ ಮನ್ಸಬ್ದಾರಿ ಸಿಸ್ಟಮ್ ಸ್ಟ್ರಾಂಗ್ ಆಗ ಕಾರಣ ಸರ್ ಜಾಗೀರ್ದಾರಿ ಸಿಸ್ಟಮ್. ಹಾಗೆ ಜಾಗೀರ್ದಾರಿ ವ್ಯವಸ್ಥೆ ಕೂಡ ಲ್ಯಾಂಡ್ ವ್ಯವಸ್ಥೆ ಒಂದು ಭಾಗ ಸರ್ ಅದು. ಅದು ಮುಂದೆ ಬ್ರಿಟಿಷರು ಬರ್ತಾರೆ, ಇದನ್ನೇ ಅವರು ಏದು ನಿಮ್ಮ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಮಾಡ್ಕೊಂತೀರಿ, ತಾಲೂಕ್ದಾರಿ ಅಂತ ಮಾಡ್ಕೊಂತೀರಿ, ರೋಹಿತ್ವಾರಿ ಅಂತ ಮಾಡ್ಕೊಂತೀರಿ, ಮಹಲ್ವಾರಿ ಅಂತ ಮಾಡ್ಕೊಂಡು ಡಿಫ್ರೆನ್ಸ್ ಇದೆ, ಅವೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಟೈಮ್ ಇಲ್ಲ ಸರ್. ಇವೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನ್ ಕಾಣ್ತೈತಿ ಅಂದ್ರೆ, ಈಗ ಜಮೀನ್ದಾರ್ ಅಂದ್ರೆ ಸರ್ ಈಗ ಏನ್ ಸರ್ ಅದು ಏನ್ ಇಂಡಿಕೇಟ್ ಮಾಡ್ತೈತಿ, ಲ್ಯಾಂಡ್ ಒಬ್ಬನ ಹತ್ರ ಇರೋದು ಅಂದ್ರೆ ಲ್ಯಾಂಡ್ ಲಾರ್ಡ್ ಮಾಡ್ಬಿಡ್ತದು. ಹಾಗೆ ಲ್ಯಾಂಡ್ ಲಾರ್ಡ್ ಏನ್ ಇಂಡಿಕೇಟ್ ಮಾಡ್ತದೆ ಸರ್, ಅದು ಇನ್ಇಕ್ವಾಲಿಟಿ. ಎಂತ ಇನ್ಇಕ್ವಾಲಿಟಿ? ಲ್ಯಾಂಡ್ ಇನ್ಇಕ್ವಾಲಿಟಿ ಸರ್. ಹಾಗಾದ್ರೆ ಯೋಚನೆ ಮಾಡಿ 1947 ಅಥವಾ ಆ ಒಂದು ಟೈಮ್ ಪೀರಿಯಡ್ ಅಂದ್ರೆ ಸರ್ ಸ್ಕಿಲ್ ಅಂದ್ರೆ ಏನು ಆ ಟೈಮಲ್ಲಿ? ಇಲ್ಲವೇ ಇಲ್ಲ ಅಲ್ಲ ಸರ್. ಅವಾಗ ಹೋಗ್ಲಿ ಇವಾಗ್ಲೇ ಅಕಾರ್ಡಿಂಗ್ ಟು ನೀತಿ ಆಯೋಗದ ವಿಷನ್ ಡಾಕ್ಯುಮೆಂಟ್ ಪ್ರಕಾರ ಸರ್ ಸ್ಕಿಲ್ ಲೆವೆಲ್ ಹೇಳ್ತಾರೆ ಅವ್ರು, ಅರೌಂಡ್ ಹೇಳ್ತಾ ಇದ್ದೀನಿ, ಎಷ್ಟಿರ್ಬೋದು ಹೇಳಿ ಸರ್ ಹಂಗೆ ಅಂದಾಜು? ಇಂಡಿಯಾ ಸ್ಕಿಲ್ ಲೆವೆಲ್ ಅವ್ರ ಪ್ರಕಾರ ಅಂದಾಜು 4.97%. ಇವಾಗೂ ಇಲ್ಲ ಬಿಡಿ, ಇವಾಗ್ಲೇ ಹೆಂಗಿದೆ ಅಂದ್ರೆ ಅವಾಗ ಹೆಂಗಿರ್ಬೇಡ. ಸೊ ಹಂಗಾಗಿ ಸರ್ ಅವಾಗ ನಮಗೆ ಒಂದೇ ಸೋರ್ಸ್ ಏನಾಗಿದೆ ಸರ್ ಆಗಿದ್ರೆ ಅಗ್ರಿಕಲ್ಚರ್. ಆದ್ರೆ ಬಟ್ ಅಗ್ರಿಕಲ್ಚರ್ ಪ್ರಾಬ್ಲಮ್ ಏನಿದೆ ಸರ್ ಈಗ, ಜಮೀನ್ದಾರಿ ಸಿಸ್ಟಮ್ ಅಂದ್ರೆ ಏನೋ ಲ್ಯಾಂಡ್ ಇನ್ಇಕ್ವಾಲಿಟಿ ಇದೆ. ಹಾಗೆ ಲ್ಯಾಂಡ್ ಇನ್ಇಕ್ವಾಲಿಟಿ ಹೋಗ್ಬೇಕು ಅಂದ್ರೆ ಸರ್ ನಾನು ಏನ್ ಮಾಡ್ಬೇಕು, ಈ ಲ್ಯಾಂಡ್ ಅನ್ನ ತೆಗೆದು ನಿಮಗೆ ಕೊಡ್ಬೇಕಲ್ಲ. ಅದು ನಿಮಗೆ ಕೊಡ್ಬೇಕು ಅಂದ್ರೆ ಸಂವಿಧಾನ ಎಲ್ಲ ಬಂದೈತಿ ಅಂತ ಅನ್ಕೊಳ್ಳಿ. ಸಂವಿಧಾನ ಏನ್ ಹೇಳಿ ಸರ್, ಫಂಡಮೆಂಟಲ್ ರೈಟ್ ಪ್ರೊಟೆಕ್ಟ್ ಮಾಡುತ್ತಾ 19(1) ಸಬ್ ಕ್ಲಾಸ್ F ಅಲ್ಲಿ ಪ್ರೊಟೆಕ್ಟ್ ಮಾಡೋ ಸರ್. ಈಗ ಹಾಗೆ ಇವ್ನು ಸುಮ್ಮನೆ ಇರ್ತಾನೆ ಜಮೀನ್ದಾರ, ಅಲ್ಲಪ್ಪ ನನ್ನ ಹಾಕಿ ನೀ ಯಾಕೆ ಅಡ್ಡಿ ಬಂದಿ? ಸೊ ಹಂಗಾಗಿ ಸರ್ ಈ ತರ ತುಂಬಾ ಹರ್ಡಲ್ಸ್ ಇದೆ ಇಲ್ಲಿ. ಹಾಗಾಗಿ ಏನ್ ಮಾಡ್ತಾರೆ, ಲ್ಯಾಂಡ್ ಭೂ ಸುಧಾರಣೆಗಳಲ್ಲಿ ನಾವು 2 ಪಾಯಿಂಟ್ ನಾವು ಆಕ್ಚುಲಿ ನೋಡ್ಕೋಬೇಕಾಗ್ತದೆ ಇಲ್ಲಿ. ಒಂದು ವಿತ್ ರೆಸ್ಪೆಕ್ಟ್ ಟು ದಿ ಎಕಾನಮಿ, ಓಕೆ, ಅರ್ಥ ವ್ಯವಸ್ಥೆ ಪ್ರಕಾರ ಸರ್. ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾವು ಏನ್ ನೋಡ್ಕೋಬೇಕಾಗ್ತದೆ ಆಸ್ ಅ ಇಂಡಿವಿಜುವಲ್ ಪಾಯಿಂಟ್ ಆಫ್ ವ್ಯೂ, ಒಬ್ಬ ವೈಯಕ್ತಿಕ ವ್ಯಕ್ತಿಯ ಪರವಾಗಿ. ಸರ್ ವೈಯಕ್ತಿಕ ವ್ಯಕ್ತಿ ಅಂದ್ರೆ ಏನು ಅಂತ ಅಂದ್ರೆ ನಾನು ಹೇಳಿದ್ನಲ್ವಾ, ಜಮೀನ್ದಾರನಿಂದ ಯಾರಿಗೆ ಸರ್ ಪಾಪ ಲ್ಯಾಂಡ್ ಇಲ್ದವ್ರಿಗೆ. ನಾವೆಲ್ಲ ಕಾಟೇರ ಮೂವಿ ನೋಡಿರ್ತೀವಿ ನೋಡ್ರಿ, ಕಾಟೇರ ಫಿಲಮ್ ವೆಲ್ ಎಕ್ಸಾಂಪ್ಲಿಫೈ ಸರ್ ಇದು. ಆಮೇಲೆ ಇನ್ನೊಂದು ದೊರೆ ಫಿಲಮ್ ಅದ ಹಳೆ ಮೂವಿ, ಇವೆಲ್ಲ ತುಂಬಾ ಚೆನ್ನಾಗಿ ಇಂಡಿಕೇಟ್ ಮಾಡ್ತಾರೆ ಸರ್ ಯಾವ ತರ ಜಮೀನ್ದಾರಿ ಸಿಸ್ಟಮ್ ನೋಡ್ರಿ ಸರ್, ಯಾವ ಇನ್ಇಕ್ವಾಲಿಟಿ ಲ್ಯಾಂಡ್ ಏನಾಗಿದೆ ಸರ್ ಈಗ ಇನ್ಇಕ್ವಾಲಿಟಿ ಇದೆ. ಹಾಗೆ ಇಲ್ಲಿ ಇದರ ವ್ಯವಸ್ಥೆ ಅಥವಾ ಸುಧಾರಣೆಗಳ ಮೂಲ ಥೀಮ್ ಏನು ಅಂದ್ರೆ, ಇವ್ರಿರ್ತಕ್ಕಂಥ ಲ್ಯಾಂಡ್ ಏನಿದೆ ಅಲ್ವಾ, ಈ ಲ್ಯಾಂಡ್ ಅನ್ನು ಏನ್ ಕೊಡ್ಬೇಕು ಸರ್ ಈಗ ಇವ್ರಿಗೆ ಕೊಡ್ಬೇಕು. ಬಟ್ ಇವ್ರಿಗೆ ಕೊಡ್ಬೇಕಾದ್ರೆ ಇಲ್ಲಿ ಕೆಲವೊಂದು ಹರ್ಡಲ್ಸ್ ಇದೆ. ಯಾವ ಸರ್? ಸ್ಪೆಷಲಿ ಜುಡಿಷಿಯಲ್, ಕರೆಕ್ಟ್ರಾ? ಈ ಜುಡಿಷಿಯಲ್ ಹರ್ಡಲ್ಸ್ ಅನ್ನ ಏನ್ ಮಾಡೋ ಸರ್ ಆಗಿದ್ರೆ ಕಡಿಮೆ ಮಾಡಿ, ರೈಟ್, ಇವ್ರಿಗೆ ಲ್ಯಾಂಡ್ ಅನ್ನ ಕೊಡಬೇಕು ಅನ್ನೋದೇ ಇಂಡಿವಿಜುವಲ್ ಭೂ ಸುಧಾರಣೆ ಅಂತ. ಇದನ್ನ ಮಾಡೋದನ್ನ ನಾವ್ ಏನ್ ಕರೀತಾರೆ ಆಗಿದ್ರೆ ಸಮಾಜ. ಇಂಡಿವಿಜುವಲ್ ಇಲ್ಲಿ ತುಂಬಾ ಜನ ಇದ್ದಾರೆ ಅಂದ್ರೆ ಸಮಾಜ. ಹಾಗೆ ಸಮಾಜದಲ್ಲಿ ನಾವ್ ಏನ್ ಕೊಡ್ತಾ ಇದೀವಿ ಸರ್ ಆಗಿದ್ರೆ ಎಲ್ರಿಗೂ ಇಕ್ವಾಲಿಟಿ. ಸರ್ ಹಾಗೆ ಬರೀಬೋದಲ್ಲ ಸಾಮಾಜಿಕ ಇಕ್ವಾಲಿಟಿ ಅಂತ, ಸೋಷಿಯಲ್ ಇಕ್ವಾಲಿಟಿ ಪ್ಲಸ್ ಸೋಷಿಯಲ್ ಇಕ್ವಿಟಿನೂ ಬರೀಬಹುದು. ಇವೆರಡೂ ಸಾಧಿಸಿದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಸರ್ ಆಗಿದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಕೊಡ್ತಾ ಇದೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಚೀವ್ ಮಾಡಿದೀವಿ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಅಚೀವ್ ಮಾಡ್ದಂಗೆ, ಸಾಮಾಜಿಕ ನ್ಯಾಯ ನಾವು ರೀಚ್ ಮಾಡಿದೆ. ಹಾಗಾಗಿ ಇಂಡಿವಿಜುವಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಓಕೆ ಏನಿದೆ ಹಾಗಿದ್ರೆ ಇದು ಸೋಷಿಯಲ್ ಜಸ್ಟಿಸ್ ಅನ್ನ ರೀಚ್ ಮಾಡೋದೇ ಭೂ ಸುಧಾರಣೆಗಳ ಮುಖ್ಯ ಗುರಿ. ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಅಂತ ಹೇಳ್ಬೋದು ಸರ್. ಹಾಗಾಗಿ ತುಂಬಾ ಕೇಸಸ್, ತುಂಬಾ ಕಾನೂನುಗಳು, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್, ಆಮೇಲೆ ನಮ್ಮ BD ಜತ್ತಿ ಕಮಿಟಿ, ಅದೇ ಮುಂದೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಏನ್ ಮಾಡ್ತಾರೆ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 61 ಅನ್ನ ತರ್ತಾರೆ. ತುಂಬಾ ಒಳ್ಳೊಳ್ಳೆ ಸೆಕ್ಷನ್ಸ್ ಇದೆ ಸರ್ ಅದರಲ್ಲಿ. ನೋಡೋಣ ಯಾವ ಸೆಕ್ಷನ್ ಏನ್ ಹೇಳುತ್ತೆ. ಈಗ ನಾವು ಹೋಗ್ತೀವಿ ಲ್ಯಾಂಡ್ ಟ್ರಿಬ್ಯುನಲ್ಸ್ ಅಂತ ಸೆಕ್ಷನ್ 48. ಓಕೆ, ಅದ್ರ ಬಗ್ಗೆ ಕ್ವೆಶನ್ ಎಷ್ಟು ಸಾರಿ ಕೇಳಿದ್ದಾರೆ ನಿಮ್ಮ ಲ್ಯಾಂಡ್ ಟ್ರಿಬ್ಯುನಲ್ಸ್ ಬಗ್ಗೆ. ಲ್ಯಾಂಡ್ ಬ್ಯಾಂಕ್ಸ್ ಬಗ್ಗೆ ಎಷ್ಟು ಸಾರಿ ಕ್ವೆಶನ್ ಕೇಳಿದ್ದಾರೆ, ನಿಮ್ಮ ದೇವರಾಜ್ ಅರಸ್ ಬಗ್ಗೆ ಎಷ್ಟು ಸಾರಿ ಕ್ವೆಶನ್ ಕೇಳಿದ್ದಾರೆ. ಎಲ್ಲ ಒಂದೇ, ಇದು 1 ಪಾಯಿಂಟ್ ಅಲ್ಲಿ ಎಲ್ಲ ಓದ್ಕೊಂಡ್ಬಿಡ್ಬೋದು ಸರ್ ಅದು. ಆಮೇಲೆ DPSP ಸೋಷಿಯಲ್ ಜಸ್ಟಿಸ್ ಅಂದ್ರೆ ಯಾವ ಸಂವಿಧಾನದ ಯಾವ ಭಾಗದಲ್ಲಿ ಇದೆ, DPSP ಇದೆ. ಹಾಗಾಗಿ ಅದನ್ನು ಕೂಡ ಲಿಂಕ್ ಮಾಡಬಹುದು, ಫಂಡಮೆಂಟಲ್ ರೈಟ್ಸ್ ಲಿಂಕ್ ಮಾಡ್ಕೋಬಹುದು, ರೈಟ್. ಇವೆಲ್ಲವನ್ನು ನಾವಿಲ್ಲಿ ಓದ್ತೀವಿ. ಬಟ್ ಸರ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಯಾವ್ದಿಲ್ಲಿ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಭೂ ಸುಧಾರಣೆ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತೇ ಇರ್ಬೇಕು. ಮೊನ್ನೆ ಐ ಥಿಂಕ್ ಸರ್ ನಾನು 2014 ಇತ್ತೀಚೆಗೆ ಮೋದಿ ಗವರ್ನಮೆಂಟ್ ಬಂತಲ್ವಾ ಸರ್, ಅದನ್ನ ಮೋದಿನಾಮಿಕ್ಸ್ ಅಂತ ಕರಿಬೋದು ಸರ್. ಯಾಕೆ ಅಂದ್ರೆ ಸರ್ ಟೋಟಲಿ ಅದನ್ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರಿ ಅಂತ ಅಂದ್ರೆ ಟೋಟಲಿ ಮೇ ಬಿ ಇರ್ಬಹುದು, ರೈಟ್. ಯಾರು ಅನ್ಯತಾ ಭಾವಿಸಲಿಕ್ಕೆ ಹೋಗ್ಬಿಟ್ರಿ ಆಯ್ತಾ, ಕ್ಯಾಪಿಟಲಿಸಂ ಕಡೆ ಹೋಗ್ತಾ ಇದೆ
ಸರ್ ನೋಡಿ ಎಷ್ಟೊಂದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ರೈಟ್. ಅದನ್ನೇ ಥೀಮ್ ಆಗಿ ಇಟ್ಕೊಂಡು ಅಬ್ವಿಯಸ್ಲಿ ನಮ್ಮ ಆಗಿನ ಚೀಫ್ ಮಿನಿಸ್ಟರ್ BS ಯಡಿಯೂರಪ್ಪ ಅವರು, ರೈಟ್, ಬೂಕನೂರು ಯಡಿಯೂರಪ್ಪ, ರೈಟ್. ಸೊ ಅವ್ರು ಏನ್ ಮಾಡ್ತಾರೆ ಸರ್, ಈಗ ಸೆಕ್ಷನ್ 109 ಇದೆ ಸರ್. ಇದು ಏನ್ ಹೇಳುತ್ತೆ ಅಂದ್ರೆ ಸೆಕ್ಷನ್ 109 ಆಫ್ ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ಏನ್ ಹೇಳುತ್ತೆ ಅಂದ್ರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಸರ್ ಎಕ್ಸೆಂಪ್ಷನ್ ಅನ್ನ ಕೊಟ್ಟಿದೆ. ನೀವು ಸೆಕ್ಷನ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಏನಿದೆ ಅಂದ್ರೆ ಓಕೆ ಎಕ್ಸೆಂಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಭೂ ಸುಧಾರಣಾ ಕಾಯ್ದೆ ಕೆಲವೊಂದಕ್ಕೆ ಏನೆಲ್ಲ ಅಪ್ಲೈ ಆಗೋದಿಲ್ಲ ಅಂದ್ರೆ ಸರ್ ರೂಲ್ಸ್ ಇದೆ 79A 79B 79C ಸೆಕ್ಷನ್ 80 ರೈಟ್ 81 ಈ ತರ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟಿದ್ದಾರೆ ಇವರು. ಇದ್ರಲ್ಲಿ ಏನ್ ಹೇಳ್ತಾರೆ ಈ ರೆಸ್ಟ್ರಿಕ್ಷನ್ ಗಳು ಇಲ್ಲಿ ನಾವೇನ್ ಕೆಳಗೆ ಕೊಟ್ಟಿದ್ದೇವಲ್ಲ ಇದಕ್ಕೆ ಅಪ್ಲೈ ಆಗಲ್ಲ ಅಂತ. ಅದ್ರಲ್ಲಿ ಒಂದ್ ಯಾವ್ದಿದೆ ಅಂದ್ರೆ ಇಂಡಸ್ಟ್ರೀಸ್ ಅಂತ ಇದೆ ಸರ್. ಈಗ ನೋಡಿ ಸರ್ ಆಗಿದ್ರೆ ಕರ್ನಾಟಕ ನಮ್ ಹೇಳ್ತೀವಿ 1 ಟ್ರಿಲಿಯನ್ ಎಕಾನಮಿ 2032 ಒಳಗ ಏನ್ ಸಾಧಿಸ್ಬೇಕು ನಾವು 1 ಟ್ರಿಲಿಯನ್ ಎಕಾನಮಿ. ಸರ್ ಹಾಗೆ 1 ಟ್ರಿಲಿಯನ್ ಎಕಾನಮಿ ಸಾಧಿಸ್ಬೇಕು ನಮ್ಗೆ ಏನ್ ಬೇಕು ಸರ್ ಆಗಿದ್ರೆ ಭೂಮಿ ಬೇಕು. ಹಾಗೆ ಭೂಮಿ ಬೇಕು ಅಂದ್ರೆ ಈಗ ಒಬ್ಬ ಇನ್ವೆಸ್ಟರ್ ನ ಬಂದಾಗ ಇನ್ವೆಸ್ಟರ್ ಏನ್ ಬೇಕು ಸರ್ ಆಗಿದ್ರೆ ಈಗ ಭೂಮಿ ಬೇಕು. ಆ ಭೂಮಿನ ಕೊಡೋ ಡಿಲೇ ಮಾಡಿದ್ರೆ ಆಂಧ್ರ ಪ್ರದೇಶ ಗವರ್ಮೆಂಟ್ ಬರೀ ನಾವು ಕೊಡ್ತೀವಿ ಅಂತಾರೆ. ಸೊ ಹಾಗಿದ್ರೆ ಇಟ್ ಇಸ್ ಅ ಕೋಆಪರೇಟಿವ್ ಫೆಡರಲಿಸಮ್ ಕಾಂಪಿಟೇಟಿವ್ ಫೆಡರಲಿಸಮ್ ಇದೆ ಈಗ. ಸೊ ಹಾಗಾಗಿ ಇದು ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಓಕೆ 109ನೇ ಸೆಕ್ಷನ್ ಅನ್ನ ತಿದ್ದುಪಡಿ ಮಾಡಿ ಯಾವಾಗಿದು 2020 ಈ ಕ್ವೆಶನ್ ಬರ್ಬೋದು ಇದು. ಸರ್ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈವೇಟೈಸೇಷನ್ ಮಾಡಿದ್ದಾರೆ, ಲ್ಯಾಂಡ್ ಕಮೋಡಿಟಿ ಮಾಡಿದ್ದಾರೆ. ಲ್ಯಾಂಡ್ ಕಮೋಡಿಟಿ ಅಂದ್ರೆ ದುಡ್ಡು ಇದರ ತಗೋಬಹುದು. ಕಮೋಡಿಟಿ ಅಂದ್ರೆ ಸರ್ ಐಫೋನ್ ಯಾರು ತಗೊಳ್ತಾರೆ ಸರ್, ದುಡ್ಡು ಇದರ ತಗೊಳ್ತಾರೆ. ಸೊ ಹಾಗೆ ಕಮೋಡಿಟಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮತ್ತೆ ಏನ್ ಮಾಡಿದ್ರೆ ಸರ್ ಈಗ ಲ್ಯಾಂಡ್ ಇನ್ಇಕ್ವಾಲಿಟಿ ಮಾಡಿದ್ರು. ಇದು ನಾನು ಕ್ರಿಟಿಸಿಸಮ್ ಮಾಡ್ತಾ ಇರೋದು. ಬಟ್ ಪಾಸಿಟಿವ್ ಏನು ಸರ್, ಇಂಡಸ್ಟ್ರಿಗೆ ಲ್ಯಾಂಡ್ ಸಿಕ್ತು ಅಂತ ಹೇಳ್ಕೊಳ್ಳಿ, ಇಂಡಸ್ಟ್ರಿಯಲೈಸೇಷನ್ ಏನಾಗುತ್ತೆ ಬೂಮ್ ಆಗುತ್ತೆ. ಓಕೆ ಇಂಡಸ್ಟ್ರಿಯಲೈಸೇಷನ್ ಬೂಮ್ ಆಯ್ತು ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಅವೆಲ್ಲ ಮಾಡ್ತಾರೆ. ಹಾಗಾಗಿ ಸೆಕ್ಷನ್ 109 ಮಾಡ್ಬಿಟ್ಟು ಸರ್ ಏನ್ ಮಾಡಿದ್ರು ಕರ್ನಾಟಕ ಉದ್ಯೋಗ ಮಿತ್ರ ಅಂತ ಒಂದು ವೆಬ್ಸೈಟ್ ಇದೆ, ವೆಬ್ ಪೋರ್ಟಲ್ ಇದೆ. ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಈಗ ನಾನು ಇನ್ವೆಸ್ಟರ್ ಸರ್ ಆ ಉದ್ಯೋಗ ಮಿತ್ರ ಮೂಲಕ ನಾ ಅಪ್ಲಿಕೇಶನ್ ಹಾಕಿದೆ ಅಂತ ಅನ್ಕೊಳ್ಳಿ, ಡೈರೆಕ್ಟ್ ಆಗಿ ಇಲ್ಲಿ ಹೋಗು ಸರ್ ಅದು DC ಹೋಗುತ್ತೆ. ಆ ಕನ್ಸರ್ನ್ ನ ಹಾವೇರಿ ಬ್ಯೂಟಿಫುಲ್ ಹಾವೇರಿ ಒಳಗೆ ಏನಾದ್ರೂ ಒಂದು ಇಂಡಸ್ಟ್ರಿ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ ಸರ್ ಈಗ ಆ ಕರ್ನಾಟಕ ಉದ್ಯೋಗ ಮಿತ್ರ ಅಂತ ಒಂದು ವೆಬ್ಸೈಟ್ ಇದೆ ಸರ್, ಅದು ಅದ್ರ ಮೂಲಕ ಹೋಗ್ಬೇಕು. ಇದು ಏನು ಅಂದ್ರೆ ಈ ನಮ್ದು ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಟೇಷನ್ ಆಕ್ಟ್ ಅಂತ ಇದೆ ಸರ್, 2012 ಮಾಡ್ಕೊಂಡಿದ್ವಿ. ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ 1500 ಕೋಟಿ ಇನ್ವೆಸ್ಟ್ ಇದ್ರೆ ಯಾರು ಇದೆ ಸರ್ ಅದು ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ, ಡಿಸ್ಟ್ರಿಕ್ಟ್ ಕ್ಲಿಯರೆನ್ಸ್ ಕಮಿಟಿ ಅಂತ ಇದೆ ಅಲ್ವಾ ಸರ್ ಅದು. ಸೊ ಅವುಗಳ ಪ್ರಕಾರ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಪ್ರಕಾರ ಏನಾಗುತ್ತೆ ಸರ್ ಅದು ಕರ್ನಾಟಕ ಉದ್ಯೋಗ ಮಿತ್ರ 500 ಕೋಟಿ ಇದ್ರೆ ಬೇರೆಯವ್ರಿಗೆ ಹೋಗುತ್ತೆ ಅಪ್ಲಿಕೇಶನ್. ಈ ತರ ಬೇರೆ ಬೇರೆ ಇದೆ ರೈಟ್. ಡೈರೆಕ್ಟ್ ಆಗಿ ಇದೆಲ್ಲ ಆದ ನಂತರ ಮತ್ತೆ ಎಲ್ಲಿ ಹೋಗುತ್ತೆ ಸರ್ ಅದು DC ಹೋಗುತ್ತೆ. DC ಅವ್ರು ಏನ್ ಮಾಡ್ಬೇಕಂತ ಇದೆ ಈ ರೂಲ್ಸ್ ಪ್ರಕಾರ ಇದ್ರ ಪ್ರಕಾರ ಓಕೆ ಸೆಕ್ಷನ್ 94 ಅಂತ ಬರುತ್ತೆ ಸರ್. ಮತ್ತೆ ಯಾವ್ದು ಅಂದ್ರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 64 ನ ಯಾವ್ದು ಸೆಕ್ಷನ್ 94 ಡೀಮ್ಡ್ ಕನ್ವರ್ಷನ್ ಅಂತ ಸರ್. ಡೀಮ್ಡ್ ಅಂತಂದ್ರೆ ಇಲ್ಲಿ ಆಟೋಮೆಟಿಕ್ ಕನ್ವರ್ಷನ್. ಅರ್ಲಿಯರ್ ಹೆಂಗಿದೆ ಸರ್, ಈಗ ನೀವು ಇಂಡಸ್ಟ್ರಿಯಲಿಸ್ಟ್, ನಾನೇನ್ ಮಾಡ್ತಾ ಇದ್ದೀನಿ ಅಗ್ರಿಕಲ್ಚರ್, ನಾನು ನಿಮಗೆ ಲ್ಯಾಂಡ್ ಕೊಟ್ಟೆ. ಈ ಲ್ಯಾಂಡ್ ಇದೆ ಯಾವ ಲ್ಯಾಂಡ್ ಸರ್ ಇದೀಗ ಅಗ್ರಿಕಲ್ಚರ್ ಲ್ಯಾಂಡ್. ಇದನ್ನ ಮತ್ತೆ ನೀವೇನ್ ಮಾಡ್ಬೇಕಾಗಿತ್ತು ನಾನ್ ಅಗ್ರಿಕಲ್ಚರ್ ಆಗಿ NE ಆಗಿ ಕನ್ವರ್ಟ್ ಮಾಡ್ಬೇಕಾಗಿ. ಬಟ್ ಇವಾಗ ಹಂಗಿಲ್ಲ ಸರ್, ಇದನ್ನ ತಿದ್ದುಪಡಿ ಮಾಡಿದಾಗಿಂದ ಆಟೋಮೆಟಿಕ್ಲಿ ನೀವು ತಗೊಂಡ್ರಿ ಅಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಡೀಮ್ಡ್ ಕನ್ವರ್ಷನ್. ಆಟೋಮೆಟಿಕ್ಲಿ ಸೆಕ್ಷನ್ 94 ಇನ್ವೋಕ್ ಆಗ್ಬಿಡುತ್ತೆ. ಸೊ ಹಾಗಾಗಿ ತೊಂದ್ರೆ ಹೆಂಗೆ ಅಂದ್ರೆ ಸರ್ ಇದು ಭೂ ಸುಧಾರಣೆ ಹೇಳ್ತಾ ಹೋದ್ರೆ ಟೈಮ್ ಶಾರ್ಟೇಜ್ ಇರೋದಕ್ಕೆ ಸಿಂಪಲ್ ಅನ್ಸುತ್ತೆ. ಇದನ್ನ ಸೆಕ್ಷನ್ ಬೈ ಸೆಕ್ಷನ್ ಓದೋದಕ್ಕಿಂತ ಥೀಮ್ ಬೈ ಥೀಮ್ ಮತ್ತೆ ಕನೆಕ್ಷನ್ ಮುಖಾಂತರ ಓದಿದ್ರೆ ಬಹಳ ಈಸಿ ಇದೆ ಸರ್ ಇದು. ನೀವೇನಾದ್ರೂ ಓದ್ಕೊಂಡ್ಬಿಟ್ರೆ ತುಂಬಾ ಕ್ವೆಶನ್ಸ್ ಇಲ್ಲ ತಿರುಗ್ತದೆ ನೋಡಿ. ಸೆಕ್ಷನ್ 109 ಆಮೇಲೆ DC ಅವರು ವಿತಿನ್ 7 days ಒಳಗೆ ರಿಯಾಕ್ಟ್ ಆಗ್ಬೇಕು ಸರ್. ಪರ್ಮಿಷನ್ 7 days ಅನ್ನ ತುಂಬಾ ಸಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕೆಲವೊಂದು 30 days ಇದೆ, ಕೆಲವೊಂದು 35 days ಇದೆ, ಕೆಲವೊಂದು ಇದು ಏನೇನ್ ಇದಾವೆ. ಆಮೇಲೆ ಕೆಲವೊಂದ್ಸಲ ಪರ್ಮಿಷನ್ ಬೇಕಾಗಿಲ್ಲ, DC ಕೊಡಬಹುದು ಅಪ್ ಟು ಸರ್ಟೆನ್ ಲ್ಯಾಂಡ್ ಲಿಮಿಟ್ ಇದ್ರೆ. ಸೊ ಈ ತರ ತುಂಬಾ ಇದಾವೆ. ಈ ತರ ಭೂ ಸುಧಾರಣೆಗಳ ಬಗ್ಗೆ ನಾವು ಓದ್ತೀವಿ ಅಥವಾ ನಾವು ಕ್ಲಾಸ್ ಅಲ್ಲಿ ಮಾಡ್ತಿರ್ತೀವಿ. ಓಕೆ ಸೊ ಈ ತರ ಓವರ್ ಆಲ್ ಸಿಲೆಬಸ್ ನೋಡಿದಾಗ ಈ ಹಿಂದೆ ಇದ್ದಂತ ಗ್ರೂಪ್ ಬಿಗೂ ಗ್ರೂಪ್ ಸಿಗೂ ಸಾಮ್ಯತೆ ಇನ್ ಟರ್ಮ್ಸ್ ಆಫ್ ಸಬ್ಜೆಕ್ಟ್ ಸೇಮ್ ಇದೆ ಸರ್. ನನ್ನ ಪ್ರಕಾರ ಅಂತೂ ಸೇಮ್ ಇದೆ. ಸ್ವಲ್ಪ ಡೆಪ್ತ್ ಅದು 19-20 का ಫರಕ್ ಅಂತಾರಲ್ಲ ಅಷ್ಟು ವೇರಿ ಆಗಲ್ಲ. ಸೊ ಇದು ಪತ್ರಿಕೆ 1. ಇಲ್ಲಿ ಪತ್ರಿಕೆ 2 ಏನಿರುತ್ತೆ ಅವ್ರಿಗೆ ಇರ್ಲಿಲ್ಲ ಗ್ರೂಪ್ ಬಿ ಅವ್ರಿಗೆ. ಗ್ರೂಪ್ ಸಿ ಅವ್ರಿಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಗ್ರೂಪ್ ಬಿ ಇತ್ತಲ್ಲ ಸರ್, ಅಲ್ಲಿ ಇರ್ಲಿಲ್ಲ ಸರ್. ಪೇಪರ್ ಇತ್ತು 300-302. ಓಕೆ. ಸೊ ಇವ್ರಿಗೆ ಇಲ್ಲಿ ಇದು 100 ಮಾರ್ಕ್ಸ್, ಇದು 100 ಮಾರ್ಕ್ಸ್. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಇದರಲ್ಲೇ ಮತ್ತೆ ಬೇರೆ ಪೋಸ್ಟ್ ಗಳ ಸ್ಪೆಸಿಫಿಕ್ ಪೇಪರ್. ಸೊ ಇದನ್ನ ಯಾರು ಜನರಲಿಸ್ಟ್ ಆಗಿ ಬರೀತಾ ಇರ್ತಾರೋ ಅದು ಅವರಿಗೆ 2 ಪೇಪರ್ ಕಂಪಲ್ಸರಿ. ಬಟ್ ಯಾವ್ದಕ್ ಸ್ಪೆಸಿಫಿಕ್ ಪೇಪರ್ ಇರುತ್ತೋ ಅದು ಸ್ಪೆಸಿಫಿಕ್ ಪೇಪರ್ ಇಲ್ಲಿ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಇರೋದಿಲ್ಲ, ಅವರಿಗೆ ಕಂಪಲ್ಸರಿ ಇರುತ್ತೆ.
ಅದ್ರ ಜೊತೆಗೆ ಒಂದು ಸಪರೇಟ್ ಪತ್ರಿಕೆ ಇರುತ್ತೆ ಅಂದ್ರೆ ಟೋಟಲ್ 300 ಮಾರ್ಕ್ಸ್ ಬರೀಬೇಕು ಅವರು. ಎಸ್ ಸರ್, ಸ್ಪೆಸಿಫಿಕ್ ಪೇಪರ್ ವೈಸ್ ಇರುತ್ತೆ ಅವರಿಗೆ. ರೈಟ್. ಸೊ ಇಲ್ಲಿ ಈಗ ಜೂನಿಯರ್ ಆಫೀಸರ್ ಅಂತ ಬರುತ್ತೆ, QAD, ಇದರಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಬೇರೆ ಇದೆ. ಆಮೇಲೆ ಉತ್ಪಾದನೆ ನಿರ್ವಹಣೆ ಅದಕ್ಕೆ ಬೇರೆ ಇದೆ. ಆಮೇಲೆ ಕಿರಿಯ ಅಧಿಕಾರಿ ಇದಕ್ಕೆ ಬೇರೆ ಇದೆ. ಇದನ್ನೆಲ್ಲ ಡೀಟೇಲ್ಡ್ ಆಗಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ ಕಿರಿಯದು, ಅಲ್ಲಿ ಅಪ್ಲೋಡ್ ಮಾಡಿದೀವಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಅದನ್ನ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಓವರ್ ಆಲ್ ನಿಮ್ಗೆ ಏನ್ ಗೊತ್ತಾಯ್ತು, ಗ್ರೂಪ್ ಬಿ, ಗ್ರೂಪ್ ಸಿ ಎರಡು ಬಗೆಯ ಪೋಸ್ಟ್, ಎರಡಕ್ಕೂ ಬೇರೆ ಬೇರೆ ಕ್ವಶನ್ ಪೇಪರ್. ಗ್ರೂಪ್ ಸಿ ಕಾಮನ್ ಇರುತ್ತೆ, ಪೇಪರ್ 1, ಪೇಪರ್ 2 ಅಂಡ್ ಸ್ಪೆಸಿಫಿಕ್ ಪೇಪರ್ ಯಾರು ತಗೊಳ್ತಾರೋ ಸ್ಪೆಷಲ್ ಅವರಿಗೆ ಅಪ್ಲೈ ಮಾಡಬಹುದು. 700-750 ರೂಪಾಯಿ ಫೀಸ್ ಇರ್ಬೇಕು ಸರ್ ಅಪ್ಲಿಕೇಶನ್. 750 ಆಮೇಲೆ ಎಕ್ಸ್ಟ್ರಾ ಪೋಸ್ಟ್ ಗೆ ಪ್ಲಸ್ 100 ರೂಪೀಸ್. ಅದನ್ನ ಕಮ್ಮಿ ಮಾಡ್ತೀನಿ ಅಂತ ಡಿಸ್ಕಷನ್ ನಡೀತಾ ಇದೆ. ಮಾಡ್ಬೇಕು ಸರ್, ಪಾಪ ಬಡ ಮಕ್ಳು ಇರೋದಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾನು ನೋಡ್ತಿರ್ತೀನಿ ಧಾರವಾಡದಲ್ಲಿ ಒಂದೊಂದು ಹೊತ್ತು ಊಟ ಮಾಡಲ್ಲ ಸರ್ ಮಕ್ಕಳು ಪಾಪ. ಸೊ ಹಾಗಾಗಿ ನಾನು KE ನಮ್ಮ KS ಗುರೂಜಿಂದ ಕೇಳ್ಕೊಳ್ಳೋದಷ್ಟೇ, ಅನ್ಯತಾ ಭಾವಿಸಕ್ ಹೋಗ್ಬೇಡ್ರಿ. ಹೌದಲ್ಲ, ಮಕ್ಕಳು ದುಡ್ಡಲ್ಲಿ ನೀವೇನು ಬದುಕ್ತಾ ಇಲ್ಲ, ಹೌದ್ರಾ? ಯಾಕಂದ್ರೆ ಒಂದು ಮಗು 750 ಅಂದ್ರೆ ನಿಮಗೆ ಲೆಕ್ಕಕ್ಕಿಲ್ಲ, ಯಾಕಂದ್ರೆ ನೀವು ಲಕ್ಷಗಟ್ಟಲೆ ಸಂಬಳ ತಗೊಳ್ತೀರಿ. 750 ಅದ್ರ ವ್ಯಾಲ್ಯೂ ಬೇರೆ. ಯಾಕಂದ್ರೆ ನಾವು ಜೇಬಲ್ಲಿ 1 ಲಕ್ಷ ಇಟ್ಕೊಂಡು ತಿರುಗಿ ಅವಾಗ 1,000 ರೂಪಾಯಿ ಬೆಲೆ ಗೊತ್ತಾಗಲ್ಲ ನಮಗೆ. ಅದೇ ಸರ ದುಡ್ಡು ಇಲ್ದಾಗ 5 ರೂಪಾಯಿ ಇದ್ರು ಕೂಡ ನಾವು ಬಹಳ ಹೆಚ್ಚು ಕಮ್ಮಿ ಬಹಳ ಹುಷಾರಾಗಿ ನೋಡ್ಬೋದು. ಅಂದ್ರೆ ಈ ಮಕ್ಕಳ ಪರಿಸ್ಥಿತಿ ಏನಿದೆ ಸೆಕೆಂಡ್ ಕ್ಯಾಟಗರಿ, ಅವರು 1 ರೂಪಾಯಿನೂ ಉಳಿಸ್ತಾರೆ. ಹಾಗಾಗಿ ನಿಮ್ಮ ಕಡೆಗೆ ಅಥವಾ ನಮ್ಮ ಕಡೆಯಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ದಯವಿಟ್ಟು ಕಮ್ಮಿ ಮಾಡಿ. ಓಕೆ, ತುಂಬಾ ಬಡ ಮಕ್ಕಳಿದ್ದಾರೆ. ಓಕೆ, ಎಲ್ರಿಗೂ ಈ ಗೌರ್ಮೆಂಟ್ ಜಾಬೇ ಎಲ್ಲ ಇದೆ. ಸೊ ಹಾಗಾಗಿ ಕಡಿಮೆ ಮಾಡೋದು ನಮ್ಮ ಪ್ರಕಾರ ತುಂಬಾ ಒಳ್ಳೆಯದು ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈಗಾಗಲೇ ಸಮಯ ತುಂಬಾ ಆಗಿರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕ್ವಶನ್ ಪೇಪರ್ ಡಿಕೋಡಿಂಗ್ ಅನ್ನ ಮಾಡೋಣ. ವಿಲೇಜ್ ಅಕೌಂಟೆಂಟ್ ಕ್ವಶನ್ ಪೇಪರ್ ಏನಿತ್ತು ಅದನ್ನ ಡಿಕೋಡ್ ಮಾಡಿ KA ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಹೆಂಗ್ ಬರುತ್ತೆ, ಹಿಸ್ಟ್ರಿ ಮೇಲೆ ಹೆಂಗ್ ಬರುತ್ತೆ, ಜಿಯೋಗ್ರಫಿ ಮೇಲೆ ಹೆಂಗ್ ಬರುತ್ತೆ, ಅದನ್ನ ಬ್ರೀಫ್ ಆಗಿ ತಿಳಿಸ್ಕೊಳ್ಳೋಣ. ಅದ್ರ ಜೊತೆ ಮತ್ತೊಮ್ಮೆ ಹೇಳ್ತೀನಿ, KS ಗುರುಜಿಂದ ನಾವು 2 ಕೋರ್ಸ್ ಲಾಂಚ್ ಮಾಡಿದ್ದೀವಿ ಸರ್. ಒಂದು GK ಪೇಪರ್ ಗೆ, ಮತ್ತೊಂದು ಸಂವಹನ ಅಥವಾ ಕಮ್ಯುನಿಕೇಶನ್ ಲಾಂಚ್ ಮಾಡಿದ್ದೀವಿ. 2 ಕೋರ್ಸ್ ನ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋ ಕೆಳಗಡೆ ಇರತಕ್ಕಂತ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮ ಆಫೀಸ್ ಫೋನ್ ನಂಬರ್ಸ್ ಕೂಡ ಇರುತ್ತೆ. ಏನೋ ಡೌಟ್ಸ್ ಇದ್ರೆ ಕಾಲ್ ಮಾಡಬಹುದು. ಇಫ್ ಇನ್ ಕೇಸ್ ನಮ್ ಜೊತೆ ಅಂದ್ರೆ ರಾಜಶೇಖರ್ ಸರ್ ಜೊತೆ ಅಥವಾ ಮಂಜುನಾಥ್ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನೀವಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ಕನೆಕ್ಟ್ ಮಾಡ್ತಾರೆ. ಸೊ ಏನೇ ಡೌಟ್ಸ್ ಇದ್ರು ಎಕ್ಸಾಮ್ ರಿಲೇಟೆಡ್ ನಾವು ಬಗೆಹರಿಸ್ತೀವಿ. ರೈಟ್. ಸೊ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಕ್ವಶನ್ ಪೇಪರ್ ಡಿಕೋಡಿಂಗ್ ಶೋರ್ ಸರ್, ಅದು ಥೀಮ್ ಬೇಸ್ಡ್. ಈಗ ನನ್ನ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಇತ್ತಲ್ಲ, ಕ್ವೆಶನ್ ತಗೊಂಡ್ಬರೋದಪ್ಪ, ಯಾವ್ದಾರ ಕ್ವೆಶನ್ ಕೇಳಿದ್ದಾರೆ, ಕೋಆಪರೇಟಿವ್ಸ್ ಮೇಲೆ ಯಾವ್ದಾರ ಕ್ವೆಶನ್ ಕೇಳಿದ್ದಾರೆ, ರೈಟ್? ಅದರ 360 ಅನ್ನು ವಿ ವಿಲ್ ಅನಲೈಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಒಂದು ನೀವು ಲಾಸ್ಟ್ಗೆ ಚೆನ್ನಾಗಿ ಓದ್ರಿ. ಓಕೆ, ಜೀವನ ಅವಕಾಶಗಳನ್ನ ಪದೇ ಪದೇ ಕೊಡೋದಿಲ್ಲ. ಈಗ ಜೀವನ ಅವಕಾಶ ಕೊಟ್ಟೈತಿ, ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಬಿಡಿ. ನನ್ನ ಪ್ರಕಾರ ಫೋನಿಂದ ದೂರ ಇದ್ಬಿಡ್ರಿ. ಈ 3 ತಿಂಗಳು ನಿಮ್ಮ ಜೀವನದ ಟೆಸ್ಟಿಂಗ್ ಟೈಮ್ ಅಥವಾ ಪೀರಿಯಡ್ ಅಂತ ಅನ್ಕೊಂಬಿಡಿ. ಎಲ್ಲ ಬಿಟ್ಟು ಲೈಫಲ್ಲಿ ಇದು ಒಂದು ಒಳ್ಳೆ ಅವಕಾಶ. ಹೌದಲ್ಲ, ಇಷ್ಟು ದಿನ ಅವಕಾಶ ಇಲ್ಲ 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 ಅಂತ ಬಡ್ಕೊಳಕತ್ತಿದ್ರಿ. ಈಗ ದೇವ್ರ ಅವಕಾಶ ಮಾಡಿಕೊಟ್ಟಾನ, ಮತ್ಲಬ್ KE ಅವಕಾಶ ಮಾಡಿಕೊಟ್ಟೈತಿ. ಓಕೆ, ಇದನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಬಿಡಿ. ಸರ್ ಪೋಸ್ಟ್ ಕಮ್ಮಿ ಇದಾವೆ, ಅದು ಯಾಕೆ 3,000 ತೊಗೊಂಡು ನೀ ಏನು ಮಾಡ್ತಿ? ನಿನಗೆ ಬೇಕಾಗಿರೋ 1 ಪೋಸ್ಟ್, ಸುಮ್ಮನೆ ಕುತ್ಕೊಂಡು ಓದು. ಖಂಡಿತ ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ, ರೈಟ್? ಕಷ್ಟಪಟ್ಟು ಓದವ್ರಿಗೆ ಯಾವತ್ತೂ ಮೋಸ ಆಗಿಲ್ಲ. ಓಕೆ, ಆಮೇಲೆ ಇನ್ನೊಂದು ಕ್ಯಾಟಗರಿ ತಿರುಗ್ತಾ ಇರ್ತೈತಿ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, KS ಯಾಕೆ ಬರಲಿಲ್ಲ? ಸ್ಕ್ಯಾಮ್ ಆಕತಿ. ನೀವು ಸ್ಕ್ಯಾಮ್ ಆಕತ್ತಪ್ಪ ಅದು, ರೈಟ್? ಈ ಸಿಟಿ ಹೆವಿ ಸ್ಕ್ಯಾಮ್ ಆಗೈತಿ. ಇಂಥ ಗಿರಾಕಿಗಳು ಹಿಂದೆ ಹೋಗ್ಬೇಡ್ರಿ. ಅರ್ಥ ಆಯ್ತಲ್ಲ? ನಾವು ಅದನ್ನು ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ ಈ ಫೀಲ್ಡಲ್ಲಿ. ಸೊ ಆ ಥರ ಇಲ್ಲ. ಓಕೆ, ಮೇ ಬಿ ಇದ್ರೂ ಅದು ನಮಗೆ ಗೊತ್ತಿಲ್ಲ, ಬಟ್ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿರ್ತಕ್ಕಂಥ ಎಷ್ಟೋ ಸ್ಟೂಡೆಂಟ್ಗಳು ಜೆನ್ಯೂನ್ ಕ್ಯಾಂಡಿಡೇಟ್ಸು. ಓಕೆ, ಒಂದು ಹೊತ್ತಕ್ಕೂ ಊಟ ಇಲ್ದಿರ್ತಕ್ಕಂಥ ಮಕ್ಕಳು ಇವತ್ತು PSI ಆಗಿದ್ದಾರೆ, CTA ಆಗಿದ್ದಾರೆ, ರೈಟ್? ಅದಕ್ಕೆ ಹೇಳ್ತಾ ಇರೋದಪ್ಪ, ಫೋಕಸ್ಡ್ ಆಗಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ, ಚೆನ್ನಾಗಿ ಓದ್ರಿ. ಈ ಸಾರಿ ಗೆಲುವು ನಿಮ್ಮದೇ. ಓಕೆ, KS ಗುರೂಜಿ ತಂಡದಿಂದ ನಿಮ್ಮೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಆರ್ ಗುಡ್ ಲಕ್. ಥ್ಯಾಂಕ್ ಯು. ಆಮೇಲೆ ಹೆಚ್ಚಿನ ವಿಷಯಗಳು ಬೇಕಾದ್ರೆ ನಮ್ಮ KS ಗುರೂಜಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತದೆ. ಸೊ ರೈಟ್, ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಯಾಕಂತಂದರೆ ಕಂಟೆಂಟ್ ಐತಿ ಅಂದರೆ ರೆಸ್ಪೆಕ್ಟ್ ಕೊಡ್ರಿ. ಅಥವಾ ಏನಾದರೂ ಬದಲಾವಣೆ ಆಗ್ಬೇಕು ಸರ್, ಇನ್ನೂ ಹಿಂಗೆ ಬೇಕು ಅಂದರೆ ನೀವು ನಮಗೆ ಓಕೆ ಕೇಳಿ, ಆರ್ಡರ್ ಮಾಡಿ. ರಿಕ್ವೆಸ್ಟ್ ಬೇಡ ಪಾಪ, ನೀವು ಬೇಕಾದ್ರೆ ಆರ್ಡರ್ ಮಾಡಿ. ಯಾಕೆಂತಂದ್ರೆ ನಾವು ಅದನ್ನು ಸೇವೆ ಅಂತ ತಿಳ್ಕೊತೀವಿ. ಓಕೆ, ಸೊ ಥ್ಯಾಂಕ್ ಯು. ಒಳ್ಳೇದಾಗಲಪ್ಪ ಎಲ್ರಿಗೂ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.